ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಜಿಲ್ಲೆಯ 2 ದಿವಸ ಹಿಂದಗಡೆ ಆಗಿರುವ ನಾಗ್ಠಾಣ್ ವ್ಯಾಪ್ತಿಯಲ್ಲಿ ವೈರಲ್ ವಿಡಿಯೋ ಹಾಗೂ ಮಾಧ್ಯಮ ಮುಖಾಂತರ ಒಂದು ಮಹಿಳೆಗೆ ಯುವಕ ಚಪ್ಪಲಿಯಿಂದ ಹೊಡೆಯುವುದು ಒದೆಯುವುದು ದೃಶ್ಯವನ್ನು ಕಂಡು ಆ ವ್ಯಕ್ತಿಯ ಮೇಲೆ IPC 354 ಮತ್ತು IPC 509 ಪ್ರಕಾರ FIR ದಾಖಲಿಸುವ ಕುರಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಪ್ರಧಾನಮಂತ್ರಿಗಳು ಬೇಟಿ ಬಚಾವ್ ಬೇಟಿ ಪಢಾವ್ ಎಂದು ಬಹಳ ಹೆಮ್ಮೆಯಿಂದ ಹೇಳುತ್ತಾರೆ ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಮಹಿಳೆಯರ ಪರವಾಗಿ ನಾವು ನಿನ್ನೆ 13/2/2024 ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸರೋಜಿನಿ ನಾಯ್ಡು ಇವರ ಹೆಸರಿನಲ್ಲಿ ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸುತ್ತೇವೆ. ನಮ್ಮ ರಾಷ್ಟ್ರ ಒಳ್ಳೆ ಕಾನೂನು ಇದ್ದರೂ ಕಾನೂನಿನ ಭಯವಿಲ್ಲದೆ ಕೆಲವು ದುಷ್ಕರ್ಮಿಗಳು ಹಣ ಹಾಗೂ ರಾಜಕೀಯ ಪ್ರಭಾವದಿಂದ ಇಂಥ ಘಟನೆ ಮಾಡುವುದು. ಈಗ ಮಾಡಲಿಕ್ಕೆ ಯಾವುದೇ ಭಯವಿಲ್ಲದೆ ಈ ತರಹದ ಕಾರ್ಯವನ್ನು ಮಾಡುತ್ತಿದ್ದಾರೆ. ಇದಕ್ಕೆ ಕಾರಣ ತಮ್ಮ ಇಲ್ಲಿನ ಪೊಲೀಸ್ ಸಿಬ್ಬಂದಿಗಳು ಕೆಲವು ಹಣದ ಆಸೆಗಾಗಿ ದೂರುದಾರರಿಗೆ ನೂರಾರು ಪ್ರಶ್ನಿಸಿ ಅಪರಾಧಿಗಳಿಗೆ ಬೆಂಬಲಿಸುತ್ತಿರುವುದು ಕಂಡುಬರುತ್ತದೆ. ಕೆಲವು ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ತರಹ ಭಯವಿಲ್ಲದೆ ಅಪರಾಧಗಳನ್ನು ಮಾಡುತ್ತಾ ಇದ್ದು ಈತನ ಮೇಲೆ IPC 354 ಮತ್ತು IPC 509 ಪ್ರಕಾರ FIR ದಾಖಲಿಸಿ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕೆಂದು ವಿನಂತಿಸುತ್ತೇವೆ. ಈ ದೂರನ್ನು ನಮ್ಮ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಆಂಟಿ ಕ್ರೈಮ್ ಅಂಡ್ ಆಂಟಿ ಕರಪ್ಷನ್ ಬ್ಯೂರೋ ಸಂಘಟನೆ ವಿಜಯಪುರ ವತಿಯಿಂದ ದೂರನ್ನು ದಾಖಲಿಸಿಕೊಳ್ಳಬೇಕು. ಯಾಕೆಂದರೆ ಮುಂದೆ ಬರುವ ದಿನಗಳಲ್ಲಿ ಆ ಮಹಿಳೆಗೆ ಹೆದರಿಸಿ ಕೇಸ್ ಹಿಂದೆ ಪಡೆದುಕೊಳ್ಳಲು ಒತ್ತಾಯ ಮಾಡಬಹುದು. ಆದರೆ ನಾವು ಈ CCTV ಫುಟೇಜ್ ಆಧಾರದ ಮೇಲೆ ಈ ವ್ಯಕ್ತಿಯ ವಿರುದ್ಧ FIR ದಾಖಲಿಸಿ ಈ ಕೇಸಿನಲ್ಲಿ ಯಾವುದೇ ನಿರ್ಲಕ್ಷ್ಯತನ ಕಂಡು ಬಂದ ಸಂದರ್ಭದಲ್ಲಿ ನಮ್ಮ ಹೋರಾಟವನ್ನು ಅಧಿಕಾರಿಗಳ ವಿರುದ್ಧವಾಗಿ ಮಾಡುತ್ತೇವೆ. ಕಾರಣ ಈ ವಿಷಯದಲ್ಲಿ ಯಾವುದೇ ನಿರ್ಲಕ್ಷ್ಯತನ ಮಾಡಬಾರದು ಎಂದು ಅಧಿಕಾರಿಗಳಿಗೆ ವಿನಂತಿಯನ್ನು ಮಾಡಿಕೊಳ್ಳುತ್ತೇವೆ. ಧನ್ಯವಾದಗಳೊಂದಿಗೆ ಮೇಡಮ್. हमीद सर इधर देखो, मैडम इधर देखो. ओके. ಏನು ವಿಜಯಪುರ ಜಿಲ್ಲೆಯಲ್ಲಿ ಒಂದು ಅಮಾನವೀಯ ಕೃತ್ಯವನ್ನು ನಿನ್ನೆ ತಾನೇ ನಡೆದಿದೆ. ಏನು ಇದರ ಒಂದು ಅಮಾನವೀಯ ಕೃತ್ಯ ಖಂಡಿಸಿ ಹ್ಯೂಮನ್ ರೈಟ್ಸ್ ಜಿಲ್ಲೆಯ ಮಹಿಳಾ ಅಧ್ಯಕ್ಷರಾದಂಥ ರಜಾ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಟನೆ ಒಂದು ಏನೋ ಆಗಿದ್ದ ಘಟನೆ ಅಲ್ಲ. ಇದು ಒಂದು ಅಮಾನವೀಯ ಕೃತ್ಯ ಘಟನೆ. ಎಂದು ಮಹಿಳೆಯರ ಮೇಲೆ ಇಂಥ ಕೃತ್ಯಗಳು ನಡೀತಾ ಇದ್ದಾವೆ ಅಲ್ಲೇ ನಾವು ಯಾವತ್ತೂ ಮಹಿಳೆಯ ಪರವಾಗಿ ನಿಲ್ಲಬೇಕಾಗತ್ತೆ. ಯಾಕಂದರೆ ಮಹಿಳೆಯ ಒಂದು ದೊಡ್ಡ ಮಟ್ಟದಲ್ಲಿ ತ್ಯಾಗ ಮಾಡಿ ನಮ್ಮ ಸಮಾಜದಲ್ಲಿ ಬದುಕ್ತಾ ಇದ್ದಾರೆ. ಅದರ ಸಲುವಾಗಿ ನಾವು ಪ್ರತಿಭಟನೆ ಮೊನ್ನೆ ನಡೆದಂಥ ತಾಂಬಾದಿಂದ ಆ ಹೆಣ್ಮಗಳು ನಾಗ್ಠಾಣ್ಗೆ ಡೈಲಿ ಕಂಪ್ಯೂಟರ್ ಕ್ಲಾಸ್ ಮಾಡಲಿಕ್ಕೆ ಬರ್ತಾಯಿದ್ದಾರೆ. ಆ ಕಂಪ್ಯೂಟರ್ ಕ್ಲಾಸನ್ನು ಬರಬೇಕಾದಾಗ ಆ ಹೆಣ್ಮಗಳನ್ನು ಚುಡಾಯಿಸಿದಾಗ ಹೆಣ್ಮಗಳು ಏನು ಮಾಡಿದೆ, ಅವ್ನಿಗೆ ರಿಯಾಕ್ಷನ್ ಮಾಡಿದ್ದಾರೆ. ಚುಡಾಯಿಸಬೇಕಾದ್ರೆ ಆ ಗಾಡಿ ತೊಗೊಂಡು ಬಂದುಬಿಟ್ಟು ಆ ಹೆಣ್ಮಗಳ ಮೇಲೆ ಹಾಸುವಂಥ ಒಂದು ದುಷ್ಕೃತ್ಯ ಆಗಲಿ, ಆ ಹೆಣ್ಮಗಳನ್ನು ಸೊನ್ನೆ ಮಾಡುವಂಥ ದುಷ್ಕೃತ್ಯ ಆಗಲಿ ಅಂತ ಭಾಳ ಒಂದು ಅಮಾನವೀಯ ಘಟನೆ ನಡೆದಿದೆ. ಆ ಘಟನೆಗೆ ಅಪೋಸಿಟ್ ಆ ಘಟನೆಯನ್ನು ಖಂಡಿಸಿದಂಥ ಹೆಣ್ಮಗಳ ಮೇಲೆ ಅವ ಕಂಪ್ಯೂಟರ್ ಕ್ಲಾಸಿಗೆ ಹೋಗಿ ಆ ಶಿಕ್ಷಕಿಯನ್ನು ಹೊಡೆಯೋದು, ಬಡಿಯೋದು, ಚಪ್ಪಲ್ ತಗೊಂಡು ಹೊಡೆಯೋದು ಮತ್ತಂತಲ್ಲ ಒಂದು ಅಮಾನವೀಯತೆ ಘಟನೆ ಆಗಿದ್ದರಿಂದ ಈ ಘಟನೆಯನ್ನು ಖಂಡಿಸಿ, ಈ ಘಟನೆ ಅಂತೂ ದೊಡ್ಡ ಅಪರಾಧಕ್ಕೆ ಇದು ಘಟನೆ. ಇಂತಲ್ಲ. ಯಾಕಂತ ಹೇಳಿದ್ರೆ ಹೆಣ್ಮಕ್ಳು ತಮ್ಮ ಮನೆ ಮಠ ಎಲ್ಲ ಬಿಟ್ಟು ಈ ಸಮಾಜವನ್ನು ಒಗ್ಗೂಡಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ, ದೇಶವನ್ನು ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಈ ಘಟನೆಗಳನ್ನು ಖಂಡಿಸಿ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಮುಖಾಂತರ ಆ ಪೊಲೀಸ್ ಅಧಿಕಾರಿಗಳನ್ನು ಅವ್ರನ್ನ ಅರೆಸ್ಟ್ ಮಾಡಬೇಕು. ಅವನ ಮೇಲೆ FIR ಆಗಿದೆ, ಆದರೆ ಅವನು ಅರೆಸ್ಟ್ ಮಾಡ್ತಾ ಇಲ್ಲ. ಅವನ್ನ ಒದ್ದು ಜೈಲಿಗೆ ಹಾಕಿ ಹೇಗೆ ಆ ಹೆಣ್ಮಗಳ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅವನ ಮೇಲೇನೂ ಕಾನೂನು ಪ್ರಕಾರ ಒಂದು ಖಂಡಿಸಿ ಕಾನೂನು ಪ್ರಕಾರ ಅವನ ಮೇಲೆ ಕ್ರಮ ತಗೋಬೇಕಂತೇಳಿ ನನ್ನ ಒಂದು ಆಗ್ರಹ ಇದೆ. ಅದಕ್ಕೋಸ್ಕರ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಆ ಒಂದು ಮನವಿ ಕೊಡ್ತೀವಿ. ಅವನ್ನ ಇಮಿಡಿಯೇಟ್ ಆಗಿ ಬಂಧಿಸಿ ಅವನಿಗೆ ಜೈಲಿಗೆ ಈ ಥರ ಒಟ್ಟಬೇಕು. ಹೊಳ್ಳೆ ಅಂಥ ಯಾವುದೇ ಕೃತ್ಯಗಳನ್ನು ಮಾಡಬೇಕಾದ್ರೆ ಹೆದರಬೇಕು. ಅದಕ್ಕೋಸ್ಕರ ತಮಗೆಲ್ಲರೂ ನಾನು ಮಾಧ್ಯಮದ ಮುಖಾಂತರ ಕೇಳ್ಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ, ಜಿಲ್ಲಾಧಿಕಾರಿಗಳಿಗೆ ಅವರ ಮೇಲೆ ಆ ಹುಡುಗನ ಮೇಲೆ ಆದಷ್ಟು ಬೇಗನೆ ಕ್ರಮ ತಗೋಬೇಕಂತೇಳಿ ಕೇಳ್ಕೊಳ್ತೀನಿ. नेशनल ह्यूमन राइट्स एंटी क्राइम एंटी करप्शन ब्यूरो की तरफ से रजिया मोमिन बीजापुर इंचार्ज, महिला इंचार्ज। ये जो कल 2 दिन के पहले नागठान में जो तांबा की लड़की को जो रोज़ाना पढ़ाने के लिए
वो बस से आना जाना करती थी, तो सिरसैल बोरकर एक लड़का, क्यों तो वो फोटेज टीवी के अंदर आया है, नाम भी और ये भी पूरा। तो इसके लिए कैसा है, देखो वो बच्चा क्या है, उसे छेड़छाड़ करने के बाद ये आने के बाद रोजाना ये 8 महीने से चल रहा था इसका, तो उसके जवाब में उन्हें कुछ तो भी बोली थोड़ा बहुत। तो इसके लिए कैसा है, देखो आको सबके इसके कैमरा में कैद हुआ सब कुछ है, आया और गाड़ी पर से उतरा और चप्पल से उसे खींच कर लात से इससे सब में मार रहा है। ऐसे बेरहमी से मारपीट ये करने से मोदी सरकार जो बोलती है बेटी बचाओ बेटी पढ़ाओ, बेटी बचना या पढ़ना ये दोनों भी मुमकिन नहीं जैसा हुआ है आज सरकार के इसके अंदर। और एक कांग्रेस सरकार भी है, इसके लिए कैसा है, देखो ये हमारे पुलिस प्रशासन जो है सही इसका कैसा है, कानून के हिसाब से जो उनके ऊपर एक्शन नहीं लेते, इसके लिए सब कुछ चल रहा है। मेरी एक विनंती है, ये कानून को सही तरीके से करना और उसके ऊपर देखो 354 IPC 509 ये जो है उसे क्या करना है, कड़ी से कड़ी सख्त सज़ा के साथ में, अगर उसके साथ में अरेस्ट करना इमीडिएट उसको, और सज़ा के अगर हकदार के हिसाब से उसको सज़ा दिलवाना। अगर नहीं इसके अंदर कौन भी पैसा खिलाकर आगे पीछे उसको महिला को डरा विरा कर धमका कर अगर कुछ करेंगे तो आगे चलकर हमें पुलिस प्रशासन पर होंगे इसके होंगे कहाँ से कार्रवाई करना चाहिए, वहाँ से हमें आगे बढ़ेंगे। सारे औरतों को आज ये बच्ची है, कल दूसरी भी बच्ची होंगी, तीसरी भी बच्ची होंगी, पहले भी होते आ रहा, आज भी हो रहा, आगे भी नहीं होना, इसके लिए तो हम ये बात कर रहे हैं। तो इसके लिए मैं एक रिक्वेस्ट करती हूँ सर से, और ऐसा हर हिस्से में बता रहा हूँ ये, इसके लिए कैसा है हम एक आवाज़ उठाएंगे, उठाते रहेंगे, उठा रहे हैं। ये सब चीज़ों के लिए हमना कैसा है, ये हर चीज़ के हमना एक इंसाफ मिलना बोलकर हम ये कर रहे हैं। ये बच्चों को बचाना है, पढ़ाना लिखाना है, तो इसके लिए हिफाजत करने वाली कौन है, कि घर के मावे जाकर करेंगे? पुलिस प्रशासन रहता तो जब ऐसा कोई अगर करता रहा तो जब का जब एक्शन लेने से आगे दूसरा करने वाला हमेशा डरते रहता है। तो इसके लिए देखो मैं तुम्हारे से विनती करती हूँ, इसे जल्द से जल्द कैद इसके अंदर अरेस्ट कराकर इसके पर एक्शन लेना। आज क्या करें मैडम आप? हाँ, आज यहाँ पर क्या करें? आज देखो हम इसके लिए कि प्रतिभटन कर रहे हैं। कैसा है, ये बच्ची के इमीडिएट तो सुनने के बाद हमारे को तो बहुत सदमा होता है, ये सब सुनने के बाद। तो देखो एक बच्ची अपने घर चलाने के लिए हो या किसके लिए हो आकर पढ़ाती रहती है, अपने कि इसके पास एक इल्म है तो आकर दूसरों बच्चों को बांटना चाहती है, तो ये ऐसा हुआ तो उन घर के लोग कैसा भेजेंगे उनको? ये पढ़ाने का मकसद भी क्या नहीं रहा और बचाने का मकसद भी कुछ नहीं रहा इसमें। इसके ऊपर कंप्लेंट होंगे? हाँ, कंप्लेंट कुछ करें बोल के नहीं, कैसा है तो देखो गाँव के लोग मिल भगा तो वो कर क्या करते हैं, इसके ऊपर कंप्लेंट नहीं करनी, उसको बच्ची को धमकी देते हैं, घर वालों को धमकी देते हैं। अगर ये कल के दिन हुआ तो हम ये CCTV फुटेज के इससे हमें आगे इसके एक्शन लेने के लिए पूरे तैयार है। क्या उनसे, उनके परिवार वालों से क्या बात हुई जो लड़की पर अत्याचार? इंशाल्लाह हम जाकर भी आते हैं, ऐसी बात नहीं, उनके घर तक जाके आते हैं। क्या आप नेशनल ह्यूमन राइट से भी क्या कंप्लेंट करने वाले हैं? हाँ जरूर जरूर, आज भी ये जो दे रहे मनवी ये भी नेशनल ह्यूमन राइट की तरफ से दे रहे, और कल भी जो भी आएंगे इसे सामना करने के लिए पूरे तैयार हैं। आपका नाम? मेरा नाम रजिया मोमिन, नेशनल ह्यूमन राइट्स एंटी क्राइम एंटी करप्शन ब्यूरो ಬಿಜಾಪುರ ಇನ್ಚಾರ್ಜ್. ನಮಸ್ಕಾರ ಬಂಧುಗಳೇ, 2 ದಿವಸ ಹಿಂದೆಗಡೆ ನಾಗ್ಠಾಣ ಮತಕ್ಷೇತ್ರದಲ್ಲಿ ನಾಗ್ಠಾಣ ಗ್ರಾಮದಲ್ಲಿ ಒಂದು ಅಮಾನವೀಯತೆ ಘಟನೆ ಕುರಿತು ಇಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಈ ಅಮಾನವೀಯತೆ ಘಟನೆಗೆ ಇಲ್ಲಿಯ ಸ್ಥಳೀಯ ಪೊಲೀಸ್ ಇಲಾಖೆಯನ್ನು ಇದನ್ನು ಅವ್ರ ಮೇಲೆ ನೇರವಾಗಿ ಆರೋಪವನ್ನು ಹಚ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಇವ್ರ ನಿರ್ಲಕ್ಷ್ಯತನ ಇಂದು ಯಾವುದೇ ಘಟನೆ ಆಗ್ತಾಗಳು ಇದಕ್ಕೆ ಕಾರಣ ಏನದು ಪೊಲೀಸ್ ಇಲಾಖೆ. ಯಾಕಂತ ಹೇಳಿದ್ರೆ ದೂರದಾರಿಗೆ ಬಂದಂಥ ಜನರಿಗೆ ಪ್ರಶ್ನಿಸೋದು ಹೆಚ್ಚಿಗೆ, ಆದರೆ ಅಪರಾಧಿಗಳಿಗೆ ಪ್ರಶ್ನಿಸೋದು ಕಡಿಮೆ. ಯಾಕಂತಂದ್ರೆ ಅವ್ರ ಕಡೆಯಿಂದ ಬಂಡವಾಳ ಹಣವನ್ನು ಪಡೆದುಕೊಂಡು ಮತ್ತು ಬಲವಂತ ರಾಜಕಾರಣಿಗಳ ಬೆಂಬಲ ಇರುವುದರಿಂದ ಈ ನಿರ್ಭಯ ಆಗಿ ಇಂಥ ಚಟುವಟಿಕೆ ನಿರ್ವಹಿಸ್ತಿರುವ ಯುವಕರ ಮೇಲೆ ಕಾನೂನು ಕಠಿಣ ಕ್ರಮ ಆಗಬೇಕು. ಬರೀ ನಮ್ಮ ಕಾನೂನು IPC ಮತ್ತು ಲೇಖನ ಒಳಗೆ ಇರಬಾರ್ದು. ಇದ್ರದ್ದು ಏನೈತಿ ಇನ್ನು ಮುಂದೆ ಇವತ್ತು ಇದು ನಮ್ಮದು ಚೇತಾವಣಿ ಪೊಲೀಸ್ ಇಲಾಖೆದವರಿಗೆ ಇವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದೆ ಬರೋ ದಿನಗಳಲ್ಲಿ ನಾವು ಈ ಪೊಲೀಸ್ ಅಧಿಕಾರಿಗಳ ಗ್ರಾಮೀಣ ಪೊಲೀಸ್ ಆಗಲಿ ಅಥವಾ ನಗರ ಪೊಲೀಸ್ ಆಗಲಿ ಇವ್ರ ವಿರುದ್ಧ ನಾವು ಮುಂದೆ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ. ನನ್ನ ಹೆಸರು ಅಬ್ದುಲ್ ಹಮೀದ್ ಇನಾಮ್ದಾರ್, RTI. ಏನು ಇಂದಿನ ದಿನ ನಾವು ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ಮನವಿ ಕೊಟ್ಟಿದ್ದೀವಿ.
ಆ ಮನವಿ ಏನಪ್ಪ ಅಂತಂದರೆ ವಿಜಯಪುರ ಜಿಲ್ಲೆಯ ನಾಗಠಾಣ್ ಗ್ರಾಮದಲ್ಲಿ ಒಂದು ಅಮಾನವೀಯ ಕೃತ್ಯ ನಡೆದಿದ್ದು, ಒಬ್ಬ ಯುವಕ ಏನದ, ಒಬ್ಬ ಯುವತಿಗೆ ಏನದ ಚಪ್ಪಲಿಯಿಂದ ಹೊಡೆದು ಕಾಲಿನಿಂದ ಒದೆಯುವ ಒಂದು ದೃಶ್ಯ ಏನದ ಈ ಒಂದು CCTV ಫುಟೇಜ್ದಲ್ಲಿ ನಮಗೆ ಕಂಡು ಬಂದಿದ್ದಿರುತ್ತದೆ. ಆದ ಕಾರಣ ನಾವು ಇಂದಿನ ದಿವಸ ನಮ್ಮ ಎಲ್ಲ ಸಂಘಟನೆಗಳೊಂದಿಗೆ ನಾವು ಬಂದು ಇಂದಿನ ದಿವಸ ಜಿಲ್ಲಾಧಿಕಾರಿ ಅವರಿಗೆ ಆ ಒಂದು ಕೃತ್ಯವನ್ನು ಮಾಡಿದಂಥ ಆ ಒಂದು ವ್ಯಕ್ತಿಗೆ ನಮ್ಮ ಭಾರತದ ಕಾನೂನು ಪ್ರಕಾರ ಏನದ ಅವನಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಟ್ಟು ಮುಂದೆ ಇಂಥ ಘಟನೆಗಳು ನಡೆಯಲಾರದಂತೆ ನೋಡಿಕೊಳ್ಳುವುದು ಒಂದು ಜಿಲ್ಲಾಡಳಿತ ಹಾಗೂ ಮತ್ತು ಪ್ರಜ್ಞಾವಂತ ನಾಗರಿಕರ ಇದು ಕರ್ತವ್ಯ ಅಂತ ಹೇಳಿ ನಾನು ಭಾವಿಸಿ ಈ ಸಂದರ್ಭದಲ್ಲಿ ಒಂದೆರಡು ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಇವತ್ತೇನದ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಏನದ ನಾವು ಯಾವ ಸಂಘಟನೆ ಅಂತ ಕೊಡ್ತಾ ಇದ್ದೀರಿ? ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಆಂಟಿ ಕರಪ್ಷನ್ ಅಂಡ್ ಆಂಟಿ ಬ್ಯೂರೋ ಮತ್ತು ಏನದ ಕರ್ನಾಟಕ ರಕ್ಷಣಾ ವೇದಿಕೆ ಇವ್ರದ್ದು ನಮ್ದು ಯಾರು ಸ್ವಾಭಿಮಾನಿ ಬಣ್ಣ ನವ ನಿರ್ಮಾಣ ವೇದಿಕೆ ಜಂಟಿಯಾಗಿ ಏನಪ್ಪಾ ಅಂತಂದ್ರೆ ನಾವು ಇಂದಿನ ದಿವಸ ಏನದ ನಾವು ಮನವಿ ಕೊಟ್ಟಿದ್ದೀವಿ ಸರ್. ಅಲ್ಲಿ ಕಂಪ್ಲೇಂಟ್ ಅಥವಾ ಆಗೈತ್ರಿ ಇದ್ರ ಬಗ್ಗೆ? ಏನ FIR ಆಗಿದೆ ಅಂತ ಹೇಳ್ಕೊಂಡ್ರೆ ಗೊತ್ತಾಗಿದೆ, ಆಗಿದೆ ಇಲ್ಲೋ ಏನೋ ಗೊತ್ತಿಲ್ಲ. ಏನಪ್ಪಾ ಅಂತಂದ್ರೆ ನಾವು ಸೂಕ್ತ ಕ್ರಮ ಈಗೇನು ಆರೋಪಿನ ಬಂಧಿಸ್ಯಾರು ಅಥವಾ ಇಲ್ಲೋ ಸರ್? ಇನ್ನೂ ಬಂಧಿಸಿಲ್ಲ ಅವ್ರಿಗೆ, ಇನ್ನೂ ಬಂಧಿಸಿಲ್ಲ. ಆದ ಕಾರಣ ಏನದ ಬಂಧಿಸ್ಬೇಕಂತ ಹೇಳಿ ಇಂದಿನ ದಿವಸ ಏನದ ನಾವೇನದ ಆಗ್ರಹ ಮಾಡ್ತಿದ್ವಿ. ಈಗೇನು ಸರ್ ಏನು ಬೇಡಿಕೆ ಇಲ್ಲ? ಈಗ ಅವನಿಗೆ ಏನದ ಅವನಿಗೆ ಒಂದು ಶಿಕ್ಷೆ ಆಗ್ಬೇಕು, ಅವನಿಗೆ ಕಠಿಣ ಕ್ರಮ ಆಗ್ಬೇಕು ಒಂದು ಕಾನೂನು ಪ್ರಕಾರ. ಸರ್ ಪದೇ ಪದೇ ಇದೇ ರೀತಿ ಆಗ್ತಾ ಇದ್ದಲ್ಲ, ಯಾಕೆ ಅಂತ ಹೇಳಿ ಯಾವ ಹೊಣೆಗಾರ ಇದು ನೇರವಾಗಿ ಏನದ ಹೊಣೆಗಾರ ಏನಪ್ಪಾ ಅಂತಂದ್ರೆ ಕಾನೂನು ಏನಪ್ಪಾ ಅಂತಂದ್ರೆ ಸುವ್ಯವಸ್ಥೆ ಇರ್ಲಾರ್ದ ಸಲುವಾಗಿ ಏನದ ಇಂಥ ಘಟನೆಗಳು ನಡೀತಾವ. ಅದ್ರ ಏನ್ ಕೇಳ್ಕೊತೀರಿ ನೀವು ಪೊಲೀಸ್? ಅದಕ್ಕೆ ಏನದ ನಾವೇನಪ್ಪಾ ಅಂತಂದ್ರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವು ಏನು ಒಂದು ಮನವಿ ಮಾಡ್ತೀವಪ್ಪ ಅಂತಂದ್ರೆ ಇಂಥ ಒಂದು ಘಟನೆಗಳು ಆಗದಂತೆ ಏನದ ಕಾನೂನು ಕ್ರಮವನ್ನು ತೆಗೆದುಕೊಂಡು ಸೂಕ್ತ ಒಂದು ಏನದ ಕಾನೂನು ಅನ್ನೋದು ವ್ಯವಸ್ಥೆ. ಇದ್ರ ಬಗ್ಗೆ SP ಅವ್ರಿಗೆ ಏನು ಮಾಹಿತಿ ಕೊಡ್ತೀರಾ ಅಥವಾ? SP ಮಾಹಿತಿ ಕೊಟ್ಟಿಲ್ಲ, ನಾವು ಮಾಹಿತಿ ಕೊಡುವ. ನೀವು ನಿಮ್ಮ ಹ್ಯೂಮನ್ ರೈಟ್ಸ್ ಇಂದ ದೂರ ದಾಖಲು ಮಾಡ್ತೀರಿ? ಏನು ಮಾಡಿ ದೂರ ದಾಖಲು ಮಾಡುವಂತ ನಾವು ವಿಚಾರ ಮಾಡ್ಲಿಕ್ಕತ್ತೀವಿ. ಈಗ ತಮ್ಮ ಹೆಸರು ಹೇಳಿ ಸರ್? ಡಾಕ್ಟರ್ ಗುರಿಕಾರ್ ಅಂತೇಳಿ. ಹೇಳ್ರಿ ಸರ್. ನಮಸ್ತೆ, ನನ್ನ ಹೆಸರು ಪುನೀತ್ ಕಾಂಬ್ಳೆ ಅಂತ ಹೇಳಿ ಸರ್. ನಾನು BE ಮೆಕ್ಯಾನಿಕಲ್ ಇಂಜಿನಿಯರ್ ಪದವೀಧರ, ಸ್ಪೆಷಲೈಸೇಷನ್ ಇನ್ ಡಿಸೈನ್ ಇಂಜಿನಿಯರಿಂಗು. ಸೊ ಬರುವಂಥ ಲೋಕಸಭೆಯಲ್ಲಿ ಏನು ಚುನಾವಣೆ ನಡೀತಿದ್ದಲ್ಲ, ಸೊ ಇಲ್ಲಿ ಮತಕ್ಷೇತ್ರ ರಿಸರ್ವ್ಡ್ ಇದ್ದಿದ್ದಕ್ಕೆ SC ರಿಸರ್ವ್ಡ್ ಇದ್ದಿದ್ದಕ್ಕೆ ನಾನು SC ರೈಟ್ ಕಮ್ಯುನಿಟಿ. ಸೊ ನಮ್ಮ ರೈಟ್ ಕಮ್ಯುನಿಟಿಗೆ ನಾನು ಒಬ್ಬ ಯೂತ್ ಅದೀನಿ. ಐ ಥಿಂಕ್ ಎಲ್ಲರೂ ಪ್ರಬಲ ಆಕಾಂಕ್ಷಿದಾಗ ಎಲ್ಲರೂ ಹಿರಿಯರು ಅದಾರ. ಒಬ್ಬ ಯೂತ್ ಅದೀನಿ, ಚೇಂಜಸ್ ತರಬೇಕಂತಿದ್ದೀನಿ. ಏನಪ್ಪ ಅಂದ್ರೆ ಇವಾಗ ನಾರ್ಮಲಾಗಿ ಏನಂತಾರಲ್ಲ, ಇನೋವೇಷನ್, ಟೆಕ್ನಾಲಜಿ, ಇಕೋ ಫ್ರೆಂಡ್ಲಿ. ಸೊ ಇವು ಮೂರಂತ ನನ್ನ ಏಮ್ ಅದಾವೆ. ನಾವು ಭಾಳ ಸೋಷಲ್ ವರ್ಕ್ ಅಂತ ಮಾಡೀವಿ, ಬಟ್ ತೋರಿಸಿದ್ದಿಲ್ಲ. ಬಟ್ ಈಗೇನು ಸಿಚುವೇಶನ್ ಹೆಂಗೆ ಮಾಡಿತ್ತಪ್ಪ ಅಂದ್ರೆ ನಾವು ತೋರಿಸ್ಬೇಕಾಗಿತ್ತು ಎಲ್ಲರಿಗೆ. ಯಾಕಂದ್ರೆ ಇಷ್ಟು ದಿವಸ ಮಾಡಿದ್ದು ಹೆಂಗಿತ್ತಪ್ಪ ಅಂದ್ರೆ ಈ ಕೈಲಿ ಮಾಡಿದ್ದು ಈ ಕೈಲಿ ತೋರಿಸೋದಂತ ಇರೋದಿಲ್ಲ ನಮ್ಮ ಕಡೆ. ಸೊ ಇಷ್ಟು ದಿವಸ ಏನು ಮಾಡಿದ್ರು ನಾವು ಗೋರಕ್ಷಣೆ ಆಗಲಿ, ಹೆಣ್ಮಕ್ಳ ಸಂರಕ್ಷಣೆ ಆಗಲಿ, ಬಿಲ್ಡ್ ಮಾಡೋದಾಗಲಿ, ಉಣಿದ ಕ್ಲೀನಪ್ ಮಾಡೋದಾಗಲಿ ಎಲ್ಲ ಮಾಡಿದ್ದು. ಬಟ್ ಇದಕ್ಕಿಂತ ಮುಂಚೆ ಇನ್ನೊಂದು ಸ್ವಲ್ಪ ಒಂದು ಸ್ಟೆಪ್ ಫಾರ್ವರ್ಡ್ ಹೋಗಿ ಫ್ಯೂಚರ್ದಾಗ ರೆಡಿ ಮಾಡ್ಬೇಕಂತೇಳಿ ನಾವು ಪ್ಲ್ಯಾನ್ ಹಾಕಿದ್ವಿ. ಏನಂದರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಲಿ, ನಮ್ಮ ರಾಜ್ಯಾಧ್ಯಕ್ಷರಾಗಲಿ ಈ ಹುಡುಗ ಮಾಡುವಂಥದ್ದು ಏನಾರು ಮಾಡಬಲ್ಲ ಅಂಥೇಳಿ ನಮ್ಮ ರೈಟ್ ಕಮ್ಯುನಿಟಿಗೆ ನನಗೆ ಕೊಟ್ರಂದ್ರೆ ನಾವು ಗ್ಯಾರಂಟಿ ಅವ್ರದ್ದು ಏನಂತಲ್ಲ ಅವ್ರ ಭರೋಸೆನ ಉಳಿಸ್ಕೊತೀನಿ, ಕೆಲಸ ಮಾಡ್ತೀನಿ ಸರ್. ಸರ್ ನಿಮಗೆ ಟಿಕೆಟ್ ಯಾಕೆ ಕೊಡಬೇಕು ಸರ್? ಟಿಕೆಟ್ ಸಿಂಪಲ್ ಅದ ಸರ್. ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಅವಾಗ ಹೇಳಿದ್ದೀನಿ, ನಾನು ಯುಕ್ತದೇನೆ, ನನಗೆ ಓಡಾಡೋಕ್ಕಾಗ್ತದೆ. ನಾ ಹೇಳ್ಬೇಕಾದ್ರೆ 24x7 ರಾತ್ರಿ ಆಗಲಿ, ಇವತ್ತು ಟಿಲ್ ಟುಡೇ ನಿಮ್ಗೆ ಗೊತ್ತು. ಈಗ ಪ್ರೆಸ್ ಮುಂದೆ ಹೇಳ್ಬೇಕಾಗ್ತದೆ, ರಾತ್ರಿ 1ಕ್ಕೆ 2ಕ್ಕೆ 3ಕ್ಕೆ ಕಾಲ್ ಬರ್ತಾನೆ. ನನ್ನ ಪ್ರಾಬ್ಲಮ್ಸ್ ಹಿಂಗೆ ಆಗ್ತಾವಲ್ಲ, ಒಂದೊಂದು ಪ್ರಾಬ್ಲಮ್ಸ್ ಪೊಲೀಸ್ ಸ್ಟೇಷನ್ ಹೋಗಿ ಕೋರ್ಟ್ಗೆ ಹೋಗಿ ಸಾಲ್ಯೂಷನ್ ಆಗೋಲ್ಲ. ಅವತ್ತೇ ಸೊಲ್ಯೂಷನ್ ಆಗ್ತಾರೆ. ರಾತ್ರಿ 1ಕ್ಕೆ ಹೋಗೋಕ್ಕಾಗ್ತೈತಿ, 2ಕ್ಕೆ ಹೋಗೋಕ್ಕಾಗ್ತೈತಿ. ಆಮೇಲೆ ನಾವು ಹೆಂಗೆ ಅದಪ್ಪ ಏನೋ ಅಧಿಕಾರ ಇರ್ಲಿಕ್ಕಂದ್ರೆ ನಾವು ಇಂಪ್ಲಿಮೆಂಟ್ ಮಾಡ್ಲಿಕ್ಕತ್ತೀವಿ. ಯಾಕಪ್ಪ ಅಂದ್ರೆ ನಮ್ದು ಹೆಂಗೆ ಇರ್ತೈತಿ, ಒಂದೊಂದು ಟೈಮ್ದಾಗ ಇಂಥ ಕ್ರಿಟಿಕಲ್ ಸ್ಟೇಜಸ್ ಬರ್ತಾವೆ. ಹೆಣ್ಮಕ್ಳು ತಮ್ಮ ಫೇಸ್ ತೋರ್ಸಕ್ಕೆ ಬರೋದಿಲ್ಲ. ಅವ್ರ ಸಿಚುವೇಶನ್ ಇಟ್ಟಿರ್ತಲ್ಲ, ಅದನ್ನು ಅನಲೈಸ್ ಮಾಡ್ಬೇಕಾಗ್ತದೆ. ಪ್ರಾಬ್ಲಮ್ಸ್ ಅನಲೈಸ್ ಮಾಡಿ ಅಲ್ಲಿ ಕರೆಕ್ಟ್ ಸೊಲ್ಯೂಷನ್ ತೊಗೊಂಡು ಎಲ್ಲ ನಮ್ಮ ಸಂಘದವ್ರು ತೊಗೊಂಡು ಮಾಡಿ ಕ್ರಿಟಿಕಲ್ ಮಾಡ್ಕೋತ ಅದು ಆಯ್ತು. ಇದು ಧರ್ಮದ ವಿಷಯದಾಯ್ತು. ಇನ್ನು ಬೇರೆ ವಿಷಯದ ಹೇಳ್ಬೇಕಪ್ಪ ಅಂದ್ರೆ ಯುಕ್ತಾಗಿ ಯಾಕೆ ಕೊಡ್ಬೇಕಪ್ಪ ಅಂದ್ರೆ ನಾನು ಫೌಂಡೇಶನ್ ಹೆಂಗಪ್ಪ, ನನ್ನ ಸೈನಿಕ್ ಸ್ಕೂಲ್ ಶಿಶುನಿಕೇತನ್ ಸೈನಿಕ್ ಸ್ಕೂಲ್ ವಿಜಯಪುರದಿಂದ ನನ್ನ ಫೌಂಡೇಶನ್ ಬಿದ್ದೈತಿ. ಸೊ ನಾ ಅಲ್ಲಿಂದ ಆರ್ಮಿ ನಾವು ಏನಂತ ಡಿಸಿಪ್ಲಿನರಿ ಫೌಂಡೇಶನ್ ಬಿದ್ದೈತಿ. ಸೊ ಮುಂಬರೋ ದಿನದಾಗ ಏನಪ್ಪ ಡಿಸಿಪ್ಲಿನ್ಲಿಂದ ಫ್ಯೂಚರಿಗೆ ಮಾಡಿ ಎಜುಕೇಷನ್ ಇಂಪ್ಲಿಮೆಂಟ್ ಮಾಡಿ. ಈಗ ಬೇರೆ ದೇಶದಾಗ ನೋಡ್ಬೋದು ನೀವು, ಲಿಸ್ಬನ್, ಪೋರ್ಚುಗಲ್, ನೀವು ಎಲ್ಲೇ ಹೋಗ್ತಿರಲ್ಲ, ನೀವು ಎಲ್ಲೇ ವಿನೀಸ್ ಹೋಗ್ರಿ, ಅಲ್ಲೆಲ್ಲ ಅಷ್ಟು ಕ್ಲೀನ್ ಇರ್ತದೆ. ಸ್ಮಾಲ್ ಹೆಂಗೆ ಒಂದೊಂದು ಟಚಪ್ನು ಒಂದೊಂದು ಲೈಟ್ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ, ಒಂದು ರೋಡ್ ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ಕ್ಲೀನ್ ಇರ್ತೈತಿ. ಆ ಥರ ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾಗೈತಿ. ನಿಮ್ಗೆ ಇನ್ನೊಂದು ಮಾತು ಹೇಳ್ಬೇಕು ಅಂದ್ರೆ, ನಿತಿನ್ ಗಡ್ಕರಿ ಒಂದು ಮಾತು ಹೇಳಿದ್ದಾರೆ, ರೊಕ್ಕದ ಕಮ್ಮಿ ಇಲ್ಲ ಭಾರತೀಯ ಜನತಾ ಪಾರ್ಟಿಯಲ್ಲಿ, ನಮ್ಮ ಗೌರ್ಮೆಂಟ್ದಾಗ ರೊಕ್ಕದಿಲ್ಲ. ನಾವು 10 ಕೋಟಿ 20 ಕೋಟಿ 50 ಕೋಟಿ ಮೀಸಲಿಡಲ್ಲ, ಹೊಡೆದ್ರೆ 1000 ಕೋಟಿ ಲಕ್ಷ ಗಂಟೆ ಕೋಟಿ. ಬಟ್ ನಮ್ಮ ಕಡೆ ಪ್ರಾಬ್ಲಮ್ ಏನತ್ತಪ್ಪ, ನಿಯತ್ತಿನ ಕಮ್ಮಿ ಅದು. ವರ್ಕ್ ಮಾಡಬೇಕಪ್ಪ ಅನ್ನೋ ಈ ಜನರ ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿನ ತೊಗೊಳಂಗಿಲ್ಲ ಅಂದರೆ ಹೆಂಗೆ ನಡೀತದೆ ಸರ್? ಟ್ರಾನ್ಸ್ಪರೆನ್ಸಿ ಇರಬೇಕು. ಇವತ್ತು ಇದು ವರ್ಕ್ ಮಾಡಿದ್ದು ಓಪನ್ ಆಗಿ ಹೇಳ್ಬೇಕು ಜನರಿಗೆ, ವರ್ಕ್ ಪರ್ಫೆಕ್ಟ್ ಆಗಿದೆ ಇರ್ಬೇಕು ಸರ್. ಅದಕ್ಕೆಲ್ಲ ನಾವು ಯುವಕರಿಗೆ ನನಗೆ ಕೊಡ್ಬೇಕು
ಆಕಾಂಕ್ಷೆ ಅದ ಕೊಡ್ಲಿಕ್ಕಂದ್ರೆ ಖುಷಿ, ಕೊಟ್ಟರೆ ಖುಷಿ. ಅದ್ರ ಮೇಲೆ ಏನು ಕೊಟ್ರೇನೆ ಇದು ಅಂತಿಲ್ಲ. ಈಗೇನು BJP ಟಿಕೆಟ್ ಕೊಟ್ರು ಮಾಡ್ತೀರಾ ಅಥವಾ ಪಕ್ಷೇತರ ಕೊಟ್ರು? ಇಲ್ಲ ಸರ್, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಇದೀನಿ. ಅದೇ ಕೊಟ್ರೇನೆ ಮಾಡ್ತೀನಿ, ಕೊಡ್ಲಿಕ್ಕಂದ್ರೂ ಅವ್ರದೇ ಮಾಡ್ತೀನಿ. ಏನು ಪಕ್ಷೇತರ ಪಕ್ಷೇತರದ ಬಗ್ಗೆ ನಾ ಯೋಚನೆ ಮಾಡಲ್ಲ, ಮಾಡಂಗಿಲ್ಲ. ಈಗ ಹಾಲಿ MP ಅವರು ಇದ್ದಾರೆ, ರಮೇಶ್ ಜಿಗಜಿಣಗಿ ಅವರು ಇದ್ದಾರೆ, ಮತ್ತು ಪ್ರಬಲ ಆಕಾಂಕ್ಷಿಗಳು ಬರ್ತಾ ಇದ್ದಾರೆ. ನಾ ಆಕಾಂಕ್ಷಿದ್ದೀನಿ, ನಮಗೆ ಟಿಕೆಟ್ ಸಿಗ್ತಾವೆ ತಿಳಿನೂ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಏನು ಸರ್? ಸಿಂಪಲ್ ಅದ ಸರ್. ಇವಾಗ ನಿಮ್ಗೆ ಒಂದು ಮಾತು ಹೇಳ್ಬಿಡ್ತೀನಿ. ಹಾಲಿ ಸಂಸದ ಹಿರಿಯರ್ ಅದ, ಅವ್ರು ವರ್ಕ್ ಮಾಡಿದ್ದಾರೆ. ನಾ ಅವ್ರ ಬಗ್ಗೆ ಏನು ಹೇಳಕ್ಕೆ ಬರಲ್ಲ. ಈಗ ಅಧಿಕಾರ ಆಸೆ ಹೆಂಗಪ್ಪ ಅಂದ್ರೆ ಒಂದು ಸರ್ತಿ ಹತ್ತಂದ್ರೆ ಅದು ಬಿಡಕ್ಕೆ ಮನಸ್ಸು ಬರಂಗಿಲ್ಲ. ಯಾವುದೇ ಅಧಿಕಾರ ತೋರಿ ಇದೇ ಪಕ್ಷ ಅಂತಲ್ಲ. ಈ ಕಾಂಗ್ರೆಸ್ ಪಾರ್ಟಿಗೆ ಹೋಗಿದ್ರೆ ಅಪ್ಪ ಮಕ್ಕಳು ಮರಿ ಮೊಮ್ಮಕ್ಕಳು ಅದೇ ಅವ ಬಾ ಮತ್ತು ರಾಷ್ಟ್ರದಾಗ ವಿದ್ಯಾವಂತರನ್ನು ಮುಂದೆ ತರೋದು ಯಾರು? ಒಂದು ಎಕ್ಸಾಂಪಲ್ ಕೊಡ್ತೀನಿ. ಯಾರು ತರಬೇಕು? ಅವ್ರು ವರ್ಕ್ ಮಾಡಿದ್ದಾರೆ, ಮುಗಿದು ಅವರು ಕಿಂಗ್ ಮೇಕರ್ ಅದಾರ. ಆಮೇಲೆ ಅವ್ರು ಸೋಲಿಲ್ಲ ಸರ್ದಾರ್ ಅದಾರ. ಅವ್ರ ಬಗ್ಗೆ ನಾನು ಟೀಕಾ ಟಿಪ್ಪಣಿ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ನನ್ನ ಬಗ್ಗೆ ನಾ ಹೇಳ್ಬೋದು. ಯಾಕಪ್ಪ ನಾವು ಸ್ವಲ್ಪ ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತ ಭಾರತೀಯ ಜನತಾ ಪಾರ್ಟಿ ಆಗ್ತದೆ. ಸೊ ಈ ಸರ್ತ ನಾ ಹೇಳಿದ್ದೀನಿ, ಮೋದಿ ಅವರು 1000 ವರ್ಷದ ಪ್ರಿಡಿಕ್ಷನ್ ಮಾಡ್ಯಾರಂದ್ರೆ ಯುವಕರಿಗೆ ಮನೆಯೇ ಆದ ಈ ಸರ್ತ. ಸೊ ಕೊಡೋ ಚಾನ್ಸಸ್ ಅದ ಅಂತೇಳಿ ನಾ ಇದು ಮಾಡ್ಕೊಳ್ತೀನಿ ಸರ್. ನೀವು ಟಿಕೆಟ್ ಸಂಬಂಧ ಯಾರ್ಯಾರು ಭೇಟಾಗಿರಿ ನೀವು? ಸರ್ ನಾ ಹೆಸರು ಹೊಡ್ಯಾಕಾಗೋದಿಲ್ಲ ಆಫೀಷಿಯಲಿ. ಯಾಕಪ್ಪ ಅಂದ್ರೆ ನಿಮ್ಗೆ ಗೊತ್ತೈತಿ ರಾಜಕೀಯ ಹೆಂಗಿರ್ತದೆ ಸರ್. ನಾವು ಆಲ್ರೆಡಿ ಬೆಂಗಳೂರು ಮತ್ತು ನಮ್ಮ ಸಂಘ ಪರಿವಾರದವ್ರಿಗೆ ಎಲ್ಲರೂ ಆಲ್ಮೋಸ್ಟ್ ಮೀಟ್ ಆಗಿದ್ದೀನಿ. ಇನ್ನೂ ಮೀಟ್ ಆಗೋದು ಎಷ್ಟು ಕೆಲಸ ಮಾಡಿದ್ರೂ ಕಮ್ಮಿ. ಸೊ ಇನ್ನೂ ಅಫಿಷಿಯಲ್ ಆಗಿ ನಮ್ಮ JP ನಡ್ಡಾ ಅವ್ರಿಗೆ, ಜಯಶಂಕರ್ ಅವ್ರಿಗೆ, ಮತ್ತು PM ಅವ್ರಿಗೆ, ಮತ್ತು ಅಮಿತ್ ಶಾ ಅವ್ರಿಗೆ ನಾವು ಅಫಿಷಿಯಲಿ ಏನು ಮಾಡ್ಬೇಕು ಮಾಡಿದ್ದೀನಿ ಸರ್. ಅವ್ರೇನು ನಿಮ್ಗೆ ಟಿಕೆಟ್ ನಿಮಗೆ ಕೊಡ್ತೀನಿ ಅಂತ ಹೇಳಿ ಏನು ಸರ್ ಟಿಕೆಟ್ ಕೊಡ್ತೀನಿ ಅಂತ ಯಾರಿಗೆ ಆ್ಯಕ್ಚುಲಿ ಹೇಳಿಲ್ಲ. ಹಂಗೆ ಹೇಳಕ್ಕೆ ಬರೋದಿಲ್ಲ ಪ್ರೋಟೋಕಾಲ್ ಪ್ರಕಾರ. ಯಾಕೆ ಸಡನ್ ಡಿಸಿಷನ್ ಅಂತ ಅವ್ರು ಇವತ್ತು ಹೇಳಿರ್ಬೋದು, ನಾಳೆ ಹೋದ ಸರ್ತಿನೇ ಎಕ್ಸಾಂಪಲ್ ಕೊಡ್ತೀವಿ. ಹೋದ ಸರ್ತಿ ಪ್ರಬಲ ಆಕಾಂಕ್ಷಿ ಹತ್ರ ಟಿಕೆಟ್ ಚೇಂಜ್ ಮಾಡಿಬಿಟ್ರು. ಹಂಗೆ ಈ ಸರ್ತಿನೂ ಆಗ್ಬೋದು. ಕೊಡ್ಬೋದೂ ಇಲ್ಲ, ಕೊಡ್ಬೋದೂ ಇಲ್ಲ. ಅವ್ರಿಗೆ ಆಗ್ಬೋದು, ಅದನ್ನು ಹೇಳಕ್ಕೆ ಬರಲ್ಲ ಸರ್. ಈಗ ನಿಮಗೆ ಭಾರತೀಯ ಜನತಾ ಪಾರ್ಟಿಯವರು ಟಿಕೆಟ್ ಕೊಡ್ತಾರೆ, ನಿಮಗೆ ಗೆಲ್ಲೋದು ಎಷ್ಟು % ಚಾನ್ಸ್ ಇದೆ? ಸರ್ ಗೆಲುವು 100% ಅದ ಸರ್. ಯಾಕಂದ್ರೆ ನಾನು ಪ್ರತಿ ಹಳ್ಳಿಗೆ ಹೋಗಿ, ಯಾಕಂದ್ರೆ 680 ಅಂದ್ರೆ ಟೋಟಲ್ ಓವರ್ ಆಲ್ 700 ಹಳ್ಳಿ. ಯಾಕಂದ್ರೆ ರೇಷೋ ಮಾಡಬೇಕಲ್ಲ. ಇವಾಗ ರಿಲೇಷನ್ ಇಲ್ಲ ಅಂದ್ರೆ ಆ ಮತಕ್ಷೇತ್ರದ ಬಗ್ಗೆ ಗೊತ್ತಿರ್ಬೇಕು ಸರ್. 800 ಹಳ್ಳಿ ತನ ಅಂದ್ರೆ 700 ಹಳ್ಳಿ ತನ ಅದಾವೆ. ಸೊ ಮತಕ್ಷೇತ್ರಕ್ಕೆ ಪರ್ಸ್ನಲ್ ಆಗಿ ಹೋಗಿ ಭೇಟಿ ಆಗ್ತೀನಿ ಸರ್. ಆಮೇಲೆ ಏನು ಬರೀ ಉಡಾಫೆ ಮಾತಿಲ್ಲ, ನಮ್ಮ ಮಾತು ದೊಡ್ಡ ಮಾತಾಡಂಗಿಲ್ಲ. ನಾ ಹಿಂಗೆ ಮಾಡ್ತೀನಿ ಅಂತೇಳಿ ಮನುಷ್ಯಾಗ ಆಸೆ ಹಚ್ಚಿ ಆಲ್ರೆಡಿ ರಾಜಕೀಯ ಮಂದಿ ಕೊಂದಾರ. ಜನರಿಗೆ ಏನಾಗ್ಬಿಟ್ಟು ಪ್ರತಿ ಟೈಮ್ ಹಾಸ್ಕೊಂಡು ತೊಗೊಂಬರ್ತೀವಿ, ಮತ್ತು ಅದೇ ಏನಂತ ಫೀಲಿಂಗ್ ಸ್ಯಾಡ್ ಫೀಲಿಂಗ್ ಬರ್ತೈತೆ. ನಾವು ಅಂತ ಮಾಡಂಗಿಲ್ಲ ಸರ್. ಏನು ಕೈಲಾಗ್ತೈತೆ ಜನರಿಗೆ ತಿಳಿಸಿ ಮಾಡಿ ಇಂಪ್ಲಿಮೆಂಟ್ ಮಾಡ್ತೀವಿ ಸರ್. ಪುನೀತ್ ಕಾಂಬ್ಳೆ ಅವರು, ನೀವು ಈಗ ಮುನ್ಸಿಪಾಲ್ಟಿ ಚುನಾವಣೆ ಆಯಿತು, MLA ಚುನಾವಣೆ ಎಲ್ಲಿ ಕಂಡಿಲ್ಲ? ಈಗ ಸಡನ್ಲಿವಾಗಿ ವಿಧಾನಸಭಾ ಸರ್ MLA ಹೆಂಗೆ ಕಂಡಿಲ್ಲ ಸರ್? ಪ್ರೂಫ್ ಅದಾವ ಸರ್. ವಿತ್ ಬಸನಗೌಡರು ನಿಮ್ಗೆ ಹೇಳ್ತಾರೆ. ಇಲ್ಲ, ಎಲ್ಲಿಯೂ ಕಂಡಿಲ್ಲ. ನೀವು ಸಡನ್ ಆಗಿ ಇಲ್ಲ, ನಾವು ಕಂಡಿಲ್ಲ. ಏನು ಸರ್? ಎಲ್ಲಿ ಏನು? ನಾವು ವಾರ್ಡ್ ನಂಬರ್ 3ದಾಗ ನೀವೇ ಇದ್ರಲ್ಲ, ನಿಮ್ಗೆ ಗೊತ್ತಿತ್ತಲ್ಲ. ಪೂರ ಎಲ್ಲ ಓಡಾಡಿನ ಕಾಲು ಬಿದ್ದೀನಿ ಮತ್ತೆ ನಾ MLA ಸಾಹೇಬ್ರ ಕಲ್ಲ. ಇಲ್ಲ, ಎಲ್ದಿ ಕಂಡಿಲ್ಲ. ಈಗ ಎಕ್ದಮ್ ಚುನಾವಣೆ ಸನೆ ಬಂದಾಗ ಸರ್ ನಾ ಏನು ಹೇಳಿದ್ದೆ ನಿಮ್ಗೆ ಆಗಲೇ ಏನು ಹೇಳಿದ್ದೆ, ಈ ಕೈ ಕೆಲಸ ಮಾಡಿದ್ದು ಕೈ ತೋರಿಸ್ಬಾರ್ದು ಸರ್. ಈಗ ನಾ ಚಂತ ನಿಮ್ಮ ಫೇಸ್ಬುಕ್ ಅಪ್ಡೇಟ್ ಮಾಡ್ಕೊತ ಕೂತೆ, TV ನಿಮ್ಮ ಪ್ರೆಸ್ದವ್ರು ಕರೆಸ್ತೆ ಅಪ್ಡೇಟ್ ಮಾಡಿದೆ. ನಾ ಇಲ್ಲಿ ಕೆಲಸ ಈಗ ನೋಡ್ರಿ, ಸರ್ಕಾರದವ್ರಿಗೆ 2 ಬಾಳೆಹಣ್ಣು ಕೊಡ್ತಿರ್ತಾರೆ, 8 ಮಂದಿ ಬಾಳೆಹಣ್ಣು ಹಿಡ್ದಿರ್ತಾರೆ. 2 ಬಾಳೆಹಣ್ಣು ಕಲ್ಲ 8 ಮಂದಿ ಹಿಡಿದ್ರೆ ನಾ ಅಂತ. ಆಮೇಲೆ ಈಗ BJP ಕಾರ್ಯಾಲಯ ಒಳಗೆ ಕೆಲವೊಂದು ಪ್ರತಿದಿನ ಒಂದು ವಾರಕ್ಕೆ ಮತ್ತಿಗೆ ಗೊತ್ತು ಎಲ್ಲಿದು ಕಂಡಿಲ್ಲ ನೀವು? ಸರ್ ಭಾರತೀಯ ಜನತಾ ಪಾರ್ಟಿದಾಗ ನಾನು 2018ದಾಗ ಸೋಷಿಯಲ್ ಮೀಡಿಯಾ ಕನ್ವರ್ ಆಗಿದೆ. ಪ್ರೆಸೆಂಟ್ ಒಳಗೆ ಎಲ್ಲಿದೆ ಸರ್? 2000 ಒಳಗೆ 2000 ಹಿಡಿದು 2024 ಒಳಗೆ ಎಲ್ಲಿ ಕಂಡಿದ್ದೀರಿ ಸರ್? ಇಲ್ಲಿ ಪತ್ರಿಕಾಗೋಷ್ಠಿ ಆಗಲಿ ಏನಿದ್ರ ಒಳಗೆ ಎಲ್ಲಿ ಬಂದಿಲ್ಲ, ನೀವು ಎಲ್ಲಿ ಕಂಡಿಲ್ಲ? ಪತ್ರಿಕಾಗೋಷ್ಠಿಯಲ್ಲಿ ಸರ್ ನಿಮ್ಗೊಂದು ಮಾತಾಡ್ತೀನಿ. ಪತ್ರಿಕಾಗೋಷ್ಠಿಯಲ್ಲಿ ಏನು ಪ್ಯಾರೆಂಟಲ್ ಬಾಡಿ ಇರ್ತಾರಲ್ಲ, ಈಗ ಅಷ್ಟೇ ಕರೀತದೆ. ಇದೇ ನಾವು ಸ್ವಲ್ಪ MLA ನೋಡ್ಬೇಕಿತ್ತು, ಎಲ್ಲರಿಗೂ ಫೋನ್ ಹಚ್ತಿದ್ರು. ಸೊ ಕರೀಲಿ ಬಿಡ್ಲಿ, ನಾವೇನು ಮಾಡ್ತೀವಿ, ಕಾರ್ಯಕರ್ತರ ಕೆಲಸ ಏನೈತಿ ಗ್ರೌಂಡ್ ರೂಟ್ದಾಗ ಕೆಲಸ ಮಾಡಿ ಜನರ ಜೋಡಿ ಇರ್ತೀವಿ ನಾವು. ಈಗ ಚಂದ ಈ ಪಾರ್ಟಿ ಆಫೀಸ್ದಾಗ ನಿಮ್ಗೆ ಕಂಡ್ರೆ ನಿಮ್ಗೆ ಖುಷಿ ಅನ್ನತ್ತೀರಿ, ಅಂದ್ರೆ ಕಂಡ್ರೆ ನೀವು ಒಂದು ಅದಿರತ್ ಹೇಳತ್ತೀರಿ. ಬಟ್ ಅಲ್ಲಿ ಇರ್ಲಿಕ್ಕಪ್ಪ ಅಂದ್ರೂ ನಾವು ಗ್ರೌಂಡ್ದಾಗ ವರ್ಕ್ ಮಾಡ್ತೀವಲ್ರ, ಅದು ಇಂಪಾರ್ಟೆಂಟ್. ಗ್ರೌಂಡ್ದಾಗ ಎಷ್ಟು ವರ್ಕ್ ಮಾಡ್ತೀವಿ ಅದ್ರ ಮೇಲೆ ನಿಮ್ಗೆ ಸೊಲ್ಯೂಷನ್ ಬರುತ್ತೆ ಸರ್. ಈಗ ನಿಮ್ಮ ಪಾರ್ಟಿ ಖಚಿತ ಟಿಕೆಟ್ ಕನ್ಫರ್ಮ್ ಆಗುತ್ತಾ ಅಂತ ಒಂದು ಭರವಸೆ ಇದೆ ಸರ್? ಕನ್ಫರ್ಮ್ ಅಂದ್ರೆ ಯಾವುದೂ ಇಲ್ಲ ಸರ್, ಇದು ರಿಯಾಲಿಟಿ ಮಾತಾಡೋದು. ಕನ್ಫರ್ಮ್ ಆದ್ರೆ ಖುಷಿ, ಇಲ್ಲಾಂದ್ರೆ ದೊಡ್ಡ ಖುಷಿ, ಟೆನ್ಷನ್ ಇಲ್ಲ. ಈಗ ಟಿಕೆಟ್ ಪಾರ್ಟಿ ನಿಮಗೆ ಕೊಳ್ಳೆ ಮತ್ತೇನು ಬೇರೆ ಪಕ್ಷಕ್ಕೆ ಹೋಗ್ತೀವಿ? ಇಲ್ಲ, ಹೋಗಲ್ಲ ಸರ್. ಅದೇನು ಅಂತದೇನಿಲ್ಲ. ಯುವಕ ಅದೀನಿ, ಯೂತ್ ಅದೀನಿ, ಎಜುಕೇಟೆಡ್ ಅದೀನಿ. ಎಲ್ಲ ಅಸ್ಪೃಶ್ಯ ತೆಗಿಬೇಕು, ಹೊಸ ಇಂಪ್ಲಿಮೆಂಟ್ ಮಾಡಬೇಕು. ಅದೇ ರೋಡಾ ಹೇ, ಕಾಮ ಹೇ, ಕಲ್ ಆತು ಪರ್ಸೋ ಆತು ನಕೋ, ಅಭಿ ಹುआ वो टाइम, अभी इम्प्लीमेंट करो जल्दी, टाइम बहुत कम है. ತಮ್ಮ ಹೆಸರು ಹೇಳಿ ಸರ್? ಸರ್ ಪುನೀತ್ ಕಾಂಬ್ಳೆ ಸರ್. ಆಕಾಂಕ್ಷಿ ಏನು ಪೋಸ್ಟ್ ನಿಮ್ದು ಏನು ಪೋಸ್ಟ್ ಅದ? ಭಾರತೀಯ ಜನತಾ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿ ಏನದ ಪೋಸ್ಟ್? ಸೋಷಿಯಲ್ ಮೀಡಿಯಾ ಕನ್ವರ್ ಆಗಿದೆ. ಈಗ ಸದ್ಯ ಕಾರ್ಯಕರ್ತನಾಗಿ ಉಳ್ಕೊಂಡಿನಿ ಸರ್. ಓಕೆ. ಎಲ್ಲ ನನ್ನ ಸೋದರನೇ. ಈಗ ನಮ್ಮಲ್ಲಿ ಒಟ್ಟಿನ ಮೇಲೆ ಇದು ದೌರ್ಜನ್ಯ ಆಗುವುದು ಪ್ರಥಮ ಬಾರಿ ಅಲ್ಲ, ಪದೇ ಆಗ್ತಾ ಇದೆ. ಆದರೆ ಯಾರೂ ಅದ್ರ ಬಗ್ಗೆ ಸರಿಯಾಗಿ ನಾವು
ಒಂದಿಷ್ಟು ಮಂದಿ ಬೈಕೌಟ್ ಮಾಡೋದು, ಒಂದಿಷ್ಟು ಮಂದಿ ಮನೆಗೆ ಹೋಗೋದು. ಬೈಕೌಟ್ ಮಾಡೋ ಉದ್ದೇಶ ಏನ, ಅವ್ರು ಪ್ರೊಟೆಕ್ಷನ್ ಮಾಡೋ ಸಂಬಂಧ ನಾವು ಬೈಕೌಟ್ ಮಾಡಿರ್ತೇವೆ. ಯಾಕಂದರೆ ಎಲ್ಲ ಜಡ್ಜಸ್ಗಳಿಗೆ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಬೈಕೌಟ್ ಮಾಡಲಿಕ್ಕೆ ನಾವು ಬರ್ರಿ ಅಂತೇಳಿ ಕೈ ಪ್ರಶ್ನೆ ಆಗಲ್ಲ. ನಾವು ಜಡ್ಜಸ್ಗಳಿಗೆ ಹೇಳೋದು ನಮ್ಮ ಕರ್ತವ್ಯ, ಕಮಿಟಿಯವರು ಕೂಡಿ ನಾವು ಹೇಳಿರ್ತೇವೆ ಬೈಕೌಟ್ ಮಾಡೋಣ. ಎಲ್ಲರದ್ದು ಕೆಲಸ ಇರ್ತದೆ, ವಕೀಲರ ಬಳಕೆ ಯಾಕೆ ಕೆಲಸ ಇರೋದಿಲ್ಲ ಅಂತಿಲ್ಲ. ಇವತ್ತು ಆ ವಕೀಲರಿಗೆ ಆದ ಸಮಸ್ಯೆ ನಾಳೆ ನಮ್ಗೆ ಆಗೋದಿಲ್ಲ ಅಂತ ಏನು ಗ್ಯಾರಂಟಿ ಇದೆ? ಇವತ್ತು ನಾವು ಬಾಗಿನ ಸೇಫ್ ಇದ್ದೇವಾ? ಇಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ವಕೀಲ ಅಂತಂದ್ರೆ ಹೆಂಗ ಯಾವಾಗಲೂ ವೈದ್ಯರ ಮಾತಿರುವಂತಾನೆ ವಕೀಲರು. ಪ್ರತಿ ಯಾವ ತೀರ್ಪಿನೊಳಗೆ ಯಾವಾಗ ನಮ್ಗೆ ಏನಿರುತ್ತೆ ಅಂತ ಹೇಳಿ ಪ್ರೊಟೆಕ್ಷನ್ ಅಂತ ಇಲ್ಲ. ನಾವು ಪರ್ಟಿಕ್ಯುಲರ್ ಇದ್ರ ಸಂಬಂಧ ಸಾಕಷ್ಟು ಸಲ ಹೋರಾಟ ಮಾಡಿದೆವು. ಇಲ್ಲಿವರೆಗೆ ಯಾವುದೇ ರೀತಿ ಸುಸಜ್ಜಿತವಾದ ಕಾಯ್ದೆ ಜಾರಿ ಬರಲಿಲ್ಲ. ಆದ್ರೆ ಆ ಕಾಯ್ದೆ ಜಾರಿ ಬರಬೇಕು ಅಂತಂದ್ರೆ ನಮ್ಮಲ್ಲಿ ಫಸ್ಟ್ ಯುನಿಟಿ ಇರಬೇಕು. ಯುನಿಟಿ ಒಳಗೆ ನೋಡಿ, ಇವತ್ತು ಮುಂಚೆ ಹಿಡಿದು ಎಲ್ಲರೂ ಕರೀದಾಯ್ತು, ಬರೀ ಅಂತ ಹೇಳೋದಾಯ್ತು. ಇಷ್ಟೇ ಜನ ಬಂದರೆ ಸ್ಟ್ರೈಕ್ ಮಾಡಿದ್ದಕ್ಕಾಗಿ ಅಷ್ಟು ನಮ್ಮಲ್ಲೇ ನಾವು ಈ ರೀತಿ ಅವ್ರು ಹೋದ್ರೆ ನಾವು ಇಲ್ಲಿ ಹಿಂಗೆ ಅನ್ನೋದಿಲ್ಲ. ಎಲ್ಲರೂ ಒಂದು ಕೂಡಿ ನಾವು ಸ್ಟ್ರೈಕ್ ಮಾಡಿದ್ರೆ 100% ನಾವು ಗೆಲ್ಲಲಿಕ್ಕೆ ಸಾಧ್ಯತೆ ಅಂತ ಹೇಳ್ತಾ ನಾನು 4 ಮಾತು ಮುಗಿಸ್ತೇನೆ. ಜೈ ಹಿಂದ್. ವಕೀಲ ಮಿತ್ರರೇ, ಸಂಘಟನೆ ಅಂತಂದ್ರೆ ಒಂದು ಕಸಬರಿಗೊಳಗಡೆ ಕಟ್ಟಿದ್ದಂತಾಗ ಆ ಕಡ್ಡಿಗಳು ಎಲ್ಲ ಒಗ್ಗಟ್ಟಾಗಿದ್ದಾಗ ಒಂದು ಕಸ ಹೊಡೆಯೋದಕ್ಕೆ ಸಾಧ್ಯ. ಕೇವಲ ಒಂದು ಕಡ್ಡಿ ತಂದ್ರೆ ಅದ್ರದ್ದು ಏನು ಕೆಲಸ ಆಗಂಗಿಲ್ಲ. ಸೇಮ್ ಹಂಗ ನಾವು ಯಾರಿಗಾದ್ರೂ ನೋವಾದಾಗ ನಾವು ಅವ್ರನ್ನ ಕೈ ಬಿಟ್ಟಿವಿ ಅಂತಂತಂದ್ರೆ ಅದು ಸುಮ್ಮನೆ ವೇಸ್ಟ್ ಆಗಿ ಹೋಗ್ತದೆ. ಅದಕ್ಕೆ ಯಾವುದೇ ವಕೀಲರಿಗೆ ನೋವಾದಾಗ, ಯಾವುದೇ ವಕೀಲರಿಗೆ ಅನ್ಯಾಯ ಆದಾಗ, ಯಾವುದೇ ವಕೀಲರಿಗೆ ಅವರ ಹಕ್ಕುಗಳಿಗೆ ಚ್ಯುತಿ ಆದಾಗ ಎಲ್ಲ ವಕೀಲರು ಕೂಡ ಅವರಿಗೆ ಸಪೋರ್ಟ್ ಕೊಡಬೇಕು. ಇದರಿಂದ ಏನಾಗತ್ತೆ ಅಂತಂದ್ರೆ ನಾವು ಒಬ್ಬರಿಗೆ ಸಪೋರ್ಟ್ ಕೊಟ್ವಿ ಅಂತಂದ್ರೆ ಮುಂದೆ ಬರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಮ್ಮೆಲ್ಲ ವಕೀಲರಿಗೆ ಒಂದು ಕಾನೂನಿನ ಸಂರಕ್ಷಣೆ ಸಿಗ್ತದೆ. ಇಲ್ಲ ಅಂತಂದ್ರೆ ಏನಾಗತ್ತೆ, ಈಗ ಒಬ್ಬ ವಕೀಲನೊಬ್ಬ PSI ಬರ್ದಾನ ಅಥವಾ ಅವ್ರಿಗೆ ಅನ್ಯಾಯ ಮಾಡ್ಯಾರ ಅಂತಂದ್ರೆ ಮುಂದೆ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅದಕ್ಕೊಂದೇನಿರ್ತೈತೆ ಅಂತಂದ್ರೆ ನಾವೇ ಶಾಣ್ಯರು ಅಂತಂದು PUC ಮೇಲೆ, SLC ಮೇಲೆ ಅಥವಾ ಡಿಗ್ರಿ ಮೇಲೆ ಅವರು ನೌಕರಿಗೆ ಬಂದಿರ್ತಾರ. ನಾವು ಡಬಲ್ ಡಿಗ್ರಿ ಮಾಡಿಕೊಂಡು LLB ಮಾಡಿಕೊಂಡು ಸುಮಾರು ವರ್ಷ ಪ್ರಾಕ್ಟೀಸ್ ಮಾಡಿಕೊಂಡು ಕಾನೂನೇನು, ಸಂವಿಧಾನ ಏನು, ಜನರ ಹಕ್ಕುಗಳೇನು, ಪೊಲೀಸರ ಕರ್ತವ್ಯ ಏನು ಅಂತ ತಿಳ್ಕೊಂಡಿದ್ರು ಕೂಡ ಅವ್ರಿಗೆ ಅದನ್ನ ಅರಿವು ಮಾಡ್ಸೋದು ಹಾಕಿರಂಗಿಲ್ಲ. ಯಾಕಂದ್ರೆ ಅವ್ರೇನು ತಿಳ್ಕೊಂಡಿರ್ತಾರ, ನಾವು ಹೇಳಿದ್ದೆ ಕಾನೂನು ಅಂತಂದು. ಅದಕ್ಕೆ ನಾವು ಕಾನೂನು ತಿಳ್ಕೊಂಡಂಥವ್ರು ನಾವು ಪೊಲೀಸರಿಗೂ ಕೂಡ ಕಾನೂನಿನ ಪಾಠವನ್ನು ಹೇಳೋದಕ್ಕೆ ಸಾಧ್ಯ. ಕೆಲವೊಮ್ಮೆ ಆ ಪಾಠನ ಸೌಮ್ಯವಾಗಿ ಹೇಳ್ಬೋದು, ಕೆಲವೊಮ್ಮೆ ಕಿವಿ ಹಿಂಡಿ ಹೇಳ್ಬೋದು, ಕೆಲವೊಮ್ಮೆ ಪ್ರತಿಭಟನೆ ಮಾಡಿ ಹೇಳಬೇಕು. ಅಂತ ಪ್ರತಿಭಟನೆ ಮಾಡಿ ಹೇಳುವಂತಹ ಸಮಯ ಈಗೆಲ್ಲರಿಗೂ ಬಂದೈತಿ. ಅದಕ್ಕಾಗಿ ಸಾಧ್ಯದಷ್ಟು ಇಲ್ಲಿದ್ದಂಥ ವಕೀಲರ ಜೊತೆಗೆ ಹೊರಗಡೆ ಇದ್ದಂಥ ವಕೀಲರನ್ನು ಕೂಡ ಕೂಡಿಸಿ ಇದಕ್ಕೆ ಮೇನ್ ಅಧ್ಯಕ್ಷರು ಆ ಕೆಲಸವನ್ನು ಮಾಡಿದ್ರೆ ಇನ್ನೂ ಸೂಕ್ತ ಇತ್ತು. ಅಧ್ಯಕ್ಷರು ಯಾಕೆ ಬಂದಿಲ್ಲ ಅಂತ ಅನ್ಸುತ್ತ. ಅವ್ರ ನೇತೃತ್ವದೊಳಗೆ ಲಾಸ್ಟ್ ಟೈಮ್ ಒಮ್ಮೆ ಏನೋ ಒಂದು ವಕೀಲರ ಮೇಲೆ ಹಲ್ಲೆ ಆದಾಗ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ದೊಡ್ಡ ಪ್ರಮಾಣದಲ್ಲಿ ನಾವೆಲ್ಲ ಹೋರಾಟ ಮಾಡಿದ್ವಿ. ಅದು ಎಲ್ಲ ಟಿವಿಗಳಿಗೂ ಕೂಡ ಬಂತು. ನಾವೆಲ್ಲ ಸಂಘಟಿತರಾಗಿದ್ದರೆ ನಾವು ಕೂಡ ಬೆಳಕಿಗೆ ಬರ್ತೀವಿ. ಆ ಕೆಲಸವನ್ನು ಈ ಸಂದರ್ಭದಲ್ಲೂ ಕೂಡ ಎಲ್ಲ ವಕೀಲರು ಮಾಡಬೇಕು, ಎಲ್ಲರೂ ಕೂಡ ಸಪೋರ್ಟ್ ಕೊಡಬೇಕು. ಅದಕ್ಕೆ ನಮ್ಮ ಚುನಾಯಿತ ಪ್ರತಿನಿಧಿಗಳು, ವಕೀಲರ ಸಂಘದ ಪ್ರತಿನಿಧಿಗಳು ಏನು ಹೇಳ್ತಾರ, ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯ ವಕೀಲರು ಏನು ಹೇಳ್ತಾರ, ಆ ಆದೇಶವನ್ನು ನಾವೆಲ್ಲ ಪಾಲಿಸ್ತೀವಿ ಅಂತಂದವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಭರವಸೆ ಕೊಡ್ತಾ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ವಕೀಲರಿಗೆ, ಸಂಘಕ್ಕೆ ನಮಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು. ವಿಶೇಷ ಸಭೆಯಲ್ಲಿ ಭಾಗವಹಿಸಿದಂಥ ಕಾರ್ಯದರ್ಶಿಯಾದಂಥ ಜಗನ್ನಾಪುರ ಅವರೇ, ನನ್ನ ಸಹೋದರಿ ನ್ಯಾಯವಾದಿಗಳಾದಂಥ ನಲ್ಗೊಂಡವರೇ, ಇಲ್ಲಿ ನಡೆದಂಥ ನನ್ನ ನ್ಯಾಯವಾದಿ ಬಂಧುಗಳೇ ಹಾಗೂ ಸಹೋದರಿಯರೇ, ಬಹಳ ಮೊನ್ನೆ ಚಿಕ್ಕಮಗಳೂರು ಒಂದು ನಾವೇನು ಬಾಯ್ಕಾಟ್ ಮಾಡಿದ್ದೀವಿ, ಅದು ಇಡೀ ರಾಜ್ಯದಲ್ಲಿಯೇ ಬಹುತೇಕ ಬಿಜಾಪುರ ಜಿಲ್ಲೆ ನನಗೆ ಒಂದು 100 ಬಾರಿನವರು ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ನೀವು ಎಂಥ ಪ್ರತಿಭಟನೆಯನ್ನು ಬಿಜಾಪುರ ಜಿಲ್ಲೆಯಲ್ಲಿ ಮಾಡಿದ್ದೀರಿ ಅನ್ನುವಂಥದ್ದು ಕೂಡ ಹೇಳಿದ್ದಾರೆ. ಇಷ್ಟೇ ಅಲ್ಲದೆ ನಿಮಗೆ ವಿಶೇಷವಾಗಿ ಹೇಳಬೇಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾನು ಮಾತಾಡುವ ಅತ್ಯುಚ್ಚಾರ ಇರುವುದು, ತಪ್ಪು ಮಾತಾಡಿರುವುದು ಅವತ್ತಿನ ದಿವಸ, ಆದರೂ ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೂ ಬಂದು ನನ್ನನ್ನು ಫೋನ್ ಮಾಡಿದ್ರು, ಇವತ್ತು ಈ ರೀತಿಯಾಗಿ ನೀನು ಮಾತಾಡಿದೆ ಅಂತೇಳಿ. ಅದು ಬಹುತೇಕ ಮಾತಿನಲ್ಲಿ ಸ್ವಲ್ಪ ತಪ್ಪಾಗಿ ಮಾತಾಡಿರಬೇಕು, ಅದಕ್ಕೆ ಕ್ಷಮಾನ ಮಾಡಿರುವಂಥ ಮಾತು ಕೂಡ ಅದರ ಇಡೀ ಆಲ್ ಸ್ಟೇಟ್ ಲೆವೆಲ್ ಕೂಡ ಇಲ್ಲಿ ಬಂತು. ಕಾರಣ ಇಷ್ಟೇ,
ಅವತ್ತು ಕೂಡಿದಂಥ ವಕೀಲರು ಬಹಳ ಬಹುತೇಕ ನನ್ನ 10 ವರ್ಷ ಈ ಕಳೆದ 10 ವರ್ಷಗಳಲ್ಲಿ ಮಾಡಿದಂಥ ಪ್ರತಿಭಟನೆಯಲ್ಲಿ ಮೊದಲನೇದು ಅನ್ನುವಂಥದ್ದು ಹೇಳಿದರೆ ತಪ್ಪಾಗಲಿ. ಕಾರಣ ಏನು ಅಂತಂದರೆ ಅವತ್ತು ವಕೀಲರು ಸುಮಾರು 500-600 ಜನ ವಕೀಲರು ನಾವು ಕೂಡಿದ್ವಿ. ಅದಕ್ಕೆ ಒಂದು ಬೆಲೆ ಬರ್ತಾ ಇದೆ. ಆದರೆ ಇವತ್ತು ಏನಾಗಿದೆ ಪರಿಸ್ಥಿತಿ ವಕೀಲರು ಅಂತಂದರೆ ಬೈಕಾಟ್ ಮೊಬೈಲ್ನಾಗ ಬಂದುಬಿಡ್ತದ, ಅಧ್ಯಕ್ಷರು ಹೇಳಿಬಿಡ್ತಾರೆ, ಅಲ್ಲಿ ಕೋರ್ಟ್ ಮುಂದೆ ಹೋಗಿ ಬೈಕಾಟ್ ಆಗಿದೆ ಅಂತ ಹೇಳಿಬಿಡ್ತಾರೆ. ಅದಾದ ಕೂಡಲೇ ಅರ್ಧ ಮಂದಿ ಎಲ್ಲಿ ಹೋಗ್ತಾರೋ ಗೊತ್ತಿಲ್ಲ, ಏನು ಮಾಡ್ತಾರಂತೂ ಗೊತ್ತಿಲ್ಲ. ಈ ರೀತಿ ಆದರೆ ಇದು ಸರಿಯಲ್ಲ. ನಾವು ಹಿಂದಕ್ಕೊಂದು ಬೈಕಾಟ್ ಮಾಡಿದ್ವಿ. ಚಟ್ರಿಕಿಯವರು ಕೂಡ ಹೇಳಿದ್ರು, ಈಗ ಭಾಳ ಜನ ವಕೀಲರು ನಾವು ಒಂದು ಬೈಕಾಟ್ ಮಾಡಿದ್ವಿ ಪೊಲೀಸರ ಮೇಲೆ. ನಾವು ಇದೇ ಸರ್ಕಲ್ದಲ್ಲಿ ಬೈಕಾಟ್ ಮಾಡುವಾಗ ನಮ್ಮ ಮೇನ್ ಗೇಟಲ್ಲಿ ಎಲ್ಲ ವಕೀಲರು ಕೂಡಿದ್ವಿ, ಭಾಳ ಮಂದಿ ಭಾಗವಹಿಸಿದ್ರು. ಅವಾಗ ಎಲ್ಲರೂ ಏನಂದ್ರೆ SP ಆಫೀಸ್ ಹೋಗಂತೆ ಅಂತ ಹೇಳಿ ನಾನು ಹೇಳಿದೆ, SP ಆಫೀಸ್ ನಾವಾಗಿ ಹೋಗಿಸಿಂದಲ್ಲಿ SP ಬಳಿ ಹೋದ್ರೆ ನಮಗೆ ಯಾಕೆ ಕಿಮ್ಮತ್ತು ಕೊಡ್ತಾರ, ಅವನ್ನೇ ಈ ಕೆಲಸ ಮಾಡ್ತಾನೆ, ಅದ್ಯಾಕೆ ಬರ್ತಾರೆ ಅಂತ. ಕಲಿಸೋದು ನನ್ನ ಕೆಲಸ, ಜನ ಕೂಡಿಸೋದು ನಿಮ್ಮ ಕೆಲಸ ಅಂತ ಹೇಳಿದ್ರು. ಅವತ್ತು ಕೂಡ ನಾವು 400-500 ಜನ ಕೂಡಿದ್ವಿ. SP-ನೇ ಇಲ್ಲೇ ಕಳಿಸಿದ್ವಿ, ಸಸ್ಪೆಂಡು ಮಾಡಿಸಿದ್ವಿ. ಆದರೆ ಇವತ್ತು ಏನಾಗಿದೆ ಪರಿಸ್ಥಿತಿ, ಪಾಪ ನಮ್ಮ ಜೂನಿಯರ್ಸ್ ಎಲ್ಲ ಇವತ್ತು ಬರ್ತಾರೆ. ಈ ಸೀನಿಯರ್ಸ್ ಅನ್ನೋರು, ಈ ಮಧ್ಯಮ ಸೀನಿಯರ್ಸ್ ಅನ್ನೋರು ಅಥವಾ ಇನ್ನೂ ದೊಡ್ಡ ಸೀನಿಯರ್ಸ್ ಅನ್ನೋರು ಕೂಡ ಯಾರು ಭಾಗವಹಿಸಂಗಿಲ್ಲ. ಇದರಿಂದ ಏನಾಗ್ತದೆ ಅಂದರೆ, ಈಗ ನಾವು ಇಷ್ಟೇ ಮಂದಿ ಕೂಡಿಕೆಸಿಂದ ಇನ್ನೊಂದು ವಕೀಲರು ಪಾಪ ಹೇಳೋದು, ಇಲ್ಲೇ ಸರ್ಕಲ್ದಲ್ಲಿ ನಾವು ಬೈಕಾಟ್ ಮಾಡೋಣ, DC ಇಲ್ಲೇ ಕರೆದ ಅಂತ ಹೇಳಿದ್ರು. ನಿನ್ನೆ ತಾವೆಲ್ಲ ರಾಮನಗರದ ವಕೀಲರನ್ನು ತಾವು ನೋಡಿರಬೇಕು, ದೃಶ್ಯ ಮಾಧ್ಯಮದಲ್ಲಿ ತಾವು ನೋಡಿದ್ದೀರಿ. ನನಗನ್ಸಿದ ಮಟ್ಟಿಗೆ ಸುಮಾರು 600-800 ಜನ ವಕೀಲರು ಅದನ್ನು ಪ್ರೊಸೆಷನ್ ಬಂದು ಇಡೀ DC ಆಫೀಸನ್ನು ಮುತ್ತಿಗೆ ಹಾಕಿ ಹಗಲು ರಾತ್ರಿ DC ಬರೋದನ್ನ ರಾತ್ರಿ ಬರೋದನ್ನು ಕೂಡ ಒಬ್ಬ ಆಫೀಸರ್ನು ಹೊರಗೆ ಬಿಟ್ಟಿಲ್ಲ, ಒಬ್ಬ ಪ್ಯೂಮನ್ ಸಹಿತ ಹೊರಗೆ ಬಿಟ್ಟಿಲ್ಲ DC ಆಫೀಸಿಂದ ನಿನ್ನೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ಥರ ನೀವು ಬಿಜಾಪುರ ಬಾರ್ನವರು ಈಗ ಒಂದು ಸ್ವಲ್ಪ ಬಿಜಾಪುರ ಬಾರ್ ಒಂದು ವರ್ಷ 6 ತಿಂಗಳ ಒಂದು ಸ್ವಲ್ಪ ಟ್ರ್ಯಾಕಿಂಗ್ ತಂದಿದ್ವಿ. ಮೊದಲಿದ್ದು ಧನ್ಯವಾದ ಭಾಳ ಗೊತ್ತಾಗಿತ್ತು ಎಲ್ಲರಿಗೂ ಈ ಪರಿಸ್ಥಿತಿ ಏನದಂತೆ. ನಾವು ಇದರ ಭಾಗವಹಿಸಬಾರ್ದು, ಸುಮ್ಮನೆ ನಮಗೆಲ್ಲ ಇದೆಲ್ಲ ಬೇಡ ಅಂತೇಳಿ ನಾವು ಒಂದು 10 ವರ್ಷ ಬಿಟ್ಟಿದ್ದೆ. 10 ವರ್ಷಗಳ ಕಾಲ ಈಗ ಒಳಗೆ ಬಂದಿಲ್ಲ ನಾವು. ಆದರೆ ಮೊನ್ನೆ ಚಿಕ್ಕಮಗಳೂರು ಇದ್ರಾಗ ಬೆಂಗಳೂರು ವಕೀಲರು ಎಲ್ಲ ಹಿರಿಯರು, ಅಲ್ಗೋಣ ಮೇಡಮ್, ಜನಾಪುರವರು, ಅವರು ಎಲ್ಲರೂ ಕೂಡ ವಕೀಲರು ನೀವೇ ಹಿಂಗೆ ಮಾಡಿದ್ರೆ ಹೆಂಗೆ ಅಂತ ಹೇಳಿದ್ರು. ನೀವು ಜನಾನೇ ಕೂಡ ಹಿಂಗಿಲ್ಲ, ವಕೀಲರಿಗೆ ಒಗ್ಗಟ್ಟಿಲ್ಲ ಅಂತಂದ್ಮೇಲೆ ಸುಮ್ಮನೆ ನಮ್ಮಂಥವ್ರನ್ನ ಕರೆಸಿ ಯಾಕೆ ಇದು ಮಾಡ್ತೀರಿ ಅನ್ನೋಂಥ ಮಾತನ್ನ ಹೇಳಿದೆ. ಅವತ್ತಿನ ದಿವಸ ಭಾಳ ಚಿಕ್ಕಮಗಳೂರು ನಮ್ಮ ಜಡ್ಜಿಸು ಕೂಡ ಭಾಳ ಅಪ್ರಿಷಿಯೇಟ್ ಮಾಡಿದ್ದಾರೆ. ಅವತ್ತು ಚಿಕ್ಕಮಗಳೂರಲ್ಲಿ ನಾವು ಮಾಡಿದಂಥ ಇದಕ್ಕೆ ಸ್ಟ್ರೈಕ್ ಮಾಡಿದ್ವಿ. ಅದಕ್ಕೆ ಇವತ್ತು ಇದೊಂದು ಏನಾಗ್ತದ ಆಗಲಿ, ಇದನ್ನು DC-ಗೆ ಹೋಗಿ ಮನವಿಯನ್ನು ಕೊಟ್ಟು ಬರುವಂಥ ಕೆಲಸವನ್ನು ಮಾಡೋಣ. ಆದರೆ ಇಲ್ಲೇ ನಾವು DC ಅವ್ರನ್ನ ಕರೆಸಬೇಕಾದ್ರೆ ಸುಮಾರು 400-500 ಜನ ವಕೀಲರು ಕೂಡಬೇಕು. ಹಂಗಾದ್ರೆ ಅದು ಸರಿ ಹೋಗ್ತದೆ. ಆಮೇಲೆ ಕೂಡೋದಂದ್ರೆ ಹೆಂಗಿರ್ಬೇಕು, ಬರುತ್ತಾನೆ ಕೂಡಬೇಕು. ಅವೇನು ಇವತ್ತು ಬರ್ತಾನೋ ನಾಳೆ ಬರ್ತಾನೋ, ನೀವು 500 ಜನ ಕೂಡಿಸಿದ್ರೆ ನಾ 5 ಮಿನಿಟ್ನಾಗ ಕಲಿಸ್ತೀವಿ. ನಾವು ಅದು ನಾವು ಕೂಡಂಗಿಲ್ಲ, ನಿಂದ್ರಂಗಿಲ್ಲ. ಈ ಕೆಲಸ ಯಾವಾಗ ಇಲ್ಲ, ಜನರಿಗೆ ನನಗೆ ವಿಚಿತ್ರ ಅನಿಸಿದೆ. ಕೆಲವು ಮಂದಿ ಕೆಲಸ ಎಲ್ಲ ಏನದ ಅದನ್ನು ಗೊತ್ತಿಲ್ಲ, ನಾವು ಏನಾಗಿವ ಅನ್ನೋದು ಗೊತ್ತಿಲ್ಲ. ಅಂದಾಗ ಇಲ್ಲಿ ಆ ಜಡ್ಜಿಸು ಕೂಡ ಅವರು ಕೂಡ ಗೊತ್ತಾಗ್ಬಿಟ್ಟು ನನಗೊಬ್ಬ ಜಡ್ಜ್ ಹೇಳಿದ್ರು, ಡಿಸ್ಟಿಕ್ ಜಡ್ಜ್ ಹೇಳ್ಯಾರ ನನಗೊಬ್ಬ, ಏನು ನಿಮ್ಮಲ್ಲಿ ಸರಿಯಾಗಿ ಒಗ್ಗಟ್ಟಿಲ್ಲ, ಅದು ನಾವೆಲ್ಲ ಈಗ ನಮ್ಮ ಮನಸ್ಸಿಗೆ ಬಂದಾಗ ಮಾಡ್ತೀವಿ ಅಂತ. ಮೊನ್ನೆ ನಿಮ್ಗೆ ಹೇಳ್ಬೇಕು, ನಾನು ಕಂಡೋಲೆನ್ಸ್ ಮೀಟಿಂಗ್ನಾಗ 12 ಗಂಟೆಗೆ ಕೋರ್ಟ್ ಕಲಾಪವನ್ನು ಶುರು ಮಾಡೋಣ ಅಂತ ಹೇಳಿದ್ರು. ಆಯಿತು ಅಂತೇಳಿ ಎಲ್ಲರೂ ಹೊರಗೆ ಬಂದ್ವಿ. 11ವರೆಗೆ ಓಪನ್ ಕೋರ್ಟಿಗೆ ಬಂದು ಚಾಲು ಮಾಡಿದ್ವಿ. ನಾನು ಮತ್ತೆ ಪ್ರಿನ್ಸಿಪಲ್ DG ಅವ್ರಿಗೆ ಹೋಗಿ ಹೇಳಿದೆ, ಇನ್ನೊಮ್ಮೆ ನೀವು 11ವರೆಗೆ ನಮ್ಗೆ ಕೋರ್ಟ್ ಸ್ಟಾರ್ಟ್ ಮಾಡ್ತೀವಿ ಅಂತ ಮೊದಲೇ ಹೇಳಿದ್ವಿ, ಅಥವಾ 11:15 ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ, ಅಥವಾ ನೀವು ಮಾಡೋದಲ್ಲಂತೆ ಹೇಳಿ. ಆದರೆ ಯಾವ ಟೈಮ್ ಕೊಟ್ಟಿರ್ತೀರಿ ಅವಾಗ ಜಡ್ಜಿಸ್ ಹೊರಗೆ ಬರಬೇಕು.
ಇದು ಗೌರವ. ಇದಕ್ಕೆ ನಮಗೆ ನೀವು 11:00 ಬಂದರೂ ನಾವು ನಡೆಸ್ತೀವಿ, 12ಕ್ಕೆ ಬಂದರೂ ನಡೆಸ್ತೀವಿ, ಬೇಡ 11ಕ್ಕೆ ಬಂದರೂ ನಾವು ನಡೆಸ್ತೀವಿ. ಆದರೆ ಇದು ಗೌರವ. ನೀವು 12ಕ್ಕೆ ಹೇಳಿದ್ರೆ 12ಕ್ಕೆ 1 ಮಿನಿಟ್ ಕಡಿಮೆ ಇಲ್ಲಕ್ಕಾಗಿದ್ದು ಕೂಡ ನೀವು ಡಯಾಸ್ ಮೇಲೆ ಬರಬೇಕು. ಅದು ಒಂದು ಬಿಟ್ಟು ನೀವು 12ಕ್ಕೆ ಹೇಳಿದ 11:00 ಕೋರ್ಟ್ ಕಲಾಪ ತೊಗೊಂಡ್ರೆ ನಮ್ಮ ವಕೀಲರಿಗೆ ಎಲ್ಲರಿಗೆ ಅವತ್ತಿನ ದಿವಸ ಏನು ಹೇಳ್ತೀವಿ, ನಾವು 12 ಗಂಟೆಗೆ ನಾವು ಕಲಾಪ ಚಾಲು ಮಾಡ್ತೀವಿ. ನೀವು 11:00 ಅದ್ರ ಸಲುವಾಗಿ ಈಗ ಮಾತ್ರ ಸ್ಟ್ರಿಕ್ಟ್ಲಿ ಹೇಳೋದ್ರ ಮೇಲೆ ಪ್ರಿನ್ಸಿಪಲ್ ಡಿ ಜಿ ಅವರು ಎಲ್ಲರಿಗೂ ವಾರ್ನಿಂಗ್ ಮಾಡಿದ್ದಾರೆ. ಡಿ ಜಿ ಅಧಿಕಾರಿಗಳಿಗೆ, ನೋಡ್ರಿ ನಾವು ಎಷ್ಟು ಟೈಮ್ ಹೇಳ್ತೀವಿ ಅಷ್ಟಕ್ಕೆ ಡಯಾಸ್ ಮ್ಯಾಗ ಬರಬೇಕು. ನೀವೇನಾದ್ರೆ ಅವಾಗ ಬಂದು ಡಯಾಸ್ ಮ್ಯಾಗ ಕುಂದಿರೋದು, ಯಾರೊಂದು ವಕೀಲರು ಬಂದು ತಗೊಳ್ಳೋದು ಅನ್ನೋಂಥ ಕೆಲಸ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಹೇಳೋದು ಇಷ್ಟೇ, ಇದು ಭಾಳ ಪುವರ್ ಶೋ. ನಿಮ್ಗೆ ಹೇಳ್ಬೇಕಂತಂದ್ರೆ ಈ ಥರ ನಾವು ಹುಡುಕಾಡ್ಕೊಂಬಂದು ವಕೀಲರು ಹಿಡ್ಕೊಂಬಂದು ಕುಂದಿಸೋದ್ರೆ ಹೆಂಗೆ ಸಾಧ್ಯತೆ? ನಿಮ್ಮಲ್ಲೆಲ್ಲ ಈ ಥರ ಮಾಡಿದ್ರೆ ಇದು ಸರಿ ಕಾಣಂಗಿಲ್ಲ. ಅದಕ್ಕೆ ಈ ಸಲ ಏನದಲ್ಲ ಇದ್ರ ಬಗ್ಗೆ ಭಾಳ ಡಿಸ್ಕಷನ್ ಮಾಡಿ ನಾನು ಆ ಸಲ ಹೇಳಿದ್ದೀನಿ, ನಿಮಗೆಲ್ಲರಿಗೂ ಹೇಳಿದ್ದೀನಿ ಈ ಥರ ಮಾಡೋದ್ರಿಂದ ಏನು ಸರಿಯಲ್ಲ ಅಂತೇಳಿ. ಆದರೂ ಕೂಡ ಅನಿವಾರ್ಯ ಇವತ್ತಿನ ದಿವಸ ಎಷ್ಟು ಜನ ಕೂಡಿದ್ವಿ, ಅವರಂತೂ ಅನಿವಾರ್ಯ ಅಧ್ಯಕ್ಷರು ಮತ್ತು ಗೌರವ ಅಧ್ಯಕ್ಷರು ಅವರು ಸದಸ್ಯರು ಕೂಡ ಡಿ.ಸಿ ಆಫೀಸ್ಗೆ ಹೋಗ್ತಾರೆ, ಮನವಿ ಕೊಡ್ತಾರೆ. ಅದ್ರ ಬಗ್ಗೆ ಇಂಪ್ರೆಸಿವ್ ಇರಂಗಿಲ್ಲ. ನಾ ಯಾಕೆ ಹೇಳ್ತೀನಿ ಮಾತಂದ್ರೆ, ಇವತ್ತು ಒಂದು ದಿವ್ಸ ಕೊಟ್ರೆ ಈಗ ನೋಡ್ರಿ ಬಿಜಾಪುರದಾಗ ಯಾವ ಪೊಲೀಸರು ವಕೀಲರಿಗೆ ಕೈ ಮಾಡಂಗಿಲ್ಲ. ಯಾವ ನಮ್ಮ ಎಂಪ್ಲಾಯ್ ನಮ್ಮದು ಸ್ಕೂಟ್ರ್ ಮ್ಯಾಗಿತ್ತು ಅಥವಾ ಕಾರ್ನಾಗಿತ್ತು ಅಂತಂದ್ರೆ ಇವತ್ತು ಬಿಜಾಪುರ ಪೊಲೀಸರು ವಕೀಲರ ಹೋಗ್ಬಿಡಪ್ಪ ಅಂತಾರೆ. ಅಂಜಿಕೆ ಇರ್ಬೇಕು, ಒಮ್ಮೆ ಗಜ್ಜು ಕೊಡ್ಬೇಕು, ಹಂಗಿದ್ದನ್ನೇ ಮಾಡಬೇಕು. ಇಲ್ಲಿಕಂದ್ರೆ ನಾವು ಈ ಕೆಲಸ ಮಾಡಬಾರ್ದು. ಯಾಕಂದ್ರೆ ವಕೀಲರಿಗೆ ಇಷ್ಟು ಗೌರವದ ನಾವು ತಿಳ್ಕೊಂಡಿಲ್ಲ ನಮ್ಮ ಗೌರವ ಇರ್ತದೆ ಅಂತೇಳಿ. ನೀವು ಬೆಂಗಳೂರಾಗ ನಡೀರಿ ಗೊತ್ತಾಗ್ತದ. ನಾವು ವಿಧಾನಸೌಧ ಒಳಗೆ ಹೋಗ್ಬೇಕಾದ್ರೆ ಬರೀ ಒಂದು ಕಾರ್ಡ್ ತೋರಿಸೋದು ಮಾಡ್ತಾರೆ, ಅಥವಾ ಸರ್ಕಲ್ ನಮ್ಮ ಕಾರ್ ನೋಡಿತ್ತು ಅಂತಂದರೆ ಒಂದೇನೋ ತಪ್ಪಿ ನಾವು ಸಿಗ್ನಲ್ ಜಂಪ್ ಮಾಡಿದೆ ಅಂದರೆ ವಕೀಲರು ಹೋಗ್ಬಿಡ ಅಂತ. ಅಷ್ಟು ಗೌರವ ಬೆಂಗಳೂರು ಬಾರಿಗೆ ಇದೆ. ಅದಕ್ಕೆ ನೀವು ಕೂಡ ಗೌರವ ಬರಬೇಕಾಗಿತ್ತು ಅಂದರೆ ಇಲ್ಲಿ ಜನ ಕೊಡಬೇಕು. ಅದಕ್ಕೆ ದಯಮಾಡಿ ಹೇಳ್ತೀನಿ, ನಾನು ನಿಮ್ಮೆಲ್ಲ ಫ್ರೆಂಡ್ಸಿಗೆ ಹೇಳ್ತೀನಿ, ನಿಮ್ಮ ಎಲ್ಲ ವಕೀಲರಿಗೆ ಇನ್ನೊಮ್ಮೆ ಮುಂದಿನ ಸಲ ಬರುವಾಗ ಈ ಥರ ಆದರೆ ನಾವು ಮಾಡೋಣ, ಇಲ್ಲದೇ ಇದ್ರೆ ಇದಕ್ಕೆ ಯಾಕೆ ಮಾಡಕ್ಕೆ ಹೋಗ್ತೀರಿ? ಇದರಿಂದ ಏನಾಗಿದೆ ನಿಮ್ಗೆ ಗೊತ್ತಾ? ನಮ್ದೇನಿಲ್ಲ, ನಾವೇನು ಈಗ 4-3 ವರ್ಷ ವಕೀಲಿಕೆ ಮಾಡೀವಿ ನಾವು. ನಾನೇನು ಬರುವ ಅವಶ್ಯಕತೆಯೂ ಇಲ್ಲ, ನನಗೆ ಹೇಳೋ ಅವಶ್ಯಕತೆ ಇಲ್ಲ. ಆದರೆ ನಮ್ಮ ಹುಡುಗರಿಗೆ ನೀವು ಹಾಕಿಕೊಟ್ಟಂಥ ಹಾದಿ ಏನಿದೆಯಲ್ಲ ಅದು ಅವರಿಗೆ ತೊಂದರೆ ಆಗ್ತದೆ. ಯಾರ್ಯಾರು ಕೇಳಂಗಿಲ್ಲ. ನಮ್ಮ ಬಾರ್ಲಿಂದ ನಿಮ್ಗೆ ಹೇಳ್ಬೇಕಂದ್ರೆ ಇವತ್ತಿನ ದಿವಸ ಜುಡಿಷಿಯರಿ ಒಳಗೆ ಒಬ್ಬನೂ ಅಪಾಯಿಂಟ್ಮೆಂಟ್ ಆಗ್ತಾಯಿಲ್ಲ. ಒಬ್ಬನು ಪ್ರತಿ ಸಲ ನಾವು ನೋಡ್ತಾ ಇದ್ವಿ, 3 ರಿಂದ 4 ಜನ ನಮ್ಮಲ್ಲಿ ಜುಡಿಷಿಯರಿ ಹೋಗ್ತಾ ಇದ್ವಿ. ಕಾರಣ ಏನಂತಂದರೆ ಯಾರೂ ಲೈಬ್ರರಿ ಕುಂದ್ರಂಗಿಲ್ಲ, ಓದಂಗಿಲ್ಲ. ಇದನ್ನು ಕೂಡ ನಾನು ಲೈಬ್ರರಿ ಕೂತಿರ್ತೀನಿ. ನಾನಂತೂ ನಿಮ್ಮ ಹೊರಗೆ ನನ್ನ ಕೆಲಸ ಇರಲಿಕ್ಕೆ ಲೈಬ್ರರಿಗೆ ಇರ್ತೀನಿ, ಕೆಲಸ ಇದ್ರೂ ಇರ್ತೀನಿ, ಇರದೇ ಇದ್ರೂ ಇರ್ತೀನಿ. ನಾನು ದಯಮಾಡಿ ನಮ್ಮ ಹುಡುಗರಿಗೆ ಹೇಳೋದಂದ್ರೆ ಓದಬೇಕು, ಏನೇನೋ ಜಜ್ಮೆಂಟ್ಗಳನ್ನು ಓದಬೇಕು. ಆಮೇಲೆ ಇನ್ನು ವರ್ಡ್ಸು, ಕನ್ಸ್ಟ್ರಕ್ಟಿವ್ ವರ್ಡ್ಸು, ಆಮೇಲೆ ಇನ್ನು ಯಾವ ರೀತಿ ಅವರು ಆರ್ಗ್ಯುಮೆಂಟ್ ಮಾಡ್ತಾರೆ, ಆ ಆರ್ಗ್ಯುಮೆಂಟನ್ನು ಯಾವ ರೀತಿ ಸ್ಟಾರ್ಟಿಂಗಿಂದ ಎಂಡ್ ತನಕ ಒಯ್ಯಬೇಕಾದ್ರೆ ಏನು ಮಾಡಬೇಕು, ಇದನ್ನೆಲ್ಲ ಕಲೆಕ್ಟಿವ್ ಆಗಿ ಮಾಡಬೇಕು. ನಾವು ಬರೀ ನಾವು ಈ ಸ್ಟ್ರೈಕಿದ್ದು ಪೈಕಿದ್ದಕ್ಕಿಂತ ನಮ್ಮ ಪರಿಸ್ಥಿತಿ ಇವತ್ತಿನ ಜೂನಿಯರ್ಸಿದ್ದು ಭಾಳ ನಿಮ್ಗೆ ಹೇಳ್ಬೇಕಂದ್ರೆ ಹೆಂಗಾಗಿದೆ ನಮ್ಮ ಜೂನಿಯರ್ಸ್ ವಕೀಲರ ಪರಿಸ್ಥಿತಿ ಅಂತಂದರೆ, ನೀವೆಲ್ಲ ಈ ನ್ಯಾಷನಲ್ ಜಿಯೋಗ್ರಫಿಯಲ್ಲಿ ನೋಡಿರಬೇಕು ಅಥವಾ ದೊಡ್ಡ ದೊಡ್ಡ ಇದರಲ್ಲಿ ಟಿ ವಿಯಲ್ಲಿ ನೋಡ್ತಾ ಇದ್ದೀರಿ. ಸಂಜೆ ಕಡೆ ಒಂದು 3 ಆಕಳು ಹೊಂಟಿರ್ತಾವೆ ಮನೆಗೆ. ಒಂದು ಆಕಳು ಅವತ್ತಿನ ದಿವಸ ಹೆರಿಗೆ ಆಗ್ತದೆ. ಆ ಕರು ಏನಾಗಿದೆ ಅಂತಂದರೆ ತಾನೇ ಎದ್ದು ಅದು ತನ್ನ ತಾಯಿ ಜೊತೆ ಹೋಗ್ಬೇಕು. ಇಲ್ಲದೇ ಇದ್ರೆ ಯಾರೂ ಅಲ್ಲಿ ಎತ್ತಂಗಿಲ್ಲ, ಹಿಡಿಯೋಂಗಿಲ್ಲ, ಏನೂ ಇಲ್ಲ. ತಾನೇ ಅದರ ಮಲಿ ಕುಡಿಬೇಕು, ತಾನೇ ಅವತ್ತಿನ ದಿವಸ ಯಾವ ಜಾಗಕ್ಕೆ ಹೋಗ್ಬೇಕು. ಅಂಥ ಪರಿಸ್ಥಿತಿ ನಮ್ಮ ಜೂನಿಯರ್ಸ್ ವಕೀಲರಿಗೆ ಆಗಿದೆ ಇವತ್ತು. ಯಾರೂ ಕೂಡ ಒಬ್ಬರು ಯಾರು ಸೀನಿಯರ್ಸ್ ನಿಮ್ಗೆ ಯಾರಾದ್ರೂ ತಿಂಗಳಾಗ ದುಡ್ಡು ಕೊಡ್ತಾರ? ಯಾರು ಇವತ್ತಿನ ದಿವಸ ನಮಗೆಲ್ಲ ಏನು ಮಾಡ್ತಿದ್ವಿ? ನಾನು ಕೂಡ ಇವತ್ತಿನ ದಿವಸ ನನ್ನ ಮೇಲೆ 6 ಮಂದಿ ಜೂನಿಯರ್ಸ್ ಅಂದರೆ 6 ಮಂದಿಗೆ ದುಡ್ಡು ಕೊಡ್ತೀನಿ. ನಾನು ತಿಂಗಳಾನು ಕೊಡ್ತೀನಿ, ವಾರನೂ ಕೊಡ್ತೀನಿ, ಡೈಲಿನೂ ಕೊಡ್ತೀನಿ. ಆದರೆ ಯಾರಾದರೂ ನೀವು ಜೂನಿಯರ್ಸಿಗೆ ದುಡ್ಡು ಕೊಡ್ತೀರಾ? ನಾನೇನೋ ಅವರು ಬಂದು ಮುಂಜಾನೆ ಸಂಜೆ ಒಟ್ಟಿಗೆ ಬರುವಾಗ ಎಟ್ಲೀಸ್ಟ್ ನಮಗೆ ಆದಾಯ ಬರೋದ್ರೆ ಒಂದು 100 ರೂಪಾಯಿ ಕೊಟ್ಟರೆ ಅವ್ರು ಕೋರ್ಟಿಗೆ ಬರೋಕ್ಕೆ ಅವರಿಗೆ ಅಟ್ಲೀಸ್ಟ್ ಬರಬೇಕು ಅನ್ನುವಂಥ ಇಂಟ್ರೆಸ್ಟ್ ಕೂಡ ಬರ್ತದೆ. ಇವತ್ತು ವಕೀಲರ ಪರಿಸ್ಥಿತಿ ಏನಾಗಿದೆ ಅಂದರೆ ಅವ್ರಿಗೆ ಪಾಪ ಒಂದು 5 ವರ್ಷ 10 ವರ್ಷ ಇಲ್ಲಿ ಸ್ಟ್ಯಾಂಡ್ ಆಗೇಬೇಕು.
5 ವರ್ಷ ಮಿನಿಮಮ್ ಸ್ಟ್ಯಾಂಡರ್ಡ್. ಭಾಳ ವಕೀಲರ ಮಕ್ಕಳಲ್ಲಿ ಅವರಿಗೆ ಗೊತ್ತಿರಲಿಕ್ಕಿಲ್ಲ, ಆದರೆ ಹೊಸದಾಗಿ ವಕೀಲರು ಬಂದವರಿಗೆ ಭಾಳ ತೊಂದರೆ ಆಗ್ತದೆ. ಇಲ್ಲಿ ಬಂದ ಕೂಡಲೇ ಇಲ್ಲಿ ಸಮುದ್ರದಾಗ ಈಸಾಡ್ದಂಗೆ ಆಗ್ತದೆ. ಅದಕ್ಕೆ ನಾನು ಹೇಳೋದು, ನಿಮ್ಮಲ್ಲಿ ಒಕ್ಕಟ್ಟಿದ್ರೆ ನಾನು ಇನ್ನು ಮೇಲೆ ಇಲ್ಲಿ ಬರ್ತೀನಿ, ಇಲ್ಲ ಇದೇ ರೀತಿ ಇತ್ತಂದ್ರೆ ನಾವು ಅವ್ರ ಜೊತೆನೇ ಹೋಗ್ತೀವಿ, ಅವ್ರ ಜೊತೆನೇ ಬರ್ತೀವಿ. ಆದರೆ ತೊಂದರೆ ಆಗೋದು ಮುಂದೆ ವಕೀಲರು ನಮ್ಮ ಬಡ್ಡಿಂಗ್ ಲಾಯರ್ಸ್ ಏನಿದ್ದಾರೆ ಅವರಿಗೆ ತೊಂದರೆ ಆಗ್ತದೆ. ಮತ್ತು ಇನ್ನೂ ಕನ್ಸ್ಟ್ರಕ್ಟಿವ್ ಕೆಲಸ ನಾವು ಮಾಡಬೇಕಾಗ್ತದೆ. ಇವತ್ತು ಅಧ್ಯಕ್ಷರು ಕೂಡ ಅನಿವಾರ್ಯ ಕಾರಣ. ಇವತ್ತು ಅದೊಂದೇನೋ ಬಿಟ್ಟು ಜಿರಾಳ ರಿಕೆಟ್ ಹಾಕಿದ್ದಕ್ಕೆ ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇವತ್ತು ಹಿಯರಿಂಗ್ ಇದೆ ಗುಲ್ಬರ್ಗಾದಲ್ಲಿ. ಅವರು ವಕೀಲರು ನಮ್ಮ ಕೆಲಸಕ್ಕೆ ಹೋಗ್ಯಾರ, ಮಂದಿ ಕೆಲಸಕ್ಕೆ ಹೋಗಿಲ್ಲ. ಅದಕ್ಕೆ ಅಧ್ಯಕ್ಷರು ಇವತ್ತು ಉಪಾಧ್ಯಕ್ಷರ ಒಂದು ಅನುಪಸ್ಥಿತಿಯಲ್ಲೂ ಕೂಡ ಕಾರ್ಯದರ್ಶಿಗಾಗಲಿ ಅಲ್ವನ್ ಮೇಡಮ್ ಆಗಲಿ ಎಲ್ಲರೂ ಕೂಡಿ ಇವತ್ತು ಮಾಡಿದ್ದೀವಿ. ಅದಕ್ಕೆ ಇನ್ನು ಮೇಲೆ ಜನ ನೀವು ಕೂಡಿ ಬೈಕಾಟ್ ಮಾಡ್ತಿದ್ರೆ ಭಾಳ ಚಲೋ. ಇಲ್ಲದೆ ಇದ್ರೆ ಸುಮ್ಮನೆ ಬೈಕಾಟ್ ಮಾಡಿ ನಮಗೂ ಓಟ್ ಹಾಳು ಮಾಡ್ತದ, ನಮ್ಮ ಸೆಷನ್ಸ್ ಇರ್ತಾವ. ನಾವು ದಿನ ಅವ್ರಿಗೆ ಎವಿಡೆನ್ಸ್ ಬಂದಿರ್ತಾರೆ, ಇವತ್ತು ನಾವು ತಿರುಗಿ ಕಳಿಸ್ಬೋದು, ಕಳ್ಸೋಣ ತಿರುಗಿ ನಾವು 10 ಸಲ ಕಳಿಸ್ತೀವಿ. ಆದರೆ ಇಲ್ಲಿ ಕೆಲಸ ಬರ್ಕೊಂಡು ಅಲ್ಲಿ ಕೋರ್ಟ್ನಾಗ ಕೆಲಸ ಎರಡೂ ಇಲ್ಲಾಂದ್ರೆ ಯಾಕೆ? ಅದಕ್ಕೆ ದಯಮಾಡಿ ನಮ್ಮ ವಕೀಲರಿಗೆ ಇನ್ನೊಮ್ಮೆ ಹೇಳ್ತೀನಿ, ನೀವೆಲ್ಲರೂ ಕೂಡ ಸ್ವಲ್ಪ ಹೇಳ್ರಿ, ಎಲ್ಲರಿಗೂ ಕೂಡ ಸ್ವಲ್ಪ ವಕೀಲರು ಈ ಥರ ಬೈತಾರ, ನೀವೇನು ಬೈಕಾಟ್ ಮಾಡಿದ್ರೆ ಆಮೇಲೆ ಕಂಡೋಲೆನ್ಸ್ ಇದ್ರೆ ಅಲ್ಲೇ ಹೊರಗೆ ನಿಂದಿರ್ತೀರಿ, ಒಳಗೆ ಬರಂಗಿಲ್ಲ. ಅದು ಕೂಡ ನಿಮ್ಮದು ಒಂದು ದಿವಸ ಕಂಡೋಲೆನ್ಸ್ ಇಲ್ಲೇ ಆಗೋದು. ಬಹುತೇಕ ಯಾವ ದೇಶದಾಗೂ ಕೂಡ ನಿಮ್ಗೆ ಹೇಳ್ಬೇಕಂದ್ರೆ ನಮ್ಮ ಈ ವಕೀಲರ ಹಾಲು ಅಥವಾ ನಮ್ಮ ನ್ಯಾಯಾಲಯದ ಸಂಕೀರ್ಣದಲ್ಲಿ ಕಂಡೋಲೆನ್ಸ್ ಆಗೋದು ಅದೊಂದು ಪುಣ್ಯದ ಕೆಲಸ. ಆ ಕಂಡೋಲೆನ್ಸಲ್ಲಿ ಭಾಗವಹಿಸೋದು ಕೂಡ ನಮ್ಮದು ಒಂದು ಪುಣ್ಯದ ಕೆಲಸ. ಅದು ಬಿಟ್ಟು ಕೇಸಿನಲ್ಲಿ ನಿಂದಿರ್ತೀರಿ, 1 ಮಿನಿಟ್ನಾಗ ಯಾರೋ ಬರ್ತಾರೆ ಯಾರೋ ಹೋಗ್ತಾರೆ, ಅಲ್ಲಿಗೆ ಇಷ್ಟೇ ಜನ ಇರ್ತಾರೆ. ಅದಕ್ಕೆ ದಯಮಾಡಿ ಫಸ್ಟ್ ಕಂಡೋಲೆನ್ಸಲ್ಲಿ ಸ್ಟ್ರೈಕ್ ಎಲ್ಲರೂ ಭಾಗವಹಿಸಬೇಕು. ನಮ್ಮ ಕಿವಿಯಾಳಿ ಬಿತ್ತು ಅಂದ್ರೆ ಅದು ಬರಬೇಕು. ಅದಕ್ಕೆ ಇವತ್ತು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಅಧ್ಯಕ್ಷರಿಗೆ, ಸದಸ್ಯರಿಗೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. DC ಆಫೀಸಿಗೆ ಹೋಗಿ ಮನವಿ ಕೊಡುವಂಥ ಅದು ಮಾಡಬೇಕು ಅಂತ ನನ್ನ ವಿಚಾರ. ಯಾಕಂತಂದರೆ ಈ ಸರ್ಕಲ್ನಲ್ಲಿ ನಾವು ನಿಂದ್ರೆ ಯಾರು ಕೇಳಂಗಿಲ್ಲ, ಇಷ್ಟು ಜನ ಅಂದರೆ. ಅದಕ್ಕೆ ಇದೊಂದು ಸಲ ನೋಡೋಣ, ಮುಂದಿನ ಸಲ ಅಂಥದ್ದು ಏನಾರ ಬಂದರೆ ಮೊದಲೇ ಎಲ್ಲರಿಗೂ ಒಂದು ಸ್ವಲ್ಪ ತಿಳಿಸಿ, ಒಂದು ಹೋದ ಸಲ ಹೆಂಗೆ ಮಾಡಿದ್ದೀವಲ್ಲ ಆ ರೀತಿಯಾಗಿ ನಾವು ಮಾಡೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಮಾತಾಡಿ ನಮಗೆ ಭಾಳ ಖುಷಿಯನ್ನು ತಂದುಕೊಟ್ಟಂಥ ನಮ್ಮ ಹಿರಿಯ ನ್ಯಾಯವಾದಿಗಳು ಛಾಯೆಗೊಳಿಸುವಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈಗ ಮುಂದಿನ ಹೆಜ್ಜೆ ಇಲ್ಲಿ ಸೇರಿರತಕ್ಕಂಥ ಪ್ರತಿಯೊಬ್ಬ ನ್ಯಾಯವಾದಿ ಕೈ ಮುಗಿದು ಕೇಳ್ಕೊಳ್ತೀವಿ, ಯಾರೂ ಅಲ್ಲಾಡಬಾರ್ದು. ನಾವು DC ಆಫೀಸ್ಗೆ ಹೋದ್ರು ನಮ್ಮ ಜೊತೆ ಬರಬೇಕು, ಇಲ್ಲೇ ಮಾಡೋದು ನಮ್ಮ ಜೊತೆಗೆ ಬರಬೇಕು. ಮೂವರಾದ್ರೆ ಚಪ್ಪಾಳೆ ತಟ್ಟಿ. ಜೊತೆಗೆ ನಿಮ್ಮ ಸ್ನೇಹಿತರು, ನಿಮ್ಮ ಮಾತು ಕೇಳುವಂಥ ಆತ್ಮೀಯ ಸ್ನೇಹಿತರು, ಹಿರಿಯ ನ್ಯಾಯವಾದಿಗಳೇ ಆಗಲಿ ಅವ್ರಿಗೆ ಫೋನ್ ಮಾಡಿ, ಬನ್ನಿ ಸರ್, ದಯವಿಟ್ಟು ಇದು ನಮ್ಮ ಮನೆ ಕೆಲಸ ಅಲ್ಲ, ನಿಮ್ಮ ಎಲ್ಲರ ಮನೆ ಕೆಲಸ ಅಂತ ಮನವರಿಕೆ ಮಾಡಿ ಈ ಕ್ಷಣವೇ ಫೋನ್ ಮಾಡಿ ಕರಿತೀನಿ ಅನ್ನೋದಕ್ಕೂ ಕೂಡ ನಾವು ಚಪ್ಪಾಳೆ ತಟ್ಟಬೇಕು. ನೋಡಿ, ಈ ಚಪ್ಪಾಳೆ ಎಷ್ಟು ಬೇಕಾಯ್ತು ಅಂದರೆ ನೀವು ಫೋನ್ ಮಾಡಂಗಿಲ್ಲ ಅನ್ನಂಗಲ್ಲಿ ಜವಾಬ್ದಾರಿ ತಗೋಬೇಕು ಸರ್. ಪ್ರತಿಯೊಬ್ಬರು ಜವಾಬ್ದಾರಿ ತಗೋಬೇಕು. ನೀವು ಒಂದು ಫೋನ್ ಮಾಡೋಕ್ಕಾಗಲ್ಲ, ಯಾವ್ದಾದ್ರು ಕಂಪೇರ್ ಮಾಡ್ತೀರಿ, ಯಾವುದಾದ್ರು ಅನಗತ್ಯ ವಯಸ್ಸಿದ್ದರೆ ಇಲ್ಲಿರುವಂಥ ರೀಸನ್ಸ್ ಯು ಆರ್ ಗೋಯಿಂಗ್ ಟು ಕಾಲ್ ಯುವರ್ ಫ್ರೆಂಡ್ಸ್, ಯುವರ್ ಸೀನಿಯರ್ಸ್. ವೈ ಕಾಂಟ್ ಯು ಫೋನ್ ಟು ಯುವರ್ ಫ್ರೆಂಡ್ಸ್? ಮಾತಾಡಬೇಕು, ದಯವಿಟ್ಟು ಮಾತಾಡಿ, ಅವ್ರು ಕಮ್ಯುನಿಕೇಟ್ ಮಾಡಿ, ಅವ್ರು ಕರಿತಾನೆ ಒಟ್ಟಾಗಿ ಸರ್ ಏನಂತಾರೆ ಅವ್ರ ಮಾರ್ಗದರ್ಶನದಲ್ಲಿ ನಾವು ಮೆಮೊರಾಂಡಮ್ ಸಲ್ಲಿಸೋಣ. ಸುಮ್ಮನೆ ಹೋಗಿ 4 ಜನರಿಗೆ ಒಂದು ಮೆಮೊರಾಂಡಮ್ ಸಲ್ಲಿಸಿದ್ರೆ ನಮ್ಗೆ ಗೌರವ ಇರೋದಿಲ್ಲ. ಇದು ಎಲ್ಲರಿಗೂ ಪ್ರಸಿದ್ಧಿ ಬರ್ತದೆ. ಕಾಂಡೋಲೆನ್ಸ್ ಬಗ್ಗೆ ಸರ್ ಭಾಳ ಸುಂದರವಾಗಿ ಮಾತಾಡೋಣ ಹೇಳಿದ್ರು. ನಾವು ಎಲ್ಲರೂ ಒಂದು ದಿವಸ ಸಾಯ್ತಾರೆ. ಬರ್ತ್ ಈಸ್ ನಾಟ್ ಕಂಪಲ್ಸರಿ, ಡೆತ್ ಈಸ್ ಮ್ಯಾಂಡೇಟರಿ. ಇದನ್ನು ಸಾಕು ಸರ್ ನಾನು ಹೇಳಿದ್ದೀನಿ ಕಾಂಡೋಲೆನ್ಸ್ ಮಾಡುವಾಗ. ಬರ್ತ್ ಈಸ್ ನಾಟ್ ಕಂಪಲ್ಸರಿ, ಡೆತ್ ಈಸ್ ಮ್ಯಾಂಡೇಟರಿ. ಎಲ್ಲರೂ ಸಾಯ್ತಾರೆ. ಪ್ರತಿಯೊಬ್ಬ ಸತ್ತ ನ್ಯಾಯವಾದಿಗೆ, ಬಿಜಾಪುರದ ನ್ಯಾಯವಾದಿ ಸಿಕ್ಕಂಥ ಕಾಂಡೋಲೆನ್ಸ್ ಕೂಡ ನೀವು ಎಲ್ಲಿ ಸಿಗೋದಿಲ್ಲ ಅನ್ನೋ ಮಾತನ್ನು ನಮ್ಮ ಸಾಹೇಬರಿಗೆ ಆಲ್ರೆಡಿ ಹೇಳಿದ್ದಾರೆ. ಯಾಕೆ ಮಾಡ್ತೀವಿ? ನೀವು ಸತ್ತ ಮೇಲೂ ಎಲ್ಲರೂ ಸತ್ತ ಮೇಲೆ ಮಾಡ್ತಾರೆ. ಅರ್ಥ ಮಾಡ್ಕೊಡ್ರಿ, ನಿಮ್ಮ ಸ್ನೇಹಿತರಿಗೆ ಫೋನ್ ಮಾಡಿರಿ, ಕಳಿಸ್ರಿ, ಒಗ್ಗಟ್ಟಿನಿಂದ ಹೋರಾಟ ಮಾಡೋಣ. ಇದು ಆರ್ಡಿನರಿ ವಿಷಯ ಅಲ್ಲ. ಒಗ್ಗಟ್ಟಿದ್ರೆ ಮಾತ್ರ ನಾವು ಇತಿಹಾಸನ ಬದಲಾಯಿಸಬಹುದು. ವಕೀಲರು ಮನಸ್ಸು ಮಾಡಿದ್ರೆ ಜಗತ್ತನ್ನೇ ಗಿಡಗಳೆಲ್ಲ ಆಟ ಆಡಿಸ್ಬೋದು. ಮನಸ್ಸಿಟ್ಕೊಡ್ರಿ ನೀವು ಅದನ್ನು. ಒಗ್ಗಟ್ಟಿನ ನಂತರವೇ ನಮಗೆ ಯಶಸ್ವಿಗೆ ಹಾಗೆ ಅಂತ ಹೇಳ್ತಾ ಎಲ್ಲರೂ ನಾವು ಏನು ಹೇಳ್ತೀವಿ, ಹಿರಿಯರ ಮಾರ್ಗದರ್ಶನ ಅದರಂತೆ ನೀವು ಒಗ್ಗೂರಿನ ಏನು ಒಂದು ಸಪೋರ್ಟ್ ಮಾಡ್ತೀರಂತ ನೀವು ಜೋರಾಗಿ ಚಪ್ಪಾಳೆ ಕಟ್ಟಿದ್ರೆ ಮಾತ್ರ ನಾನು ನಂಬ್ತೀನಿ, ಇಲ್ಲ ನಾನು ನಂಬೋದಿಲ್ಲ. ರಾಮನಗರ ಊರಲ್ಲಿ
42 ವಕೀಲರ ಮೇಲೆ ಇನ್ಸ್ಪೆಕ್ಟರ್ ತನ್ವೀರ್ ಹುಸೈನ್ ಅಂತೇಳಿ ಕೇಸ್ ಬುಕ್ ಮಾಡಿದ್ದಾರೆ. ಆ ಪೊಲೀಸರಿಗೆ ಆ ಇನ್ಸ್ಪೆಕ್ಟರ್ಗೆ ಮಾನ ಮರ್ಯಾದೆ ಇದೆಯೋ ಇಲ್ಲೋ? ವಕೀಲರಂದ್ರೆ ಏನು ಅವರು ಟೆರರಿಸ್ಟ್ನ? ಅವರು ಇಷ್ಟು ಜನರ ಮೇಲೆ ನೀವು ಕೇಸ್ ಬುಕ್ ಮಾಡಲಿಕ್ಕೆ ವಕೀಲರಿಗೆ ರೆಸ್ಪೆಕ್ಟ್ ಇಲ್ಲ? ವಾಟ್ ಯು ಮೀನ್ ಬೈ ದಿ ಲಾಯರ್? Lawyers are the kings of the society. They are the persons who build the opinion of the people. And you are condemning the lawyers like this, Mr. Inspector. I request Chief Minister to take it very seriously. Mr. Chief Minister, you are a wonderful Chief Minister. You don't take anything seriously. First you say something and you do something. This is your nature, Mr. Chief Minister. But in this case, the case of the lawyers has been involved. If you don't take any action against that inspector particularly, we will go hunger strike for days together. I am warning you, Mr. Chief Minister, to take immediate action. Chief Minister and Home Minister. So far there is no statement from the government. Why you are running this government like this in this weak fashion? Government means what? Government is to maintain the law and order. If a senior policeman in Ramnagar, if you have tried to convince the matter there only, finish the matter by convincing the lawyers and the police that matter have been completed there only. ಅಲ್ಲಿ ಮುಗಿಸ್ಬೋದಾಗಿತ್ತು. ಬಟ್ ದುರ್ಭಾಗ್ಯವಾಗಿ I feel very sorry to say that Mr. Inspector has taken law in his hands. Police have got the limited powers. It is not that you can book any case on anybody. ಸುಮಾರು 4-5 ವರ್ಷಗಳ ಹಿಂದೆ ಸುಪ್ರೀಂ ಕೋರ್ಟ್ನಲ್ಲಿ ವಕೀಲರಿಗೆ ಹೊಡೆದಿದ್ರು. ವಕೀಲರಿಗೆ ಆ ರೀತಿ ಬಿಹೇವ್ ಮಾಡೋದು ಸರಿಯಲ್ಲ. Lawyers are like Raja and Maharaja and princes of the modern days because who are fighting for the justice. Lawyers profession is the only profession which fight for the justice. And no other profession is fighting for the justice of the people. And those who are demanding for the justice, those who are working to get the justice for the people, and you are booking such cases in such a manner, 42 lawyers. I feel very sorry about this, and immediate action should be taken. ಸರ್, ಈಗ 32 ಮಂದಿಗೆ 42 ಮಂದಿ ಮೇಲೆ ಇದು ಕೇಸ್ ಮಾಡೋಕ್ಕೆ ಕಾರಣ ಏನು ರೀ ಸರ್? ಅದು ಇನ್ನು so far no reason has been quoted anywhere. ಯಾಕಾಗಿತ್ತು ಅನ್ನೋದು ಏನೋ ಕ್ಲಿಯರ್ ಆಗಿ ಬಂದಿಲ್ಲ. ಅದನ್ನ ರೆಫರ್ ಮಾಡ್ತಿದ್ದೆ. ಯಾಕೆ ಮಾಡಿದ್ದಾರೆ, ಏನು ಘಟನೆ ಆಗಿದೆ, ತಮ್ಗೆ ಯಾರು ಗೊತ್ತಿದೆ ಅನ್ಸುತ್ತೆ ಇದರಲ್ಲಿ ವಕೀಲರೇ? ಎಲ್ಲ ಅದು ಘಟನೆ, ದಿ ಇನ್ಸಿಡೆಂಟ್ ಹ್ಯಾಸ್ ನಾಟ್ ಕಮ್ ಔಟ್, ಬಟ್ ಸ್ಟಿಲ್ ಐ ಸೇ ದ್ಯಾಟ್ ದಿಸ್ ಇಸ್ ರಾಂಗ್. ದ ಪೀಪಲ್, a community of the lawyers who fight for the justice, and you are behaving as if you are behaving as a terrorist. So my submission is that to the Chief Minister to take it very seriously. And now I come to our district politics. Basangowda has given a statement yesterday saying that he don't want Muslim votes. What is the necessity of it? When the election comes, you go to the Muslims and beg before them. ಹೋಗಿ ನಮ್ಗೆ ಓಟ್ ಕೊಡ್ರಿ ಅಂತ ಅವ್ರ ಮುಂದೆ ಹೋಗಿ ಡೊಗ್ತೀರಿ. ಈ ಇಲೆಕ್ಷನ್ ಆದ್ಮ್ಯಾಗ ನಾನು ಓಟ್ ಬೇಡ ಅಂದ್ರೆ ಏನದು? ಈಗ ಇಲೆಕ್ಷನ್ ಐತಿ ಈಗ. ಬಸವನಗೌಡ ಇದು ಲೈಕ್ ಎ ಚಮೇಲಿಯನ್. ಚಮೇಲಿಯನ್ ಅಂತಂದ್ರೆ ಒಂದು ಪಶು ಇದೆ, ಪಕ್ಷಿ ಇದೆ, ಅದು ಕಲರ್ ಚೇಂಜ್ ಮಾಡ್ತಾ ಇರುತ್ತೆ. ಆ ರೀತಿ ಇವ್ರು ಹೆಂಗೆ ಸಂದರ್ಭ ಬರ್ತೈತಿ ಆ ರೀತಿ ಕಲರ್ ಚೇಂಜ್ ಮಾಡಿ ಬಾಯಿಗೆ ಬಂದು ಹೇಳ್ಕೊಂಡು ಅಡ್ಡಾಡೋದು. ಆ್ಯಂಡ್ ಈಸ್ ನಾಟ್ ಓನ್ಲಿ ಚಮೇಲಿಯನ್, ಇಟ್ ಇಸ್ ಸ್ಕಾರ್ಪಿನ್ ಆಲ್ಸೋ. ಸ್ಕಾರ್ಪಿನ್ ಅಂತಂದ್ರೆ ಬಿಚ್ಚು. his statements are bichu kannadadaga. He is speaking like a chola, scorpion. He has the nature of the scorpion. By dividing the society in Hindu or Muslim, that is not permitted in the Constitution. You don't know the Constitution.
He is unaware of the facts of the case. He is unaware of the constitutional laws. Supreme Court. But still there is no case booked against him. He has been set free all the time. I know who is hand behind him. There is one person in our district who is playing the role, double role. He is living in one party and playing a game with other parties. A day will come, I will take his name also, I will tell you. And his activities will be kept open to in the public. ಬಿಜಾಪುರ್ನಲ್ಲಿ ಆಶ್ಚರ್ಯ ಯೋಜನೆಯಲ್ಲಿ BJP ಅವರಿಗೆ ಸದಸ್ಯರು ಮಾಡ್ತೀರಾ ನೀವು? BJP ಪಕ್ಷದವರಿಗೆ ಲ್ಯಾಂಡ್ ಕ್ರಿಮಿನಲ್ ಮೆಂಬರ್ ಒಳಗೆ ಕಮಿಟಿ ಮೆಂಬರ್ಸ್ ಮಾಡಬೇಕಾದ್ರೆ BJP ಅವ್ರಿಗೆ ಮಾಡ್ತೀರಿ, ಕಾಂಗ್ರೆಸ್ನವ್ರು ಇಲ್ವಾ? ಏನು ಮಾಡ್ತಾ ಇದ್ದಾರೆ ಇಲ್ಲಿ ಕಾಂಗ್ರೆಸ್ನವರು? MB ಪಾಟೀಲ್ ಮಂತ್ರಿ ಇದ್ದೀರಿ, ಇಟ್ ಇಸ್ ನಾಟ್ ಯುವರ್ ಡ್ಯೂಟಿ ಟು ಲುಕ್ ಇನ್ ಟು ದ ಮ್ಯಾಟರ್? ಯು ಆರ್ ಇನ್ ಚಾರ್ಜ್ ಮಿನಿಸ್ಟರ್ ಫ್ರಮ್ ದ ಕಾಂಗ್ರೆಸ್. ವಾಟ್ ಅವರ್ ಪ್ರೆಸಿಡೆಂಟ್ ಈಸ್ ಡೂಯಿಂಗ್? ಐ ಈಸ್ ನಾಟ್ ಕಮಿಂಗ್ ವಿತ್ ದ ಸ್ಟೇಟ್ಮೆಂಟ್ ಅಲ್ಲಿ ಪ್ರೆಸ್ಸಿಗೆ ಕೊಡ್ರಿ ಇಂಥದ್ದೆಲ್ಲ ಇಲ್ಲಿಗಲ್ ಆಗಿದೆ ಅಂತೇಳಿ. ಈ ರೀತಿ ಕಾಂಗ್ರೆಸ್ ನಡೆಸೋದು ಸರಿಯಲ್ಲ. ಮತ್ತು BJP ಮಾಡಬೇಕಾದ್ರೆ MB ಪಾಟೀಲ್ ಸ್ವಲ್ಪ ಸಂಬಂಧಿಕರಿಗೆ ಮಾಡಿದ್ದಾರೆ. ಆ ಆಲ್ಮಟ್ಟಿ ಕೌನ್ಸಿಲರ್ ಮಾಡಬೇಕಾದ್ರೆ SK ಪಾಟೀಲರು ತಮ್ಮ ಸಂಬಂಧಿಕರಿಗೆ ಮಾಡಿದ್ದಾರೆ. ರಾಜಕೀಯ ಕಾಂಗ್ರೆಸ್ ನಾವು ದುಡಿಬೇಕು. 50 ವರ್ಷ ಆದರೂ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಲಿಕ್ಕೆ ಇನ್ನೂವರೆಗೂ ಸೀನಿಯರ್ ಮಂದಿಗೆ ಎಲ್ಲಿ ರೆಸ್ಪೆಕ್ಟ್ ಇಲ್ಲ. ಮತ್ತು ಈ ಸ್ಟೇಟ್ಮೆಂಟ್ ಏನಿರ್ತೈತಿ, ವಿಲ್ ಗಿವ್ ಡ್ಯೂ ಇಂಪಾರ್ಟೆನ್ಸ್ ಟು ದಿ ಸೀನಿಯರ್ಸ್. ಇವರು ಸೀನಿಯರ್ಸ್ ಇವರು ಕಾಸ್ಟ್ ಫೇವರ್ ಮಾಡೋದು, ರಿಲೇಟಿವ್ ಫೇವರ್ ಮಾಡೋದು. SK ಪಾಟೀಲ್ ಇದಕ್ಕೆ ಪೂರ್ವದಲ್ಲಿ ನೀವು ಅವ್ರು ಯಾರಿಗೆ ಆಲಿಮಟ್ಟಿ ಕೌನ್ಸಿಲರ್ ಮಾಡಿರಲ್ಲ, ಅವ್ರಿಗೆ ನೀವು ನೋಟ್ರಿ ಮಾಡಿದ್ರಿ. ದಿಸ್ ಗೌರ್ಮೆಂಟ್ ಇಸ್ ನಾಟ್ ಬಿಲಾಂಗ್ ಟು ಎ ಪರ್ಟಿಕ್ಯುಲರ್ ಕಮ್ಯುನಿಟಿ. ಎಲ್ಲರಿಗೂ ಡಿವೈಡ್ ಮಾಡಬೇಕು ಪವರ್. whenever the election comes, the persons belonging to all the communities, they work for the success of the Congress party. And whenever they come to the power, they forget everything, including Chief Minister. Chief Minister is particularly not serious about the minorities. He is worried about only backward classes. He is worried about only major community people. You just watch him. One the minority manchanu CM jodi iralla. 90% Muslims have voted to him to become a Chief Minister. At least 3 to 4 ministers ಮಾಡಲಿಕ್ಕೆ ಏನಾಗಿದೆ ಸಿದ್ದರಾಮಯ್ಯನವರೇ? What right you are having when you fail to protect the interest of the minorities? You are equally a BJP man. ತೆಲಂಗಾಣದಲ್ಲಿ ಇಲೆಕ್ಷನ್ ಆದರೆ ಅದಕ್ಕೆ ಇಲೆಕ್ಷನ್ ಪೂರ್ವದಲ್ಲಿ ಉಪಮುಖ್ಯಮಂತ್ರಿ ಮುಸಲ್ಮಾನರಿದ್ದ. ಈಗ ನಮ್ಮ ಗೌರ್ಮೆಂಟ್ ಫಾರ್ಮ್ ಮಾಡಿದ್ದಾರೆ ಕಾಂಗ್ರೆಸ್ ಅವರು, ಒಂದು ಮಿನಿಸ್ಟರ್ಸ್ ಮಾಡಿಲ್ಲ ಮೈನಾರಿಟಿಗೆ. ದಿಸ್ ಇಸ್ ನಾಟ್ ಎ ಗುಡ್, ಐ ವಿಲ್ ಟೆಲ್ ಯು. You don't take Muslims as granted. They will come. They will hate you congressman. Because of this BJP, which is openly speaking against the Muslims, they have got soft corner to the Congress. It doesn't mean that they will blindly believe. ಅದಕ್ಕೆ ನಾನು ಇದು ಕೆಲವೊಂದು ವಿಚಾರಗಳನ್ನು ಇನ್ನೂ ಇಡಬೇಕಾಗಿತ್ತು. ಅದು ಬಹಳ ಉದ್ದಾಗುತ್ತೆ ಅಂತ ಹೇಳಿ ಮುಂದಿನ ವಿಷಯದಲ್ಲಿ ಮಾತಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಿಜಾಪುರ. बोलो सर। आज बीजापुर बार एसोसिएशन की तरफ से बाइकआउट किया गया है क्योंकि रामनगर पुलिस PSI ने 42 वकीलों को ऊपर जो रजिस्टर FIR किया है ये आर्बिट्री है, इलीगल है। और मैं कहना चाहता हूँ कि पुलिस लोग जो है वकीलों को कोई अनएजुकेटेड समझने लगता है, लेकिन ये एजुकेटेड हैं, कानून पढ़े रहते हैं, पोस्ट ग्रेजुएट डिग्री इनके पास रहती है और ये लोग कानून में रहकर काम करते रहते हैं। लेकिन ये एडवोकेट्स के ऊपर FIR करना, इनको कंप्लेंट करना, इनके ऊपर जो है FIR करके कंप्लेंट दर्ज करके इनको अरेस्ट करना, ये कहाँ का कानून है भाई? तो इसीलिए हम लोग सब मिलकर यहाँ बीजापुर के अंदर जो है यहाँ पर बाइकआउट किए हैं और हम चाहते हैं कि इनके ऊपर जो चीफ मिनिस्टर को हम गुजारिश करते हैं कि वो जल्द से जल्द सब इंस्पेक्टर को सस्पेंड किया जाए और इनके ऊपर एक्शन लिया जाए कि आइंदा चलकर किसी भी एडवोकेट्स के ऊपर ये लोग कोई भी FIR या कंप्लेंट न करें। क्योंकि कानून जानने वालों के ऊपर इस तरह के तुम लोग काम करते हैं तो ये कैसा कौन सा कानून है? क्या कोई कॉन्स्टिट्यूशन सिखाता है? कॉन्स्टिट्यूशन के अंदर रहकर वकील हजरात काम करते रहते हैं। हर कोर्ट के अंदर जो है वकील जो है हजरात अपने क्लाइंट्स को प्रोटेक्ट करते हैं, लेकिन ये लोग ऐसा कर रहे हैं कि जैसे कि वकीलों के ऊपर भी जो है अत्याचार कर रहे हैं पुलिस लोग।
इसके लिए मैं कहता हूं कि जल्द से जल्द रामनगर पुलिस स्टेशन से जो PSI जो कंप्लेंट किया है, FIR दर्ज किया है, इसको अरेस्ट करें और इसको जो इसके ऊपर में कंप्लेंट फाइल करके इसको जो है सस्पेंड किया जाए। आपका नाम? मेरा नाम DS काजी एडवोकेट बिजापुर। ಹೇಳಿ ಸರ್. ಜಿಲ್ಲಾ ವಕೀಲರ ಸಂಘ ವಿಜಯಪುರ ಆ ಕಮಿಟಿಯ ಪರವಾಗಿ, ಆ ಕಮಿಟಿಯ ಒಬ್ಬ ಜವಾಬ್ದಾರಿಯುತ ಸದಸ್ಯನಾಗಿ ಡಾಕ್ಟರ್ SR ತಳೇವಾಡ ಪಾಟೀಲ್ ಆದಂಥ ನಾನು ಕೇಳಿಕೊಳ್ಳುವುದು, ಆಗ್ರಹಿಸುವುದು ಏನು ಅಂದರೆ, ನಿರಂತರವಾಗಿ ವಕೀಲರ ಮೇಲೆ ದೌರ್ಜನ್ಯ, ಕೊಲೆ, ಹೊಡೆದಾಟ, ಬಡದಾಟ, ಅವಮಾನ ನಡೀತಾ ಇದೆ. ನಾವು ಜನಗಳಿಗೆ ನ್ಯಾಯ ಕೊಡಿಸೋರು. ನಮ್ಮ ಮೇಲೆ ಹಿಂಗಾದರೆ ಜನಗಳಿಗೆ ಭಯ ಇನ್ನಷ್ಟು ಬರಬಾರ್ದು. ಜನಗಳಿಗೆ ನ್ಯಾಯ ಕೊಡಿಸ್ಬೇಕಂದ್ರೆ ನಾವು ಬದಲು ಸೇಫ್ಟಿ ಆಗಿರಬೇಕು. ಇದು ನಿರಂತರವಾಗಿ ನಡೀತಾ ಇದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಕಾನೂನು ಮಂತ್ರಿಗಳೇ, ನಿಮ್ಮ ಹೊರಗಿನ ಕಣ್ಣು ತೆರೆದು ನೋಡೋದಲ್ಲ, ಒಳಗಿನ ಕಣ್ಣು ತೆರೆದು ನೋಡ್ರಿ. ನೀವು ಈ ದೌರ್ಜನ್ಯನ ನಾವು ಸಹಿಸೋಕ್ಕಾಗಲ್ಲ. ಉಗ್ರವಾದ ಹೋರಾಟ ನಿರಂತರವಾಗಿರ್ತದೆ. ಇದು ಭಾಳ ಖಂಡನೀಯ. ಅವನು ಯಾರು, ಐಜೂರು ಠಾಣಾ ವ್ಯಾಪ್ತಿಯ ಎಂಥದ್ದು, ಅವನ ಹೆಸರು ಸೈಯದ್ ತನ್ವೀರ್ ಹುಸೇನ್ ಅಂತೆ. ಒಬ್ಬ ಸೈಯದ್ ತನ್ವೀರ್ ಹುಸೇನ್ ಆದಂಥ ಒಬ್ಬ PSI ದೌರ್ಜನ್ಯ ಎಸಗಿದ್ದಾನೆ. ಎಂಥ ದೌರ್ಜನ್ಯ ಎಸಗಿದ್ದಾನೆ, ವಕೀಲರನ್ನು ಕಂಡ್ರೆ ಆಗೋದಿಲ್ಲ ಅವನಿಗೆ. ಅವನು ಯಾವಾಗ ಅಪಾಯಿಂಟ್ಮೆಂಟ್ ಆಗೋಕ್ಕಿಂತ ಮುಂಚೆ ಯಾವ ವಕೀಲರಿಂದ ಏನೇನು ಅವನತ್ತು ವ್ಯಾಜ್ಯ ಮಾಡ್ಕೊಂಡಿದ್ನೋ ಭಗವಂತನಿಗೆ ಗೊತ್ತು. ಯಾರು ವಕೀಲರು ಬರ್ತಾರೆ ಅವ್ರ ಮೇಲೆ FIR ಮಾಡೋದು, ಯಾರು ವಕೀಲರು ಬರ್ತಾರೆ ಅವ್ರ ಮೇಲೆ FIR ಮಾಡೋದು. 40ಕ್ಕೂ ಮಿಗಿಲಾದ ನ್ಯಾಯವಾದಿಗಳ ಮೇಲೆ ಅವನು FIR ಮಾಡಿದ್ದಾನೆ. ಆ FIR-ಅನ್ನು ಶೀಘ್ರವಾಗಿ ತೆಗಿಸಿಬಿಡಬೇಕು. ಮುಖ್ಯಮಂತ್ರಿಗಳೇ, ಕಾನೂನು ಮಂತ್ರಿಗಳೇ, ನೀವು ಮಾತ್ರ ಅಲ್ಲಿ ಕುಂತ್ಕೊಂಡು ಯಶೂರು ಮೇಲೆ ಕುಂತ್ಕೊಂಡು ಅಧಿಕಾರ ವ್ಯಾಪ್ತಿ ಮಾಡೋದಲ್ಲ. ಇದನ್ನು ನ್ಯಾಯ ಕೊಡಿಸ್ಬೇಕು. ನೀವು ಜನಗಳನ್ನ ನಂಬಿ ನೀವು ಮತ ನೀಡಿ ನಿಮ್ಗೆ ಅಲ್ಲಿ ಕೂಡಿಸಿರ್ತಾರೆ ಅಧಿಕಾರದಲ್ಲಿ. ನ್ಯಾಯವಾದಿಗಳ ನಮ್ಮ ಮೇಲೆ ನೀವು ಇಷ್ಟೊಂದು ದೌರ್ಜನ್ಯ ನಡೀತಾ ಇದೆ, ನೀವು ಕಣ್ಣಿ ಕಾಣಿಸ್ತಾ ಇಲ್ಲ ಅಂದರೆ, ವಾಟ್ ಆಫ್ ದಿ ಕಾಮನ್ ಪೀಪಲ್ ಶುಡ್ ಹ್ಯಾವ್ ಟು ಟೇಕ್ ಸ್ಟ್ರಿಂಜೆಂಟ್ ಆಕ್ಷನ್ ಇಮಿಡಿಯೇಟ್ಲಿ ಆನ್ ದಿ ದಟ್ ರೆಸ್ಪೆಕ್ಟಿವ್ PSI ಕನ್ಸರ್ನ್ ಟು ದ ಐಜೂರ್ ಪೊಲೀಸ್ ಠಾಣಾ. ಓಕೆ, ಸೊ ವಾಟ್ ಐ ಆಮ್ ಅಡ್ವೈಸಿಂಗ್ ಟು ದ ಗೌರ್ಮೆಂಟ್ ಆಫ್ ಕರ್ನಾಟಕ, ನೀವು ಶೀಘ್ರವಾಗಿ ಇದನ್ನು ತನಿಖೆಗೊಳಪಡಿಸಬೇಕು. ಅವನಿಗೆ ಯಾರು ಬೆಂಬಲ ಕೊಟ್ಟಿದ್ದಾರೆ ಆ PSIಗೆ, ಸೈಯದ್ ತನ್ವೀರ್ ಅನ್ನುವಂಥವನಿಗೆ, ಅವನನ್ನು ಕೇವಲ ಅಮಾನತಿನಲ್ಲಿ ಇಡೋದಲ್ಲ, ಅವನನ್ನು ಸೇವೆಯಿಂದ ವಜಾಗೊಳಿಸಬೇಕು. he should be dismissed from the service of Karnataka government, from the undertaking of the cabinet decision Karnataka government. It is our order, not the request. ಈ ಸ್ಟ್ರೈಕ್ ಕಂಡೀಷನ್ ನಾವು ಮೇಲೆ ಇನ್ನೂ ಕಂಟಿನ್ಯೂ ಮಾಡ್ತೀವಿ, ಇದು ಸ್ಟಾಪ್ ಆಗಲ್ಲ. ಅಲ್ಲಿ ನೋಡಿದ್ರೆ ಲಾಸ್ಟ್ ಟೈಮು ಒಬ್ಬ ವಕೀಲನ ಹಗಲೇ ಹತ್ಯೆ ಮಾಡಿದರು. ಇಲ್ಲಿ ಒಬ್ಬ ಪೊಲೀಸ ಏನು ಸುಳಿತವಾಗಿ ಮಾತಾಡಿಕೊಂಡು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಹಲ್ಲೆ ಮಾಡ್ತಾನೆ ಒಬ್ಬ ವಕೀಲರ ಮೇಲೆ. ಚಿಕ್ಕಮಗಳೂರು ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಇವತ್ತು 40-50 ನ್ಯಾಯವಾದಿಗಳ ಮೇಲೆ ಒಂದು ಏನು ಇರ್ರಿಲಿವೆಂಟ್, ಯಾವುದೇ ಕಾರಣ ಇಲ್ಲದೆ FIR ದಾಖಲೆ ಮಾಡ್ತಾನಂತಾರೆ. ಅವನು ಅವನು ಮಂಡ ಧೈರ್ಯ ಇರ್ಬೇಕ್ರಿ, ಅವನಿಗೆ ಎಂಥ ಯೋಗ್ಯ ಸರ್ವೆಂಟ್ ಇರ್ಬೇಕ್ರಿ ಅವನು. ನಾಚಿಕೆ ಆಗಲ್ವೇನ್ರಿ? ಅವನ ಮೇಲಾಧಿಕಾರಿಗಳು ಏನು ಮಾಡ್ತಿದ್ದಾರೆ, ನಿದ್ರೆ ಮಾಡ್ತಿದ್ದಾರೆ ಅವರು. ಇದನ್ನು ಶೀಘ್ರವಾಗಿ ಕ್ರಮ ಕೈಗೊಳ್ಳದಿದ್ದರೆ ನಾವು ಸುಮ್ಮನೆ ಇರಲ್ಲ, ನಮಗೆ ನೆಮ್ಮದಿ ಇರಲ್ಲ. ಇದನ್ನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇದು ಕೇವಲ ವಿಜಯಪುರ ಜಿಲ್ಲಾ ನ್ಯಾಯವಾದಿಗಳ ಸಂಘದ ಪರವಾಗಿ ಅಲ್ಲ, ಇಡೀ ದೇಶದ ನ್ಯಾಯವಾದಿ ಸಂಘದ ಪರವಾಗಿ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ನ್ಯಾಯವಾದಿಗಳನ್ನು ಇಷ್ಟೊಂದು ಮನಸ್ಸು ನೋಯಿಸಬಾರ್ದು. ನ್ಯಾಯವಾದಿಗಳಿಂದ ಇಡೀ ರಾಷ್ಟ್ರ ರಾಜಕಾರಣ ನಿರ್ಮಾಣ ಆಗಿರ್ತದೆ. ನಮಗೆ ರಾಜಕೀಯ ಅಲ್ಲೋಲ ಕಲ್ಲೋಲ ಮಾಡೋದು ಶಕ್ತಿಯೂ ಉಂಟು, ರಾಜಕೀಯ ಸ್ಥಾಪನೆ ಮಾಡೋದು ಉಂಟು, ನ್ಯಾಯವನ್ನು ರಚಿಸಿ ಕೈಯಲ್ಲಿ ಕೊಡೋದು ಉಂಟು, ಜನಗಳಿಗೆ ನ್ಯಾಯ ಕೊಡೋದು ಉಂಟು. ಇಂಥ ಶಕ್ತಿಯುತ ಒಂದು ಕಂಬಿಗಳು ನಾವು ಈ ಕಂಬಿಗಳನ್ನು ಡ್ಯಾಮೇಜ್ ಮಾಡ್ತಿರಲ್ಲ, ನಾಚಿಕೆ ಆಗಲ್ವೇನ್ರಿ ನಿಮಗೆ? ನಾಚಿಕೆ ಆಗಲ್ವಾ ನಿಮಗೆ? ಎಚ್ಚರಿಕೆ, ಎಚ್ಚರಿಕೆ. ಇಷ್ಟು ನಾನು ಹೇಳಲಿಕ್ಕೆ ಬಯಸ್ತೀನಿ. ನಾನು ವಿಜಯಪುರ ಜಿಲ್ಲಾ ನ್ಯಾಯವಾದಿಗಳ ಸಂಘ ಸದಸ್ಯ ಒಬ್ಬನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಹೆಸರು ಡಾಕ್ಟರ್ SR ತಳೇವಾಡ ಪಾಟೀಲು. ಇದು MC ಮೆಂಬರು. ಇದು ನಿಲ್ಲಲ್ಲ, ಈ ಮುಷ್ಕರ ನಿಲ್ತದೆ ಅಂತ ತಿಳ್ಕೊಬೇಡಿ. ಇದು ಕಂಟಿನ್ಯೂ ಆಗಿರ್ತದೆ. ಈ ದೌರ್ಜನ್ಯಕ್ಕೆ ಏನಾದರೂ ಒಂದು ವಕೀಲರ ಪ್ರೊಟೆಕ್ಷನ್ ಕಾನೂನನ್ನು ಜಾರಿ ತಂದಿದ್ದೀರಿ, ಬಿಲ್ ಪಾಸ್ ಆಗಿದೆ. ವಾಟ್ ಆಫ್ ದಿ ಆ್ಯಕ್ಟ್ ಮಾಡಿ ಪಾಸ್ ಮಾಡಿರಿ, ಅದನ್ನು ಕಾನೂನು ಮಾಡಿರಿ. ಅದನ್ನು ಅದು ಶೀಘ್ರವಾಗಿ ನಮ್ಮ ಮೇಲೆ ಅನಗತ್ಯವಾಗಿ ಯಾರು ಅನ್ಯಾಯ ಎಸಗುತ್ತಾರೋ ಅವ್ರ ಮೇಲೆ ಉಗ್ರವಾದ ಶೀಘ್ರವಾದ ಕ್ರಮ ಕೈಗೊಳ್ಳುವಂಥ ಅಚ್ಚುಕಟ್ಟಾದ ಕಟ್ಟುನಿಟ್ಟಾದ ಕಾನೂನನ್ನು ರಚನೆ ಮಾಡಿ ವಿನಃ ಇಂಥ ಪೋಲಾಗಿರುವಂಥ ಇಂಥ ಲೂಪ್ ಹೋಲ್ಸಿರುವಂಥ ಕಾನೂನು ನಮಗೆ ಅಗತ್ಯ ಇಲ್ಲ. ಇದು ಎಚ್ಚರಿಕೆ. ಥ್ಯಾಂಕ್ ಯು. ನಿಮ್ಮ ಹೆಸರು ಹೇಳಿ. ಡಾಕ್ಟರ್ SR ತಳೇವಾಡ ಪಾಟೀಲ್ ಅಂತ, ಜಿಲ್ಲಾ ನ್ಯಾಯವಾದಿಗಳ ಸಂಘ MC ಮೆಂಬರ್. ಹೇಳಿ ಸರ್. ಕಳೆದ ಕೆಲವು ದಿನಗಳ ಹಿಂದೆ ರಾಮನಗರ ಜಿಲ್ಲೆ ಐಜೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇರತಕ್ಕಂತಹ PSI ಸೈಯದ್ ತನ್ವೀರ್ ಎಂಬ ಒಬ್ಬ PSI ತನ್ನ ಅಧಿಕಾರದ ದುರುಪಯೋಗವನ್ನು ಪಡಿಸ್ಕೊಳ್ತಾ ಸುಮಾರು 40 ಜನ ವಕೀಲರ ಮೇಲೆ ವಿನಾಕಾರಣವಾಗಿ
ಯಾವುದೇ ಕಾರಣ ಇಲ್ಲದೆ FIRನ ದರ್ಜ್ ಮಾಡಿದ್ದಾರೆ. ಅದರಲ್ಲಿ ಕ್ರೈಮ್ ನಂಬರ್ 9/2024 ಅಂತೇಳಿ ಒಂದು FIR ದರ್ಜಾಗಿದೆ. ಯಾವುದೋ ಒಂದು ಕಾರಣವಿಲ್ಲದೇ ಈ ಒಂದು ತನ್ನ ಅಧಿಕಾರ ದುರ್ಬಳಕೆಯನ್ನು ಮಾಡ್ಕೊಂಡಿದ್ದಾರೆ. ಮತ್ತು ಅದೇ ರೀತಿ ನ್ಯಾಯವಾದಿಗಳ ಮೇಲೆ ಇಂಥ ಒಂದು ಕೃತ್ಯಗಳು ಪೊಲೀಸ್ ಇಲಾಖೆಯವರಿಂದ ಮೇಲಿಂದ ಮೇಲೆ ಆಗ್ತಾನೆ ಇದ್ದಾವೆ. ಕಳೆದ ಕೆಲವು ತಿಂಗಳುಗಳ ಹಿಂದೆ ಗುಲ್ಬರ್ಗಾದಲ್ಲಿ ನ್ಯಾಯವಾದಿ ಮೇಲೆ ಒಂದು ದುಷ್ಕರ್ಮಿಗಳು, ಸುಪಾರಿ ಕಿಲ್ಲರ್ಸ್ ಅವ್ರನ್ನ ಅತ್ಯಂತ ಭೀಕರವಾಗಿ ಕೊಲೆ ಮಾಡಿದರು. ಅದು ಕೂಡ ನ್ಯಾಯವಾದಿಗಳ ಮೇಲೆ ಆದಂತಹ ಒಂದು ನಿರ್ದಾಕ್ಷಿಣ್ಯವಾದ ಒಂದು ಕೃತ್ಯ ಮತ್ತು ಹತ್ಯೆ. ಇದರ ಬೆನ್ನ ಹಿಂದೆ ಇದಕ್ಕೂ ಮೊದಲು ಒಂದು 15 ದಿನ ಹಿಂದೆ ಮಂಗಳೂರಲ್ಲಿ ಕೂಡ ವಕೀಲರ ಮೇಲೆ ಇದೇ ರೀತಿಯ ಹಲ್ಲೆಗಳು ನಡೀತಾ ಇದ್ದವು. ಅದೇ ರೀತಿ ಇವತ್ತಿನ ದಿವಸನೂ ಕೂಡ ಇಲ್ಲೆಲ್ಲೋ ಒಂದು ಕಡೆ ಬೇರೆ ಒಂದು ಊರಲ್ಲಿ ಆಗಿದೆ ಅಂತ ಸುದ್ದಿ ಬಂದಿದೆ. ಅದರ ಊರ ಹೆಸರು ಗೊತ್ತಾಗಿಲ್ಲ ನಮಗೆ ಇವಾಗ. ಆದರೆ ಈ ಕೃತ್ಯಗಳನ್ನೇನು ಇವ್ರು ಮಾಡ್ತಾ ಇದ್ದಾರಲ್ಲ, ಇದು ಊರಿಗೆ ನಾಚಿಕೆ ತರತಕ್ಕಂಥ ಒಂದು ಸಂದರ್ಭ. ಮತ್ತು ಕಾನೂನನ್ನು ಗೌರವಿಸುವ ಎಲ್ಲ ಜನರಿಗೂ ಕೂಡ ಇದೊಂದು ತಲೆ ತಗ್ಗಿಸುವಂಥ ಒಂದು ಕೃತ್ಯ ಆಗಿದೆ. ಯಾಕಂದರೆ ಇವರು ಎಲ್ಲರೂ ತಮಗೆ ಮನಸ್ಸಿಗೆ ಬಂದಂಗೆ ತಮ್ಮ ಅಧಿಕಾರಗಳ ದುರ್ಬಳಕೆ ಮಾಡ್ಕೊಳ್ತಾ ಹೋದರೆ ಒಂದು ಸುಸಂಬದ್ಧ ಮತ್ತು ಸುಸಂಸ್ಕೃತ ಒಂದು ಸಮಾಜ ಹೇಗೆಲ್ಲ ನಿರ್ವಹಣೆ ಆಗಬೇಕು ಮತ್ತು ಸಮಾಜ ಮುಂದೆ ಹೀಗೆಲ್ಲ ನಡೀಬೇಕು ಅನ್ನೋದನ್ನ ಒಂದು ಕಷ್ಟಕರ ಸನ್ನಿವೇಶ ಅಂತ ಹೇಳ್ಬೋದು. ಯಾಕಂತಂದ್ರೆ ವಕೀಲರದ್ದು ಈ ಥರ ಪರಿಸ್ಥಿತಿ ಆದರೆ ಜನಸಾಮಾನ್ಯರ ಪರಿಸ್ಥಿತಿ ಇವತ್ತು ನಾವು ತೀರಾ ಚಿಂತಾಜನಕ ಅಂತ ಹೇಳ್ಬೋದು. ಯಾಕಂದರೆ ಕಾನೂನು ಇದೆ ಅನ್ನೋದು ಎಲ್ಲರಿಗೂ ಗೊತ್ತು, ಆದರೆ ಕಾನೂನು ಗೌರವಿಸೋರೇ ಇಲ್ಲ ಅಂತಂದಮೇಲೆ ಎಲ್ಲರೂ ತಮ್ಮ ಕಾನೂನು ಮುರಿಯೋಕ್ಕೆ ಪ್ರಯತ್ನ ಮಾಡ್ತಾರೆ ಮುಂದಿನ ದಿವಸ. ಅದು ಆಗಬಾರ್ದು ಅಂತಂದರೆ ಅವ್ರ ಮೇಲಿನ ಈ ಪೊಲೀಸ್ ಇಲಾಖೆಯ ಹೈಯರ್ ಅಥಾರಿಟಿಗಳು ಅಲರ್ಟ್ ಆಗಿ ಇಂಥ ನಾಲಾಯಕ ಮತ್ತು ಇಂಥ ಅಯೋಗ್ಯ ಅಧಿಕಾರಿಗಳನ್ನು ಶೀಘ್ರವಾಗಿ ಅವ್ರನ್ನ ಸೇವೆಯಿಂದ ವಜಾ ಮಾಡಬೇಕು, ಅವ್ರಿಗೆ ತಕ್ಕ ಶಾಸ್ತಿ ಮಾಡ್ಬೇಕಂತೇಳಿ ನಾನು ಮನವಿ ಮಾಡ್ಕೋತೀನಿ. ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಾನೂನು ಸಚಿವರಲ್ಲಿ ಕೂಡ ಒಂದು ಮನವಿ ಏನಪ್ಪ ಅಂತಂದ್ರೆ, ಈ ರೀತಿಯ ಒಂದು ಕೆಟ್ಟ ಏನು ಚಾಳಿಯನ್ನು ಬೆಳೆಸ್ಕೊಂಡಿದ್ದಾರೆ ಈ ಪೊಲೀಸ್ ಇಲಾಖೆಯವರು, ಅವರಿಗೆ ಒಂದು ತಾಕೀತು ಮಾಡಬೇಕು. ಮತ್ತು ಈ ಥರ ಕೃತ್ಯಗಳು ಇನ್ನು ಮುಂದಿನ ದಿವಸಗಳಲ್ಲಿ ಅಕಸ್ಮಾತ್ ಕಂಡು ಬಂದಲ್ಲಿ ಮತ್ತು ವಕೀಲರು ಸುಮ್ಮನೆ ಇರೋದಿಲ್ಲ. ವಕೀಲರದ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ, ನಮ್ಮದು ಅಲ್ಲದೇ ಇರುವಂಥ ಒಂದು ಸಮಸ್ಯೆಗಳಿಗೆ ನಾವು ಈಡಾಗ್ತಾ ಇದ್ದೀವಿ ಏನ್ರಿ. ವಕೀಲರು ಅಂತಂದ್ರೆ ಸಮಾಜನ ತಿದ್ದು ಕೆಲಸ ಮಾಡೋರು, ಜನರಿಗೆ ನ್ಯಾಯ ಕೊಡಿಸುವಂಥ ಒಂದು ಪಾತ್ರ ನಮ್ಮದು. ನಾವು ಯಾವುದೇ ನಮ್ಮ ಮನೆ ಮತ್ತು ಪರ್ಸನಲ್ ಕೆಲಸಕ್ಕೆ ಇಲ್ಲಿ ಬರೋದಿಲ್ಲ. ನಾವು ಮಾಡೋದೆಲ್ಲ ಜನರ ಹಿತಕ್ಕಾಗಿ ಮತ್ತು ಕಾನೂನು ದೃಷ್ಟಿಯಿಂದ ಮಾತ್ರ. ಕಾನೂನಿಗೆ ನಾವು ದೊಡ್ಡವರಲ್ಲ, ಸರ್ವೇ ಸಾಮಾನ್ಯ ಪ್ರಜೆನೂ ದೊಡ್ಡವನಲ್ಲ, ಯಾವ ರಾಜಕಾರಣಿಗಳು ದೊಡ್ಡವರಲ್ಲ. ಕಾನೂನು ಗೌರವಿಸಬೇಕು, ಅದಕ್ಕೆ ರಕ್ಷಣೆಯನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನ ಆಗಬೇಕಂತೇಳಿ ಸರ್ಕಾರಕ್ಕೆ ನನ್ನ ಒಂದು ಕರುಳಿನ ಒಂದು ಅಭಿಪ್ರಾಯನ ಮತ್ತು ಒಂದು ನನ್ನ ಮನವಿನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಓಕೆ. ಅಶೋಕ್ ಜೈನಾಪುರ್, ಗೌರವ ಕಾರ್ಯದರ್ಶಿಗಳು, ವಿಜಯಪುರ ಜಿಲ್ಲಾ ವಕೀಲರ ಸಂಘ. ಅಶೋಕ್ ಜೈನಾಪುರ್ ಎಂಬ ನಾನು ವಿಜಯಪುರ ಜಿಲ್ಲಾ ವಕೀಲರ ಸಂಘದ ಗೌರವ ಕಾರ್ಯದರ್ಶಿ. ಇವತ್ತು ಮಾನ್ಯ DC ಸಾಹೇಬರಿಗೆ ಒಂದು ಮನವಿಯನ್ನು ಕೊಟ್ಟಿದ್ವಿ. ಆ ಮನವಿ ಏನಪ್ಪ ಅಂತಂದರೆ, ರಾಮನಗರ ಜಿಲ್ಲೆ ಐಜೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಂಥ ಒಂದು ಕ್ರೈಮ್ ನಂಬರ್ 9/2024 ಈ ಪ್ರಕರಣದ ಇಲ್ಲಿ ಅವರ ಒಂದು ಅಧಿಕಾರದ ದುರ್ಬಳಕೆ ಅಂತ ಏನು ಮಾಡಿದ್ದಾರೆ PSI ಅವರು, ಅವರನ್ನು ಶೀಘ್ರ ಇವತ್ತು ಅವ್ರನ್ನ ಅಮಾನತು ಮಾಡಿ ಸೇವೆಯಿಂದ ವಜಾ ಮಾಡಬೇಕಂತೇಳಿ ಮತ್ತು ಆ ಒಂದು ಪ್ರಕರಣವನ್ನು ಖಾರಿಜ್ ಮಾಡಬೇಕಂತೇಳಿ ನಾವು ಮಾನ್ಯ DC ಸಾಹೇಬರಿಗೆ ಮನವಿ ಕೊಟ್ಟಿದ್ವಿ. ಸುಮಾರು 100 ಜನ ವಕೀಲರು ಸೇರಿ ಮನವಿಯನ್ನು ಕೊಟ್ಟಿದ್ವಿ. ಎಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ಮೊಹಮ್ಮದ್, ನೀವು ಶುರು ಮಾಡೋ ಜಾಗ
ನಮಸ್ಕಾರ ಸರ್. हाँ, रियासत कर्नाटक की राजधानी कौन सी है? कर्नाटक कर्नाटक की राजधानी बेंगलोर। कर्नाटक की राजधानी कौन सी बात? हाँ, कर्नाटक की राजधानी
ಮುಂಚಿತವಾಗಿ ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ಒಂದು ಶಾಲೆ ತೋರಿಸಿದ್ದು ಮೌಲಾನಾ ಆಜಾದ್ ಆಂಗ್ಲ ಮಾಧ್ಯಮ ಶಾಲೆ ಬೆಳಗ್ಗೆ 8 ರಿಂದ 10 ಗಂಟೆ ಹೊರಗಡೆ ಅವರು ತಮ್ಮ ಬೇಕಾಗಿ ಈ ಮಕ್ಕಳನ್ನ ಅಲ್ಲಿ ಕೂತ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಂಡಿದ್ದಾರೆ ವಿನಃ ಅಲ್ಲಿ ಯಾವುದೇ ರೀತಿಯ ಆದೇಶವಲ್ಲ. ಅದು 10 ಗಂಟೆ ನಂತರ ಮಕ್ಕಳು ಇದೇ ರೂಮ್ ಹೊರಗಡೆ ಕೂತ್ಕೊಂಡು ಪಾಠ ಕೇಳುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಈ ಕುರಿತು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸಾಕಷ್ಟು ಪೋಷಕರು ತಮ್ಮ ಮಕ್ಕಳನ್ನ ಇಲ್ಲಿ ಕಳಿಸ್ತಾ ಇದ್ದಾರೆ. ಈ ವಿಚಾರವಾಗಿ ಸಾಕಷ್ಟು ಬಾರಿ ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳಿಗೆ ಬಿಇಒರಿಗೆ ಡಿಡಿಪಿ ಅವರಿಗೆ ಮನವಿಯನ್ನು ಕೂಡ ಶಾಲಾ ಶಿಕ್ಷಕರು ಕೂಡ ಸಲ್ಲಿಸಿದರೆ ಪೋಷಕರು ಕೂಡ ಸಾಕಷ್ಟು ಬಾರಿ ಮನವಿಯನ್ನು ಮಾಡಿದ್ದಾರೆ. ಆದ್ರೆ ಯಾವುದೇ ರೀತಿಯಾದಂತಹ ಕ್ರಮವನ್ನು ಕೂಡ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಇದುವರೆಗೆ ಕೈಗೊಂಡಿಲ್ಲ. ಈ ಹಿನ್ನೆಲೆಯಲ್ಲಿ ಶಿಕ್ಷಣ ಸಚಿವರು ಮತ್ತು ಇಂತಹ ಶಾಲೆಗಳ ಕುರಿತು ಲಕ್ಷ್ಯ ವಹಿಸಬೇಕಿದೆ. ಶಿಕ್ಷಣ ಸಚಿವರು ಈ ಕುರಿತು ಲಕ್ಷ್ಯ ವಹಿಸುವ ಮೂಲಕ ಇಲ್ಲಿನ ವಿದ್ಯಾರ್ಥಿಗಳ ಆತಂಕದಲ್ಲಿ ಪಾಠವನ್ನು ಕೇಳ್ತಾ ಇದ್ದಾರೆ. ಅವರ ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತವಾಗಿ ಸರ್ಕಾರವಾಗಿ ಶಿಕ್ಷಣ ಸಚಿವರಾಗಿ ಪ್ರಯತ್ನ ಮಾಡಬೇಕು. ಮಾತಾಡ್ರಿ ಏನಿಲ್ಲ. ನಮ್ಮ ಹುಡುಗರು ಹೊರಗೆ ಕುಂತಿರ್ತಾವ ಸರ್. ಈಗ ಯಾವ ಬಿಲ್ಡಿಂಗ್ ಬೀಳ್ತದೋ ಏನೋ ಗೊತ್ತಿಲ್ಲ. ಒಂದೈತಿ ಅದು ಮಾಸ್ಟರ್ ಸ್ವಲ್ಪ ಬಸ್ಕೊಳ್ತಾರೆ ಇಲ್ಲಿ ಬರ್ತಾರೆ. ಶಾಲೆ ಮಕ್ಕಳ ಆತಂಕದ ಬಗ್ಗೆ ಪಾಠ मैं यहाँ की बच्चा, ये मेरे बच्चा है, मेरा बच्चा यहाँ पढ़ता है, मगर ये साल पढ़ाई में अच्छी है, साल का प्रॉब्लम नहीं, साल अच्छी है। ये क्लासेस बराबर नहीं है, ये क्लास तुम्हें खुद देखो जाओ अंदर ये टूटे फूटे से दीवाला कब पढ़ते मालूम नहीं है। स्लैब तो घटी नहीं है। 3 रूमा है, ये 3 रूमा में क्या है, बच्चे 4वीं तक है यहाँ, पहली से लेकर 4वीं 5वीं तक है। 5 क्लास तो रहना यहाँ, ये 3 क्लास आए और 3 क्लास शुद्ध नहीं है। ऑफिस करते हेडमास्टर की ऑफिस डर है, ऑफिस हेडमास्टर सरपंच कहाँ पड़ता है छत वैसा है। बीओ सर भी आए थे, उन्होंने क्या है 2 दिन का काम लगे, फरसा काटने लगे, बाद में काम ही बंद हुआ। कितने साल से समस्या सर? अभी 2 साल तो सर, 2 साल के बाद ज्यादा छुआ याद है। यहाँ के अधिकारी उनको क्या इसके बारे में बोले? हाँ बीओ सर आए थे सर, एक बार बीओ सर आपको देखो गए थे, कराक दी ये लोग बोले ना। तो अभी तक क्या है, खाली वो फरसा काटे खलास हुआ आए नहीं बाद में। हमें बच्चा भेजना तो हम डरा था, पार्ट ने क्या बात तो जवाबदारी कौन लेने वाले सर। बस हमें गरीब सब गरीब चाहिए, राम खाने वाले बच्चे चाहिए, सब बड़े अच्छे घर को आते हैं बच्चे यहाँ। और क्या है सर, टाइमिंग भी चेंज कर बैठे हैं ये स्कूल की तरफ से। कितने सर यहाँ स्कूल में बच्चे 150 तक है सर, 50 तक है। एक बच्चे 5 क्लास है सर। हाँ स्कूल है, बच्चे हैं सर, बच्चे हैं, बच्चे के सवाल। आपका नाम? हाशिम सर। कन्नड़ में कौन सा स्कूल है? 17 नंबर स्कूल सर है, उर्दू मीडियम। मेरा नाम मोहसिन काजी है, हमीदनगर 9 बाग है, यहीं पर रहता हूँ मैं। हमारे बच्चे इस स्कूल के अंदर पढ़ते हैं। इस स्कूल के अंदर टीचर जो भी अच्छा स्टाफ है और बच्चों को पढ़ाने की तड़प है टीचरों को, मगर बट क्या है स्कूल ही सही नहीं है, स्कूल टोटली पढ़नी ही है। ऐसा तो मैं 8-10 साल से देख रहा हूँ स्कूल की हालत है ऐसी है। लास्ट टाइम बीओ को बोले, डीडीपी साहब को बोलने के बावजूद भी करेंगे ऐसा ही बोल रहे हैं। कितने हैं सर बच्चे? अब बच्चे हैं 75 बच्चे हैं, 95% बच्चे आते हैं यहाँ। तो भी आप देखे होंगे पूरे बच्चे पूरे बाहर बैठ कर पढ़ रहे हैं। आप यहाँ अंदर पढ़ने वाले बच्चों को भी डर लग रहा है, क्योंकि आप देख रहे हैं पूरा बिल्डिंग उधर देखो, उधर पूरा दीवार पड़नी है, स्लैब पूरा पड़नी है, नीचे फरसियां नहीं है। ये तब बोलने के बावजूद भी यहाँ के अधिकारी हैं एकले भी केयर नहीं करे इस स्कूल के ऊपर। बेचारे टीचर मेहनत कर रहे हैं, कोशिश कर रहे हैं, हर तरह का मेहनत कर रहे हैं ना।
इसके बारे में क्या अधिकारियों को क्या ये अधिकारियों को बीओ साहब को बोले हैं, बीओ साहब के अंदर मैं फोन लगाया था बीओ साहब को, सर स्कूल की हालत ऐसी है तो कैसा करना है। उन्होंने क्या बोले मेरे को, बाजू में मौलाना आजाद स्कूल है, मैं वहाँ शिफ्ट करने के वास्ते बोला, ठीक है शिफ्ट करें। वहाँ सुबह 8 से 10 तक होता है शिफ्ट होती है, उसके बाद में 10 बजे से 12 बजे तक और बच्चे यहाँ चाहना आग और बारिश बैठना। आप देखे होंगे बच्चे पढ़ते तो 10 से 12 बजे तक, मगर तो भी बच्चों को डर है। बच्चों को टीचर पढ़ाना क्या, बोर्ड ने क्या भी रखने, बेंच ने क्या भी नहीं, टीचर करना तो क्या। अगर आप अधिकारी जो बड़े ऑफिसर हैं अगर आके यहाँ देख के अगर करे तो अच्छा रहता है, क्योंकि बारिश भी आया बोले तो यहाँ नहीं गए तो 4 फुट पानी तैरता है, बच्चों की स्कूल छुट्टी हो जाती है। आपका नाम सर? मोहसिन काजी। स्कूल में बच्चे कितने हैं सर? 75 बोला था। आपका नाम सर? मोहसिन काजी। स्कूल का नाम? गवर्नमेंट 17 नंबर उर्दू स्कूल। ಕೇಳುತ್ತೆ ಮಾತೇನು ಹೇಳಕ್ಕಿಂತ ಅಂದರೆ ಈಗ ಹೊಸ ಅಗ್ರಿಮೆಂಟ್ 1/1/2024 ಅದ ಅದು ಸರ್ಕಾರದವರು ಕರೆದು ಮಾತುಕತೆ ಮಾಡಬೇಕು ಜಂಟಿ ಕ್ರಿಯಾ ಸಮಿತಿಗೆ. ಜಂಟಿ ಹೋರಾಟಕ್ಕೆ ಕೊಡಬೇಕು ಒಂದು 2024 ವೇತನ ಪರಿಷ್ಕರಣೆ ಮಾಡಲೇಬೇಕು. 2024 ವೇತನ ಪರಿಷ್ಕರಣೆ ಮಾಡಲೇಬೇಕು. 38 ತಿಂಗಳ ಹಿಂಬಾಕಿ ಹಣವನ್ನು ಕೊಡಲೇಬೇಕು. 38 ತಿಂಗಳ ವೇತನ ಹಿಂಬಾಕಿ ಹಣವನ್ನು ಕೊಡಲೇಬೇಕು. ಜಂಟಿ ಹೋರಾಟಕ್ಕೆ ಎಲ್ಲಿವರೆಗೆ ಹೋರಾಟ ಮತ್ತು ಈ ಕೇಂದ್ರ ಸರ್ಕಾರದವರು ಮೋಟಾರ್ ವೆಹಿಕಲ್ ಆಕ್ಟ್ ಕಾನೂನು ತಿದ್ದುಪಡಿ ಮಾಡಿ ಅಪಘಾತ ಆದರೆ 7 ವರ್ಷ ಶಿಕ್ಷೆ, 10 ವರ್ಷ ಶಿಕ್ಷೆ, 7 ಲಕ್ಷ ರೂಪಾಯಿ ದಂಡ ಅಂತಾರ. ಅದನ್ನು ನಿಲ್ಲಬೇಕು. ಯಾಕಂದ್ರೆ ಭಾರತ ದೇಶದಲ್ಲಿ ಎಲ್ಲ ಕಡೆ ಸ್ಟ್ರೈಕ್ ಆಗಿ ಸದ್ಯಕ್ಕೆ ಅದು ಇಂಪ್ಲಿಮೆಂಟ್ ಆಗಿಲ್ಲ. ಈ ಹೊಸ ಕಾನೂನು ಏನು ತಂದಾರ, ಆಕ್ಸಿಡೆಂಟ್ ಆದ್ರೆ ಜೈಲು ಶಿಕ್ಷೆ ಮತ್ತು ದಂಡು, ಆ ಕಾನೂನು ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ. ಆ ಕಾನೂನು ಇಂಪ್ಲಿಮೆಂಟ್ ಆದರೆ ಈಗೇನು ಚಾಲಕರಿದ್ದಾರ 4 ವೀಲರ್, 2 ವೀಲರ್, 3 ವೀಲರ್ ಇದು ಎಲ್ಲರಿಗೆ ಹತ್ತೈತೆ. ಕೆಲವೊಬ್ರು ತಿರುಗಾರ ಬರೀ ನಾವು ಮೋಟರ್ ಸೈಕಲ್ ಮ್ಯಾಗ ತಿರುಗಾಡ್ತೀವಿ, ನಮಗೇನು ಆಕ್ಸಿಡೆಂಟ್ ಆದೇನಿಲ್ಲ, ನಿಮಗೂ 10 ವರ್ಷದ ಶಿಕ್ಷೆ. 3 ಗಾಡಿ 3 ವೀಲರ್ ಅವ್ರಿಗೂ 10 ವರ್ಷನೇ, 4 ವೀಲರ್ ಅವ್ರಿಗೂ 10 ವರ್ಷನೇ. ನಮ್ಮಲ್ಲಿ 7 ಲಕ್ಷ ರೂಪಾಯಿ ಇದ್ರೆ ನಾವ್ಯಾಕೆ ಇಲ್ಲಿ KSRTCಯಲ್ಲಿ ದುಡ್ಯಾಕೆ ಬರ್ತೀವಿ? 7 ಲಕ್ಷ ರೂಪಾಯಿ ಇದ್ರೆ ಇದರ ಬಗ್ಗೆ ಕೂಡ ನಮ್ಮ ಜಂಟಿ ಕ್ರಿಯಾ ಸಮಿತಿಯಲ್ಲಿ 14/2/2024 ಚರ್ಚೆ ಆಗೈತಿ. 8/2/2024 ಚರ್ಚೆ ಆಗೈತಿ. ಇದನ್ನು ನಿಲ್ಲಬೇಕು, ಹೊಸ ಅಗ್ರಿಮೆಂಟ್ ಆಗಬೇಕು. 24ರ 38 ತಿಂಗಳ ಬೇಡಿಕೆ, 38 ತಿಂಗಳ ಅರೆಸ್ಟ್ ಕೊಡಬೇಕು. ಇವೆಲ್ಲವ ನಾ ಹೇಳ್ಬೇಕಂದ್ರೆ ಈ ಚಾರ್ಟ್ ಆಫ್ ಡಿಮಾಂಡ್ ಬಗ್ಗೆ ನಮ್ಮ ಮಿತ್ರ ಸಂಘಟನೆಯವರು ಬಂದಾರ, ನಮ್ಮ ಜೊತೆ ಇರೋ SSC ಸಂಘಟನೆಯವರು ಬಂದಾರ, ಇವರೆಲ್ಲರೂ ಬಂದಾರ. ಇವತ್ತಿನ ದಿವಸ ಈಗ DC ಸಾಹೇಬರು ಬರ್ತಾರಂತ ನನಗೆ ಸೆಕ್ರೆಟರಿ ಅವ್ರು ಹೇಳಿದರು ಮನೆ ತೊಗೊಳಕ್ಕೆ. ದಯವಿಟ್ಟು ಇಲ್ಲಿಂದ ಯಾರೂ ಹೋಗಬಾರ್ದು, ಯಾಕಂದ್ರೆ ಸಾಯಂಕಾಲ 5 ತನಕ ಈ ಉಪವಾಸ ಧರಣಿ ಸತ್ಯಾಗ್ರಹ ಅದ.
ಗೊತ್ತಿಡಿ ಒಂದೇ ಕಡೆ ಇಲ್ಲ, ಇಡೀ ರಾಜ್ಯದಲ್ಲಿ ಇಡೀ ವಿಭಾಗೀಯ ಕಚೇರಿ ಅಲ್ಲೆಲ್ಲ ವಿಭಾಗೀಯ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ನಡೆಯಕತ್ತೈತಿ. ಇವತ್ತಿನ್ನು ಬಿಜಾಪುರಾಗ ಅದೇ ಥರ ಧರಣಿ ಸತ್ಯಾಗ್ರಹದ. ಯಾಕೆ ಹೇಳಕತ್ತೀನಿ ಮಾತು, ದಯವಿಟ್ಟು ಎಲ್ಲರೂ ಎಲ್ಲೂ ಹೋಗ್ಬೇಡಿ. ಅವ್ರು ಬರ್ತಾರ ಮನವಿ ತೊಗೊಳಕ್ಕೆ, ಮನವಿ ಕೊಡು. ನಮ್ಗೆ ಹೇಳೋದೇನಂದ್ರೆ ಬರೀ ನಾವು ಏನು ಮಾಡಿ ಕೆಲವೊಬ್ರು ಡ್ಯೂಟಿ ಮಾಡ್ತಾರೆ, ಮನೆಗೆ ಹೋಗ್ಬಿಡ್ತಾರೆ. ಆಮೇಲೆ ಏನು ಕೇಳ್ತಾರೆ, ಏನ್ರಿ ನಮ್ಮ ಅಗ್ರಿಮೆಂಟ್ ಏನಾಯ್ತು ರೀ, ಅದೇರ್ಸಾಗಿ ಬಂದಿದ್ರಿ ಅಂತ ಕೇಳ್ತೀರಿ. ನೀವೆಲ್ಲ ನಾವು ಧರಣಿ ಕೂತಾಗ ಯಾಕೆ ಬರೋಂಗಿಲ್ಲ? ಧರಣಿ ಕೂತಾಗ ಬರಬೇಕು. ಹಳೆ ಅಡ್ರೆಸ್ ಕೊಡ್ರಿ, ಹೊಸ ಅಗ್ರಿಮೆಂಟ್ ಕೊಡ್ರಿ, ಇವತ್ತು ಮ್ಯಾನೇಜ್ಮೆಂಟ್ ನೋಡ್ರಿ. ಸ್ಟಾಪ್ ರೇಷೋ ಕಡಿಮೆ ಮಾಡಿಬಿಟ್ಟಾರ. ಇಲ್ಲಿ ಕಡಿಮೆ ಜನ ಚಾಲಕ ನಿರ್ವಾಹಕರಿದ್ದಾರೆ. ಅದೇ ಥರ ಒಂದು ಟೈರ್ ಬಂದಿತ್ತಂತ ಮೆಕ್ಯಾನಿಕ್ ಹೇಳಕತ್ತಿದ್ದ ಆಗಲೇ. ಆ ಟೈರ್ ತೂಕ 5 kg ಕಡಿಮೆ ಆಗುತ್ತೆ. ಅಂಥವು ಟೈರ್ ಬಸ್ಟ್ ಆದರೆ ನಮ್ಮ ಚಾಲಕ ಮತ್ತು DCMC ಇವ್ರ ಮೇಲೆ ಹಾಕ್ತಾರೆ. 5 kg ಭಾರ ಕಡಿಮೆ ಇದ್ದ ಅಂಥ ಟೈರ್ ತಗೊಳ್ಗಿತ್ತೀರಿ. ಯಾಕೆ ತಗೋತೀರಿ? ಅದು ಒಳ್ಳೆ ಟೈರ್ ತಗೋರಿ. ಮತ್ತು ಟೈರ್ ಇಲ್ಲಿ ಕಡಿಮೆ ಕೊಟ್ಟಾರ ಬಿಜಾಪುರ ವಿಭಾಗಕ್ಕೆ, ಆಯಿಲ್ ಕಡಿಮೆ ಕೊಟ್ಟಾರ. ಈ ವಿಭಾಗದ ಜೊತೆ ತಾರತಮ್ಯ ಹಾಕಿ ಎಲ್ಲರಿಗಿಂತ ಹೆಚ್ಚಿನ ಆದಾಯ ಬಿಜಾಪುರ ವಿಭಾಗದಿಂದ ಈಶಾನ್ಯ ಕರ್ನಾಟಕದಲ್ಲಿ ತಗೊಳ್ಗಿತ್ತೀರಿ. ತಗೋತಿಲ್ಲಿ ಟೈರ್ ಕಡಿಮೆ, ಆಯಿಲ್ ಕಡಿಮೆ, ಯಾಕೆ ಮಾಡ್ತೀರಿ ಈ ಥರ ತಾರತಮ್ಯ? ಈಶಾನ್ಯ ವಿಭಾಗದಾಗ ಎಲ್ಲರಿಗಿಂತ ಹೆಚ್ಚು ಆದಾಯ ಕೊಡುವ ವಿಭಾಗ ಅಂದ್ರೆ ಬಿಜಾಪುರ ವಿಭಾಗ. ನನ್ನ ಮಿತ್ರರೇ ತಿಳ್ಕೋಬೇಕು ಅವರು. ನಮ್ಮ ಇವರು ಈಶಾನ್ಯ ಸಾರಿಗೆ ಸಂಸ್ಥೆಯ ವ್ಯವಸ್ಥಾಪಕರು. ಈ ಮಾತು ಯಾಕೆ ಕೇಳಕತ್ತೀನಿ ನಾನು, ಇಲ್ಲಿ ಬಿಡಿ ಭಾಗ ಸರಿಯಾಗಿ ಸಪ್ಲೈ ಇಲ್ಲ ಮತ್ತು ಕಾರ್ಮಿಕರು, ಚಾಲಕರು, ನಿರ್ವಾಹಕರು ಕಡಿಮೆ ಇದ್ದಾರ. ತಾಂತ್ರಿಕ ಸಿಬ್ಬಂದಿಯವರು ಕಡಿಮೆ ಇದ್ದಾರ. ಇಲ್ಲಿ ತಾಂತ್ರಿಕ ಸಿಬ್ಬಂದಿ ಕೊಡಬೇಕು, ಚಾಲಕ ನಿರ್ವಾಹಕರು ಕೊಡಬೇಕು. ಇದು ಕೊಟ್ಟ ಯುವಜನರು ಇನ್ನೂ ಇದಕ್ಕಿಂತ ಹೆಚ್ಚು ಆದಾಯ ಬರ್ತೈತಿ ಅಂಥೇಳಿ ನನ್ನ ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಾರಿಗೆ ಸಂಸ್ಥೆಯ ವಿಜಯಪುರ ವಿಭಾಗದ ಎಲ್ಲ ಜಂಟಿ ಸಮಿತಿಯ ಮುಖಂಡರಾದ ಎಲ್ಲ ಮುಖಂಡರೇ ಹಾಗೂ ಬೇರೆ ಘಟಕದಿಂದ ಬಂದಂಥ ಎಲ್ಲ ನಮ್ಮ ಅಣ್ಣ ತಮ್ಮಂದಿರೇ ಹಾಗೂ ಅಕ್ಕ ತಂಗಿಯರೇ, ಇವತ್ತಿನ ದಿವಸ ನಾವು ಇಲ್ಲಿ ಧರಣಿ ಸತ್ಯಾಗ್ರಹನ ಕೂತಿದ್ದೀವಿ. ಯಾಕೆ ಕೂತಿದ್ದೀವಿ ಅನ್ಸಿಟ್ಟು ತಮಗೆಲ್ಲರಿಗೂ ಗೊತ್ತಿದ್ದಂಥ ಮಾತು. ಇವಾಗ ಸರ್ಕಾರ ನಮಗೆ ಕೊಡಬೇಕಾಗಿರೋಂಥ ಏನೂ ಕೊಟ್ಟಿಲ್ಲ. 2020ರಿಂದ ಹಿಡ್ಕೊಂಡು ಇಲ್ಲಿವರೆಗೆ ತನಕ ಅರಿಯರ್ಸ್ ಕೊಡಬೇಕಾಗಿತ್ತು, ಅದು ಕೊಟ್ಟಿಲ್ಲ. ಹಾಗೂ 2024 ಒಂದು ಅಗ್ರಿಮೆಂಟ್ ಮಾಡಬೇಕಾಯ್ತು, ಅದು ಮಾಡಿಲ್ಲ. ಇದನ್ನು ಮಾಡಬೇಕಾಗಿದೆ ಅನ್ಸಿಂದೇಳಿ ನಾವು ಕೂಡಿ ಸಿಂದೇಳಿ ಇಲ್ಲಿ ಧರಣಿ ಮಾಡ್ತಾಯಿದ್ವಿ, ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ನಾವು ಸರ್ಕಾರಕ್ಕೆ ಕೇಳ್ಕೊಳ್ಳೋದು ಏನಂದರೆ, ಇದು ಏನು ನಮ್ಮ ಬೇಡಿಕೆ ಇದೆ, ಈ ಬೇಡಿಕೆಯನ್ನು ತಾವು ಈಡೇರಿಸಬೇಕು ಅಂತ ನಮ್ಮದು ಅದೊಂದು ಬೇಡಿಕೆ ಇದೆ. ಇಷ್ಟು ಹೇಳಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. ದಿವಸ ಈ ಒಂದು ವೇದಿಕೆಯಲ್ಲಿ ನಾವು 1 ದಿನದ ಸಾಂಕೇತಿಕ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿರುವುದು ಈಗಾಗಲೇ ಎಲ್ಲ ಮುಖಂಡರು ತಮ್ಗೆ ಅದರ ಬಗ್ಗೆ ತಿಳಿಸಿರುತ್ತಾರೆ. ನಾವು ಈಗಾಗಲೇ ಅರುಣ್ ಮುತ್ತೇರ್ ಹೇಳಿದರು, ಬಸವರಾಜ್ ತಳವಾರ್ ಅವರು ಹೇಳಿದರು. ಆಮೇಲೆ ಒಂದು ಮುಸ್ಕರಕ್ಕೆ ಇಳಿಬೇಕಾದಂಥ ಅನಿವಾರ್ಯತೆ ನಮ್ಗೆ ಈ ಸರ್ಕಾರದವರು, ಯಾವ ಸರ್ಕಾರ ನೀವು ನಮ್ಮನ್ನ ಎಲ್ಲರನ್ನ ನೌಕರದಾರನ ಒಂದು ಬೇರೆ ರೀತಿ ನೋಡ್ತಾರೆ, ನಮ್ಮ KSRTC ನೌಕರದಾರನ ಒಂದು ಬೇರೆ ರೀತಿ ನೋಡ್ತಾರೆ. ನಾವು ಯಾವ ಥರ ಆಗಿವೆ ಅಂದ್ರೆ, ಈ ಒಂದು ಭಾರತ ಪ್ರಜಾಪ್ರಭುತ್ವದಲ್ಲಿ ನಾವು ಅದೀವೋ ಇಲ್ವೋ ಅನ್ನಂಗೆ ನಾವಾಗಿವಿ. ನಾವು ಎಷ್ಟು ಈಗಾಗಲೇ ಹೋರಾಟ ಮಾಡಿದ್ರು ಅವ್ರು ಏನಾಗ್ಬಿಟ್ಟದ ನಮ್ಗೆ, ಅವ್ರ ತಗೊಳ್ಳೇ ಆ ನಮ್ಗೆ ತಪ್ಪಾಗ್ಬಿಟ್ಟದ. ನಾವು ಎಷ್ಟು ಅವ್ರಿಗೆ ಚೂಟಿದ್ರು ಅವ್ರೇನು, ಅವ್ರಿಗೆ ಕಣ್ಣಾಗ ರಕ್ತನೂ ಇಲ್ಲ, ನಮ್ಮ ಕಣ್ಣಾಗ ರಕ್ತ ನೀರು ಬರೋದು ಎಲ್ಲ ನಮ್ಮ ಕಣ್ಣಾಗನೇ. ಅವರಿಗೆ ಅದು ಮುಟ್ಬೇಕಾದ್ರೆ ಈಗ ನಾವು ಸಾಂಕೇತಿಕವಾಗಿ 1 ದಿನದ ಉಪವಾಸ ಸತ್ಯಾಗ್ರಹವನ್ನು ಏನು ಕೈಗೊಂಡಿವಿ, ಅವರು ಕೂಡಲೇ ಈ ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಜಂಟಿ ಕ್ರಿಯಾ ಸಮಿತಿಯ
ಎಲ್ಲ ಪದಾಧಿಕಾರಿಗಳು ಸೇರಿ ಮುಂದೆ ಒಂದು ಉಗ್ರವಾದ ಹೋರಾಟಕ್ಕೆ ನಾವು ಕೈ ಹಾಕೋಣ ಅಂತ ತಮ್ಮಲ್ಲಿ ಈ ವೇದಿಕೆ ಮೂಲಕ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ನಾವು ಎಲ್ಲಿಯವರೆಗೆ ಈ ಸರ್ಕಾರವನ್ನು ನಾವು ನಮ್ಮ ಬಿಸಿಯನ್ನು ತಟ್ಟಿಸೋದಿಲ್ಲವೋ ಅಲ್ಲಿವರೆಗೆ ಅವರು ನಮ್ಮ ಬೇಡಿಕೆಗಳಿಗೆ ಅಷ್ಟು ಸುಲಭವಾಗಿ ಬಗ್ಗೋದಿಲ್ಲ. ಅವರು ಈಗಾಗಲೇ ನೀವು ನೋಡಿದಿರಿ, ನಮ್ಗಿಂತ ಸಾಕಷ್ಟು ಜನ ಇಲ್ಲಿ ನಿವೃತ್ತರಾದವರು ಇದ್ದೀರಿ. ನೀವು ನೋಡಿದ್ರೆ ನಿಮ್ಮಷ್ಟು ಅನುಭವ ನಮಗಿಲ್ಲ. ನೀವು ಸಾಕಷ್ಟು ಇದನ್ನು ಮಾಡಿರಿ. ಆದರೂ ನೀವು ನಮ್ಗೆ ಸ್ವಲ್ಪ ನ್ಯಾಯ ಕೊಡಿಸ್ಕೊತಾರೆ ಬಂದಿರಿ. ಈಗ ನಾವು ನಮ್ಮ ಕೈಯಲ್ಲಿ ನೀವು ಈ ಚುಕ್ಕಾಣಿಯನ್ನು ಕೊಟ್ಟು ನೀವು ಬಿಡ್ಬೇಕಾದ್ರೂ ಸತ್ಯಕ್ಕೆ ನಿಮ್ಮ ಮಾರ್ಗದರ್ಶನ ನಮ್ಮ ಮೇಲೆ ಸದಾ ಇರಲಿ. ನಾವು ನಿಮ್ಮ ಮಾರ್ಗದರ್ಶನದ ಮೇಲೆ ನಾವು ನಡೀತೀವಿ ಅಂತ ತಮ್ಮ ಈ ವೇದಿಕೆ ಮುಖಾಂತರ ತಮ್ಮೆಲ್ಲರ ಹತ್ರ ಕೇಳಿ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ನಾನು ಶ್ರೀಮತಿ ಜಯಶ್ರೀ ಹೂಗಾರ್ ಅಂತ ವಿಜಯಪುರ ವಿಭಾಗದಿಂದ ಮಾತಾಡ್ತಿರೋದು. ಇವತ್ತಿನ ದಿನ ನಾವು ಇಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಇಟ್ಟುಕೊಂಡಿದ್ದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಆಗಿದೆ. ನಾವು ಈ ಜಂಟಿ ಕಾರ್ಯ ಸಮಿತಿಗೆ ಇವರು ಎಲ್ಲರೂ ಸೇರಿ ಇವತ್ತಿನ ದಿನ ನಮಗೆ ಬರಬೇಕಾಗಿದ್ದನ್ನು 38 ತಿಂಗಳ ರೇಸ್ ಅನ್ನು ಸರ್ಕಾರದವರು ನಮಗೆ ಈಗಲೇ ಕಲ್ಪಿಸಬೇಕು. ಹಾಗೂ 1/1/2024 ವೇತನ ಪರಿಷ್ಕರಣೆಯನ್ನು ಮಾಡಲೇಬೇಕು. ಇದರಲ್ಲಿ ನಾವು ಸಾಕಷ್ಟು ನೊಂದುಕೊಂಡಿದ್ದೇವೆ. ಏಕೆಂದರೆ ಪ್ರತಿ ಸಲನೂ ನಾವು ವೇತನ ಪರಿಷ್ಕರಣೆಯನ್ನು ಹೆಚ್ಚಿಸಬೇಕಾದರೆ ಈ ಸತ್ಯಾಗ್ರಹವನ್ನು ಮಾಡಲೇಬೇಕಾಗುತ್ತದೆ. ಯಾಕಂದ್ರೆ ಇದು ಎಲ್ಲರಿಗೂ ನಮಗೆ ಬಹಳ ಮನಸ್ಸಿಗೆ ನೋವಾಗುವಂತ ಸಮಯ. ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳವರಿಗೆ ನಾನು ಹೇಳಬೇಕೆಂದ್ರೆ, ದಯವಿಟ್ಟು ನಾವು ಎಲ್ಲರೂ ಈ ನಮ್ಮ ಸಾರಿಗೆ ನೌಕರರು ನಾವು ಈ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದನ್ನು ನೀವು ದಯವಿಟ್ಟು ಇವನ್ನು ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಏಕೆಂದರೆ ಇದರಲ್ಲಿ ನಾವು ಬಹಳ ನಮ್ಮ ಎಲ್ಲ ಕಾರ್ಮಿಕ ಸಿಬ್ಬಂದಿಗಳು ಬಹಳ ತೊಂದರೆಯನ್ನು ಅನುಭವಿಸುತ್ತಿದ್ದೇವೆ. ಇವತ್ತಿನ ದಿನ ಎಲ್ಲ ರೇಟನ್ನು ಎಷ್ಟು ಹೆಚ್ಚಳವಾಗಿದೆಯೋ ನಮಗೆ ಅದನ್ನು ಏನು ನೀವು ಕೊಡ್ತಕ್ಕಂಥ ಸಂಬಳವನ್ನು ನಮಗೆ ಯಾವುದಕ್ಕೂ ಸಂಬಂಧ ಇಲ್ಲದಂತಾಗಿದೆ. ಏಕೆಂದರೆ ನಮ್ಮ ಮಕ್ಕಳ ಭವಿಷ್ಯವು ವಿದ್ಯಾಭ್ಯಾಸಕ್ಕಾಗಿ ಯಾವ ಹಣವನ್ನು ಸಾಧ್ಯ ಇಲ್ಲ. ಯಾಕಂದರೆ ಇಂಥ ಸರ್ಕಾರದಲ್ಲಿ ನೀವು ಎಲ್ಲರನ್ನ ಯಾವ ಸ್ಟ್ರೈಕ್ ಮಾಡಿದ್ರೆ ಅವರ ಹಣವನ್ನು ಅವರಿಗೆ ಕೊಡ್ತಾ ಇರ್ತೀರಿ. ನಮಗೂ ಹಾಗೆ ಸಾರಿಗೆ ನೌಕರರನ್ನು ನಿಮ್ಮಲ್ಲಿ ಸೇರ್ಪಡೆಯನ್ನು ಮಾಡ್ಕೊಳ್ಳಿ. ಯಾಕಂದ್ರೆ ನಾವೇನು ಬೇರೆಯೇನಿಲ್ಲ, ನಾವು 12 ತಾಸನ್ನು ದುಡಿಯುತ್ತೇವೆ. ಇದರಲ್ಲಿ ಎಷ್ಟು ಶ್ರಮ ಇದೆಯೋ ನಾವು ಜನಸೇವೆಯನ್ನು ಮಾಡುತ್ತೇವೆ. ಅದನ್ನು ನೀವು ವಿಚಾರ ಮಾಡಬೇಕು. ನಮಗೆ ಬರ್ತಕ್ಕಂಥದ್ದು 38 ತಿಂಗಳ ಅರೇರ್ಸ್ ಅನ್ನು ಹಾಗೂ 1/1/2024 ವೇತನ ಪರಿಷ್ಕರಣೆಯನ್ನು ಮಾಡಬೇಕೆಂದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ನಮ್ಮ ಮ್ಯಾನೇಜ್ಮೆಂಟ್ನವರಿಗೂ ದಯಮಾಡಿ ನಿಮಗೆ ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಶಕ್ತಿ ಯೋಜನೆಯಿಂದ ಅಮೌಂಟ್ ಬಂದಿಲ್ಲ. ಹಾಗೂ ನಮ್ಮ ಈ ಶಕ್ತಿ ಯೋಜನೆ ದುಡ್ಡನ್ನು ಇನ್ನೂ ಕೊಡ್ತಾ ಇಲ್ಲ. ಅದನ್ನು ದಯಮಾಡಿ ಸರ್ಕಾರದವರು ನಮ್ಮನ್ನು ಜಲ್ದಿ ಈ ಹಣವನ್ನು ಕೊಟ್ಟರೆ ಪೂರ್ಣ ಪ್ರಮಾಣದಲ್ಲಿ ಹಣವನ್ನು ಕಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸಾರಿಗೆ ಮಂತ್ರಿಗಳಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಬಗ್ಗೆ ಮಂತ್ರಿಗಳು ಇದನ್ನ ಮಾಡಿದ್ರೆ ಮುಂದಿನ ಕ್ರಮ ಏನು? ಇದನ್ನ ಇವತ್ತಿನ ದಿನವನ್ನು ನಾವು ಏನು ಈ 1 ದಿನದ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೋ ಇದಕ್ಕೂ ತಾವು ಏನಾದರೂ ಸ್ಪಂದನೆ ಮಾಡದೇ ಇದ್ದರೇನೆ ಉಗ್ರವಾದ ಹೋರಾಟಕ್ಕೆ ನಾವು ತೆಲುಗಿಗೆಲ್ಲ ನಿಲ್ಲುತ್ತೇವೆ. ಜಯಶ್ರೀ ಹೂಗಾರ್, ವಿಜಯಪುರ ವಿಭಾಗ 3ನೇ ಘಟಕ ನಿರ್ವಾಹಕಿ. ನಾನು ಆರ್ ನದಾಫ್, KSRTC ಸ್ಟಾಫ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಇವತ್ತಿನ ದಿವಸ ನಮ್ಮ KSRTC ಎಲ್ಲ ಜಂಟಿ ಸಂಘಟನೆ ಸೇರಿಕೊಂಡು ದಿನಾಂಕ 22/2/2024 ಒಂದು ದಿವಸದ ಉಪವಾಸ ಸತ್ಯಾಗ್ರಹವನ್ನು ಬೆಳಗ್ಗೆ 11 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಏರ್ಪಡಿಸಲಾಗಿತ್ತು. ಅದೇ ರೀತಿ ರಾಜ್ಯದ ಎಲ್ಲ ವಿಭಾಗೀಯ ಕಚೇರಿಗಳ ಮುಂದೆ ಮತ್ತು ಕೇಂದ್ರ ಕಚೇರಿ ಇರುವಂಥ ಗುಲ್ಬರ್ಗ ಮತ್ತು ಹುಬ್ಬಳ್ಳಿಯಲ್ಲಿ ಕೇಂದ್ರ ಕಚೇರಿ ಮುಂದೆ, ಅದರ ಜೊತೆಗೆ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತಿನ ದಿವಸ ಆಯೋಜನೆ ಮಾಡಲಾಗಿದೆ. ಅದರಂತೆ ನಮ್ಮ ಆಡಳಿತ ವರ್ಗದವರು ಬಂದು ಇವತ್ತು ಮನವಿಯನ್ನು ಸ್ವೀಕರಿಸಿರ್ತಾರೆ. ನಮ್ಮ ಮುಖ್ಯವಾದ ಬೇಡಿಕೆಗಳೇನಪ್ಪ ಅಂದರೆ 2001/2024 ನಮ್ಮ ಏನು ವೇತನ ಪರಿಷ್ಕರಣೆ ಆಗಬೇಕಿದೆ ಅದು ವೇತನ ಪರಿಷ್ಕರಣೆ ಆಗಬೇಕು. ಅದ್ರ ಜೊತೆಗೆ 2001/2020 ನಮಗೆ ವೇತನ ಪರಿಷ್ಕರಣೆ ಹಿಂಬಾಕಿಯನ್ನು 32 ತಿಂಗಳ ಹಿಂಬಾಕಿಯನ್ನು ನೀಡಬೇಕಾಗಿತ್ತು.
ಅದು ಸರ್ಕಾರ ಕೂಡಲೇ ಬೇಗನೆ ನಮಗೆ ನೀಡಬೇಕು. ಅದ್ರ ಜೊತೆಗೆ ನಮ್ಮ ನಿವೃತ್ತಿ ಆದಂಥ ನೌಕರರಿಗೆ ಇನ್ನೂವರೆಗೆ ಯಾವುದೇ ಸೌಲಭ್ಯಗಳು ಸಿಕ್ಕಿಲ್ಲ. ಆ ಸೌಲಭ್ಯಗಳನ್ನು ವಂಚಿತರಾಗಿದ್ದಾರೆ. ಅವರಿಗೆ ಸರ್ಕಾರ ಕೂಡಲೇ ಮೊನ್ನೆ ನಮ್ಮ MD ಸಾಹೇಬ್ರು ಹೇಳಿದ್ರು 220 ಕೋಟಿ ರೂಪಾಯಿ ಸರ್ಕಾರ ಬಿಡುಗಡೆ ಮಾಡಿದೆ ಅಂತೇಳಿ. ಅದಕ್ಕೆ ನಾವು ಸರ್ಕಾರ ಧನ್ಯವಾದ ಹೇಳ್ತೀವಿ. ಸರ್ವೆ ಮುಖಾಂತರ ಅವರಿಗೆ ಒಂದೇ ಕಂತಿನಲ್ಲಿ ಈ ಮಾರ್ಚಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಕಾರ್ಯರೂಪಕ್ಕೆ ತಂದರೆ ನಾವು ಸರ್ಕಾರ ಧನ್ಯವಾದ ತಿಳಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮ ಶಕ್ತಿ ಯೋಜನೆ ನೋಡಿರಿ, ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಲ್ಲಿ ಅತ್ಯಂತ ಶೀಘ್ರವಾಗಿ ಮತ್ತು ಮೊಟ್ಟ ಮೊದಲನೇದಾಗಿ ನಾವು ಜಾರಿಗೆ ತಂದಂಥ ಯಾವುದಾದ್ರೂ ಯೋಜನೆ ಇದ್ದರೆ ಅದು ಸರ್ಕಾರದಲ್ಲಿ ಅದು ಶಕ್ತಿ ಯೋಜನೆ. ಇವತ್ತು ನೋಡಿರಿ ಫಲಾನುಭವಿಗಳು ಹೆಂಗಪ್ಪ 6 ವರ್ಷದಿಂದ ಹಿಡ್ಕೊಂಡು ಮಗು ಹಿಡ್ಕೊಂಡು 60 ವರ್ಷದ ಮುಗಿದವರು ಇವತ್ತು ಎಲ್ಲರೂ ಅದರ ಫಲಾನುಭವಿಗಳಾಗಿದ್ದಾರೆ. ಅದೇ ನೀವು ಶಕ್ತಿ ಯೋಜನೆ ಹೊರತುಪಡಿಸಿ ಬೇರೆ ಯಾವುದೇ ಫಲಾನುಭವಿಗಳು ನೋಡಿದರೆ ಕೆಲವೊಬ್ರು ಸಿಕ್ಕಿದೆ, ಕೆಲವೊಬ್ರು ಸಿಕ್ಕಿಲ್ಲ. ಆದರೆ ಎಲ್ಲರಿಗೂ ಸಮರ್ಪಕವಾಗಿ ಸಿಕ್ಕಂಥ ಯಾವುದಾದ್ರೂ ಯೋಜನೆ ಇದ್ದರೆ ಅದು ಶಕ್ತಿ ಯೋಜನೆ ಅಂತ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅದ್ರ ಜೊತೆ ನಾವು ಸರ್ಕಾರಕ್ಕೆ ಒಳ್ಳೆಯ ಒಂದು ಹೆಸರು ಕೊಟ್ಟಿದ್ದೀವಿ. ನೀವು ಕೊಟ್ಟಂಥ ರೂಪರೇಷೆಗಳಲ್ಲಿ ನಾವು ಕರ್ತವ್ಯ ನಿರ್ವಹಿಸಿ ನಮ್ಮ ಕಾರ್ಮಿಕರು ಹಗಲು ರಾತ್ರಿ ಎನ್ನದೇ ದುಡಿತಾ ಇದ್ದಾರೆ. ಅವರಿಗೆ ಯಾವುದೇ ರೀತಿಯ ಪ್ರತಿಫಲ ಸಿಗ್ತಾ ಇಲ್ಲ. ಅದೇ ಸರ್ಕಾರ ಇವತ್ತು ನಮ್ಮ ಮೇಲೆ ಒಂದು ದಯಾದೃಷ್ಟಿಯನ್ನು ತೋರಿಸಿದ ನಮಗೆ ಈ 38 ತಿಂಗಳ ಅರಿಯಸ್ ಹಣ ಬಿಡುಗಡೆ ಮಾಡಬೇಕು. ಅದರ ಜೊತೆಗೆ ಪ್ರತ್ಯೇಕವಾಗಿ ನಮ್ಮ ವಾರ್ಷಿಕವಾಗಿ ಬಜೆಟ್ ಮಂಡನೆ ಮಾಡುತ್ತಾರಲ್ಲ, ಆ ಬಜೆಟ್ ಮಂಡನೆಯಲ್ಲಿ ನಮ್ಮ ಈ ಶಕ್ತಿ ಯೋಜನೆಗೆ ಅಂತೇಳಿ ಸಪ್ರೇಟಾಗಿ ಒಂದು 10,000 ಕೋಟಿ ರೂಪಾಯಿನೂ ಎಷ್ಟೋ ತಮ್ಮ ಸರ್ಕಾರದಾಗ 3,73,000 ಕೋಟಿ ಬಜೆಟ್ ಮಂಡನೆ ಮಾಡ್ತೀರಿ. ಅದರೊಳಗೆ ನಮಗೊಂದು 10,000 ಕೋಟಿ ಕೊಟ್ಟರೆ ಏನು ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ನೋಡಿರಿ, ಸಮಾಜ ಕಲ್ಯಾಣ ಇಲಾಖೆ ಕೊಡ್ತೀರಿ, ಶಿಕ್ಷಣ ಇಲಾಖೆ ಕೊಡ್ತೀರಿ, ಲೋಕೋಪಯೋಗಿ ಇಲಾಖೆ ಕೊಡ್ತೀರಿ, ಆರೋಗ್ಯ ಇಲಾಖೆ ಕೊಡ್ತೀರಿ. ಇದರಿಂದ ಯಾವುದೇ ಲಾಭ ಇಲ್ಲ. ಇದ್ರ ಜೊತೆಗೆ ನಮ್ಮದು ಒಂದು ಎಸೆನ್ಷಿಯಲ್ ಸರ್ವಿಸ್ ಅಂದರೆ ಅಗತ್ಯ ಸೇವಾ ವಿಭಾಗದಲ್ಲಿ ನಾವು ಬರುವುದರಿಂದ ನಾವು ಈ ದೇಶದ ಮತ್ತು ಈ ನಾಡಿನ ಜನತೆಯ ನರನಾಡಿಗಳು ಅಂದರೆ ನಾವು ಇಲ್ಲಿಂದ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ನಾವು ತೆಗೆದುಕೊಂಡು ಹೋಗುವಂಥ ಕೆಲಸಗಳನ್ನು ನಿರ್ವಹಿಸ್ತೀವಿ. ರಾತ್ರಿ ಹಗಲಿನಿಂದ ನಮ್ಮವರು ಚಳಿ ಗಾಳಿ ಬಿಸಿಲು ಏನಂದ್ರೆ ನಮ್ಮನ್ನು ದುಡಿತಾರೆ. ಅದಕ್ಕೆ ಪ್ರತಿಫಲವನ್ನು ಸರ್ಕಾರ ಕೊಡಲೇಬೇಕು ಅಂತೇಳಿ ನಾವು ವಿನಂತಿಸ್ಕೊತ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಅವ್ರಿಗೆ ವಿನಂತಿಸ್ಕೊತಾ ಇದ್ದೀನಿ. ನಮ್ಮ ಶಕ್ತಿ ಯೋಜನೆಯ ಪೂರ್ಣ ಪ್ರಮಾಣದ ಹಣ ಈಗ ತಾವು ಕೊಡ್ತಾಯಿದ್ರಿ, 50% 60% ಕೊಡ್ತಾಯಿದ್ರಿ. ಅದ್ರ ಬದಲು ನಮ್ಮ ಪೂರ್ಣ ಪ್ರಮಾಣದಲ್ಲಿ ನಾವು ಹಣ ನೀಡಿದ್ದೆ ಆದಲ್ಲಿ ನಮ್ಮ ಸಂಬಳ ನಮ್ಗೆ ಹೆಚ್ಚು ಮಾಡ್ಕೊಳ್ಳೋಕೆ ಅವಕಾಶ ಆಗ್ತದೆ. ಅದ್ರ ಜೊತೆಗೆ ನಮ್ಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೊಡಬೇಕು, ಡೀಸೆಲ್ ಮೇಲಿರುವಂಥ ಸುಂಕವನ್ನು ಕಡಿಮೆ ಮಾಡಬೇಕು ಮತ್ತು ಟೋಲ್ ಫ್ರೀಗಳನ್ನು ಮಾಡಬೇಕಂತೇಳಿ ನಾವು ಅದರಲ್ಲಿ ಬೇಡ್ಕೋತಾ ಇದ್ದೀವಿ. ಮತ್ತು ನಮ್ಗೆ ಇಕ್ವಿಪ್ಮೆಂಟ್ಸ್ ನಾವು ಸಲಕರಣೆಗಳನ್ನು ತಗೋತೀವಿ, ನಾವು ನಮ್ಮ ಡಿಪಾರ್ಟ್ಮೆಂಟಿಗೆ ಬಳಸ್ಕೊಳ್ಳೋಂಥ ಆ ಸಲಕರಣೆ ಮೇಲೆ ಟ್ಯಾಕ್ಸ್ಗಳನ್ನು ಫ್ರೀ ಉಚಿತವಾಗಿ ಮಾಡಬೇಕು ನಮಗೆ. ಆಮೇಲೆ ನಮ್ಮ ಕಾರ್ಮಿಕರಿಗೆ ಟ್ಯಾಕ್ಸ್ ಫ್ರೀ ಮಾಡಬೇಕಂತ ನಾವು ಕೇಳ್ಕೊತಾ ಇದ್ದೀವಿ ಸರ್. ಈಗ ಪೇಮೆಂಟ್ 2 ದಿನ ತನಕ ಕೊಟ್ಟಿಲ್ಲ ಸರ್. ಪೇಮೆಂಟ್ ಯೋಜನೆ ಇರ್ತಾರೆ. ಆದರೆ ನಮ್ಗೆ ಏನಾಗೈತೆ, ನಮ್ಮ ಸಂಸ್ಥೆ ನಮ್ಮ ಸಂಬಳ ಎಷ್ಟು ಕೊಡತ್ತಾರೆ. ಆದರೆ ನಮ್ಮ ಸಂಬಳಕ್ಕೆ ಏನಾಗೈತೆ, ಸರ್ಕಾರ ಪೂರ್ಣ ಪ್ರಮಾಣದ ಹಣ ಕೊಟ್ಟರೆ ನಮಗೆ ಬರಬೇಕಂತ ಹಿಂಬಾಗಿ ಕೆಲವೊಂದು ನಮ್ಮ ರಜೆ ನಿಗದೀಕರಣ ಹಣ ಇರ್ಬೋದು, ಮತ್ತು ನಮ್ದು LIC ದುಡ್ಡು 5 ತಿಂಗಳಿಂದ ಪೇ ಆಗಿಲ್ಲ, ಅದು ತುಂಬಲಿಕ್ಕೆ ಅವಕಾಶ ಆಗ್ತದೆ. ಮತ್ತು ನಮ್ಮ ಸೊಸೈಟಿಗಳಲ್ಲಿ ನಾವು ಸಾಲ ತೊಗೊಂಡಿರ್ತೀವಿ, ನಮ್ಮ ಸಾಲದಾಗ ಡಿಡಕ್ಷನ್ ಆಗಿರ್ತದೆ, ಅದು ಸೊಸೈಟಿ ತುಂಬಿರಂಗಿಲ್ಲ. ಆ ಸೊಸೈಟಿ ತುಂಬಲೇ ಇದಕ್ಕಾಗಿ ಮತ್ತೊಬ್ಬ ಫಲಾನುಭವಿಗೆ ಅವನಿಗೆ ಅದ್ರ ಲೋನ್ ಸಿಗೋಂಗಿಲ್ಲ. ಇದರಿಂದ ಏನಾಕೈತಿ, ನಾವು ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಮತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಭಾಳ ಮನಸ್ಪೂರ್ವಕ ವಿನಂತಿ ಮಾಡ್ತೀವಿ. ಎಲ್ಲ ಕಾರ್ಮಿಕರ ಪರವಾಗಿ ನೀವು ಶಕ್ತಿ ಯೋಜನೆಯ ಹಣವನ್ನು ಪೂರ್ಣ ಪ್ರಮಾಣದಲ್ಲಿ ಬಿಡುಗಡೆ ಮಾಡಬೇಕು. ತಾವು ಬೇಕಾದ್ರೆ ತನಿಖೆ ಮಾಡ್ಬೋದು, ಇದ್ರಾಗ ಏನೂ ಬೇಕಿಲ್ಲ. ನಮ್ಮ ಕಾರ್ಮಿಕರೆಲ್ಲ ಭಾಳ ಅತ್ಯುತ್ತಮ ಒಳ್ಳೆಯ ಕಾರ್ಮಿಕರಿದ್ದಾರೆ, ಒಳ್ಳೆಯ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವ್ರ ಸೇವೆಯನ್ನು ತಾವು ಪರಿಗಣಿಸಿ ನಮ್ಮ ಶಕ್ತಿ ಯೋಜನೆಯೊಳಗೆ ಹಣ ಪೂರ ಬಿಡುಗಡೆ ಮಾಡಬೇಕಂತ ಅವ್ರು. ಇದೇನು ಬಿಜಾಪುರ್ನಾಗ ಅಷ್ಟೇ ಅದಾರೋ ಅಥವಾ ಏನು ಕರ್ನಾಟಕ? ಇದು ಕರ್ನಾಟಕದ ರಾಜ್ಯದ ಎಲ್ಲ ವಿಭಾಗೀಯ ಕಚೇರಿಗಳ ಮುಂದೆ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಪ್ರತಿಯೊಂದು ವಿಭಾಗ ಕಚೇರಿಗಳ ಮುಂದೆ ಇದೆ. ಅದೇ ರೀತಿಯಾಗಿ ಹುಬ್ಬಳ್ಳಿ ಮತ್ತು ಗುಲ್ಬರ್ಗ ಇವೆರಡು ಕೇಂದ್ರ ಕಚೇರಿಗಳ ಮುಂದೆ ಆಗ್ತವೆ. ಅದರ ಜೊತೆ ಬೆಂಗಳೂರಲ್ಲಿ ಏನಪ್ಪ ಅಂದ್ರೆ ಫ್ರೀಡಮ್ ಪಾರ್ಕಲ್ಲಿ ಮಾಡ್ತಾ ಇದ್ದಾರೆ ಅದು. ಇದೇನಾರೇ ಸರ್ಕಾರ ಏನಾರೇ ಇದ್ರ ಬಗ್ಗೆ ಕ್ರಮ ತಗೊಳ್ಳಿಕ್ಕಂದ್ರೆ ಮುಂದಿನ ಸರ್ಕಾರ ಒಂದು ವೇಳೆ ಕ್ರಮ ತಗೊಳ್ಳಿಕ್ಕೆ ಮುಂದಿನ ದಿನದೊಳಗೆ ನಮ್ಮ ಜಂಟಿ ಜಗವಟ್ಟಿ ಅವ್ರು ಏನು ತೀರ್ಮಾನ ತಗೋತಾರೆ ಬೆಂಗಳೂರದವರು, ಅವ್ರ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ ನಾವು. ಓಕೆ, ನಿಮ್ಮ ಹೆಸರು? ನನ್ನ ಹೆಸರು ಅರಾನದಾಬ್, KSRTC ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ಬೆಂಗಳೂರು. ಹೇಳ್ರಿ ಸರ್. ನನ್ನ ಹೆಸರು ಸುರೇಶ್ ಇದ್ದಾರೆ. ನಾನು ಜಂಟಿ ಕಾರ್ಯದರ್ಶಿ. ಜಂಟಿ ಯಾವುದೇ ಇದರಿಂದ ಸಂಬಂಧ ಇಲ್ಲ ನನಗೆ. ಬಟ್ ನನ್ನ ಬೇಡಿಕೆಗಳೇನಂದ್ರೆ, ಈಗ ಸರ್ಕಾರ ಏನು ಮಾಡಿದೆ ಅಂದ್ರೆ ಎಲ್ಲ ಶಕ್ತಿ ಯೋಜನೆ ಎಲ್ಲ ಕೊಟ್ಟಾರ, ಅವ್ರಿಗೆಲ್ಲ ಫ್ರೀ ಕೊಟ್ಟಾರ. ಬಟ್ ನಮ್ದು ಯಾಕೆ ಕೊಡ್ತಾ ಇಲ್ಲ? ನಮ್ಮ ಸಮಸ್ಯೆಗಳು ಒಂದೇ. ಅವ್ರ ಜೊತೆ ನಮ್ದೊಂದು ಸಮಸ್ಯೆ ಬಗೆಹರಿಸಿದ್ರೆ ನಮ್ಗೆ ಅತ್ಯಂತ ಆನಂದ ಆಗ್ತದೆ. ಅವ್ರ ಸಮಸ್ಯೆಗಳು ಅವ್ರು ಕೊಟ್ಟು ಫ್ರೀ ಕೊಡ್ತಾರೆ, ನಮ್ಮ ಪಗಾರ ಯಾಕೆ ಅರ್ಥ ಮಾಡ್ತಾ ಇಲ್ಲ? ನಮ್ಮ ಬೇಡಿಕೆ ಒಂದೇ. ಅವ್ರ ಜೊತೆಗೆ ನಮ್ಗೆ ಸರ್ಕಾರ ನೌಕರಿ ಘೋಷಣೆ ಮಾಡಲಿ, ಅವ್ರ ಸಬ್ಸಿಡಿನ ಒಯ್ತೀವಿ, ಎಲ್ಲ ಒಯ್ತೀವಿ ನಾವು. ನಮಗೆ ಫ್ರೀಯಾಗಿ ಇಡಬೇಕು, ನಮಗೂ ಪಗಾರ ಹೆಚ್ಚಿಗೆ ಮಾಡಬೇಕು. ಅಂಗನವಾಡಿ ಕಾರ್ಯಕರ್ತರು ಮಾಡ್ಯಾರು, 10 ವರ್ಷಗಂಟೆ ಮಾಡಿದ್ರು ನಮ್ಗೆ ಕೊಟ್ಟಿಲ್ಲ. ನಮ್ಮ ಬೇಡಿಕೆ ಒಂದೇ, ನಮಗೂ ಪಗಾರ ಹೆಚ್ಚಾಗಬೇಕು. ನಮಗೀಗ ನಮ್ಮ ಬರ್ತೇವೆ ಸಾಲ್ತಾ ಇಲ್ಲ ಪಗಾರ. ಎಲ್ಲ ಮಹಿಳೆಯರು ದುಡಿತಾರೆ, ಎಲ್ಲರೂ ಜೆಂಟ್ಸು ಎಲ್ಲರೂ ದುಡಿತಾರೆ.
ನಮ್ಮ ಪಗಾರ ಸಾಲ್ತಾ ಇಲ್ಲ. ನಮ್ಮ ದಯವಿಟ್ಟು ಪಗಾರ ಹೆಚ್ಚು ಮಾಡೋಕ್ಕಾಗಿ ನಾನು ಓಕೆ, ನಿಮ್ಮ ಹೆಸರು? ನಾನು ಅದನ್ನು ಸುರೇಶ್ ಶಿರ್ಮೂಲ್ ಅಂತ ಹೇಳಿ ಸರಿ ಸಮಾನ ವೇತನವನ್ನು ಮಾಡಬೇಕು. ಸುರೇಶ್ ಶಿರ್ಮೂಲ್ ಅಂತ ಹೇಳಿ ನಾನು ಜಂಟಿ ಕಾರ್ಯದರ್ಶಿ. ಇವತ್ತು ನಾನು ಜನರಲ್ ಸೆಕ್ರೆಟರಿ KSRT ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಯೂನಿಯನ್ BJP ದಿನಾಂಕ 22/2/2024 ರಾಜ್ಯಾದ್ಯಂತ ಧರಣಿ ಸತ್ಯಾಗ್ರಹ. ಅದೇ ಥರ ವಿಜಾಪುರ ವಿಭಾಗದಲ್ಲಿ ಧರಣಿ ಸತ್ಯಾಗ್ರಹ. ಇಡೀ ರಾಜ್ಯದಲ್ಲಿ ಎಲ್ಲ ವಿಭಾಗೀಯ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ನಡೆಯಿತು. ನಮ್ಮ ಬೇಡಿಕೆ ಏನವ ಅಂದ್ರೆ, ನಮ್ಮ ಬೇಡಿಕೆ ಹೊಸ ಕೈಗಾರಿಕಾ ಒಪ್ಪಂದ ಆಗಬೇಕು. ಹೊಸ ಕೈಗಾರಿಕಾ ಒಪ್ಪಂದ 1/1/2024 ಆಗಬೇಕು. ಇದಕ್ಕಿಂತ ಮುಂಚೆ 38 ತಿಂಗಳ ಕೈಗಾರಿಕಾ ಒಪ್ಪಂದದ ಬಾಕಿ ಹಣ ಕೊಡುವುದ, ಅದು ಇನ್ನೂರಿಗೆ ಕೊಟ್ಟಿಲ್ಲ. ಆ ಬಾಕಿ ಹಣವನ್ನು ಕೊಡಬೇಕು, ಅತಿ ಶೀಘ್ರದಲ್ಲಿ ಕೊಡಬೇಕು. ಮತ್ತು ಹೊಸ ಅಪಾಯಿಂಟ್ಮೆಂಟ್ ಆಗಬೇಕು. ಕ್ರೂ ಕಡಿಮೆ. ಕ್ರೂ ಅಂದ್ರೆ ಚಾಲಕರು, ನಿರ್ವಾಹಕರು, ತಾಂತ್ರಿಕ ಸಿಬ್ಬಂದಿ ಮತ್ತು ಜೂನಿಯರ್ ಅಸಿಸ್ಟೆಂಟ್ ಇವೆಲ್ಲ ಕಡಿಮೆ ಕೊಡಬೇಕು. ಮತ್ತು ವಿಜಾಪುರ ವಿಭಾಗ ಈಶಾನ್ಯದಲ್ಲಿ ಇಡೀ ಹೆಚ್ಚಿನ ಆದಾಯ ವಿಭಾಗ. ಇಲ್ಲಿ ಟೈರ್ ಕಡಿಮೆ ಕೊಟ್ಟಾರ, ಆಯಿಲ್ ಕಡಿಮೆ ಕೊಟ್ಟಾರ. ಬಿಡಿಭಾಗಗಳು ಕೊಡಬೇಕು. ಯಾಕಂದರೆ ಬಿಡಿಭಾಗ ಕೊಟ್ಟ ಈಗ ಶಕ್ತಿ ಯೋಜನೆ ಸರ್ಕಾರದವ್ರು ಮಾಡ್ಯಾರ. ಸರ್ಕಾರದವರು ಶಕ್ತಿ ಯೋಜನೆ ಮಾಡಿ ಮಹಿಳೆಯರಿಗೆ ಅನುಕೂಲ ಮಾಡಿಕೊಟ್ಟಾರ. ಅವ್ರಿಗೆ ನಾನು ಈ ವೇದಿಕೆ ಮುಖಾಂತರ ಧನ್ಯವಾದ ಹೇಳ್ತೀನಿ. ಸರ್ಕಾರದವ್ರು ಮಾಡ್ಯಾರಂತ ಇವತ್ತು ಎಲ್ಲ ಬಸ್ ಸ್ಟ್ಯಾಂಡ್ನಾಗ ಎಲ್ಲಿ ಬೇಕಾದಲ್ಲಿ ಹೆಂಗಸರು ಫುಲ್ ಇದ್ದಾರ ಮತ್ತು ಬಸ್ನಲ್ಲಿ ಕೂತು ಹೋಗಲಿದ್ದಾರೆ. ಅದರಿಂದ ನಮ್ಮ ನಿರ್ವಾಹಕರಿಗೆ ಇನ್ಸೆಂಟಿವ್ ಕೂಡ ಹೆಚ್ಚು ಬರಲಿಕ್ಕೆ, ಆದಾಯನೂ ಹೆಚ್ಚಾಗಿತ್ತು. ಸರ್ಕಾರದವರು ಖಾಸಗೀಕರಣ ನಿಲ್ಲಿಸಬೇಕು ಅಂಥೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ಈಗೇನು ಶಕ್ತಿ ಯೋಜನೆಯಿಂದ ಎಷ್ಟು ಪೇಮೆಂಟ್ ಬಂದಿಲ್ಲ ಸರ್? ಆದಾಯ ಹೆಚ್ಚು ಬರಕತ್ತಿತ್ತು, ಅದರಿಂದ ಸರ್ಕಾರ ವಾಪಸ್ ತಗೊಂಡು. ಶಕ್ತಿ ಯೋಜನೆಯಿಂದ ಆದಾಯ ಹೆಚ್ಚಾಗಿತ್ತು. ಈಗ ಅದಕ್ಕೆ ಶಕ್ತಿ ಯೋಜನೆಯಿಂದ ಅದರ ಆದಾಯ ನಮ್ಗೆ ಕೊಡುವುದ ದುಡ್ಡು ರೂಪಾಯಿ ಕೊಡಬೇಕು. ಎಷ್ಟು ದುಡ್ಡು ಇನ್ನೂ ಬಂದಿಲ್ಲ ರೀ ಸರ್ ಅದರದಿಂದ? ಹಾಂ ಹೇಳಿ. ಪೂರ್ಣ ಪ್ರಮಾಣ ಶಕ್ತಿ ಯೋಜನೆ ದುಡ್ಡು ಇನ್ನೂ 50% ಬಂದಿಲ್ಲ, ಅದು ಕೊಡಬೇಕು. ಅದು ಕೊಟ್ಟು ನಮ್ಮ ಬಾಕಿ ಹಣ ಕೊಡ್ಲಾಕ ಅನುಕೂಲ ಆಗುತ್ತೆ. ಈಗ ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀರಿ ಸರ್? ಆದಷ್ಟು ಬೇಗ 32 ತಿಂಗಳ ಬಾಕಿಗಳು. ಹಾಂ, 38 ತಿಂಗಳ ಬಾಕಿ ಹಣ ಕೊಡದಿದ್ದರೆ ಮತ್ತು ಹೊಸ ಕೈಗಾರಿಕಾ ಒಪ್ಪಂದ ಆಗದಿದ್ದರೆ ಮುಂದಿನ ದಿವಸದಲ್ಲಿ ಉಗ್ರವಾದ ಹೋರಾಟ ನಾವು ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ದಿನಾಂಕ 22/2/2024 ರಾಜ್ಯಾದ್ಯಂತ ಇದರ ಬಗ್ಗೆ ಈ ರಾಜ್ಯದಲ್ಲಿ ಜಂಟಿ ಇತಿಹಾಸ ಸಮಿತಿಯವರು ಈ ಹೊಸ ಕಾರ್ಮಿಕರ ಬೇಡಿಕೆ ಅಂದ್ರೆ ಹೊಸ ಅಗ್ರಿಮೆಂಟ್ ಆಗಬೇಕು. 1/1/2024 ಇದಕ್ಕಿಂತ ಮುಂಚಿನ ಅಗ್ರಿಮೆಂಟ್ ದುಡ್ಡು ಬರಬೇಕು ಮತ್ತು ನಿಗಮಕ್ಕೆ ನಮ್ಮ ನಿವೃತ್ತಿಯಾದವರು ಸತ್ತವ್ರ ಮಕ್ಕಳಿಗೆ ನೌಕರಿ ತಗೋಬೇಕು. ಆಮೇಲೆ ಸರ್ ಇದು ಏನಂತೀರಿ, ಇದು ಹೊಸ ಟೈರ್ ಏನು ಇದು ಮಾಡ್ಯಾರ, 5 kg ತೂಕ ಕಡಿಮೆ ಅದ, ಅದನ್ನು ತೆಗೆದುಹಾಕಿ ಬೇರೆ ಹೆಚ್ಚಿನ ಟೈರ್ ಬಿಜಾಪುರ ಹೊತ್ತು ಕೊಡಬೇಕು, ಆಯಿಲ್ ಕೊಡಬೇಕು ಅಂತ ನಮ್ಮದು ಇವತ್ತಿದ್ದು ಹೋರಾಟದ. ಮತ್ತು ಈ ಕೇಂದ್ರ ಸರ್ಕಾರದವರು ಏನು ಹೊಸ ಮೋಟರ್ ವೆಹಿಕಲ್ ಆ್ಯಕ್ಟ್ ಕಾನೂನು ಮಾಡ್ಯಾರ, ಹಿಟ್ ಆ್ಯಂಡ್ ರನ್, ಅದರ ಬಗ್ಗೆ ಮುಂದಿನ ದಿವಸದಾಗ ನಾವು ಹೋರಾಟ ಮಾಡ್ತೀವಿ. ಆ ಕಾನೂನು ರದ್ದಾಗಬೇಕಂತ ಹೇಳಿ ನಾವು ಮನವಿ ಕೂಡ ಇಡೀ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಈ ಸಾಹೇಬರು ಸ್ವೀಕರಿಸಬೇಕಂತ ನಾವು ಕೇಳ್ಕೊತೀವಿ. ಜಂಟಿ ಹೋರಾಟಕ್ಕೆ, ಜಂಟಿ